ಮುಂದೆ ಸಾಗಬೇಕು. ಅದರ ಮೂಲಕ ಶರೀರ ಮತ್ತು ಮನಸ್ಸು ಎರಡರ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕು ಮತ್ತು ಅದರ ಜೊತೆಗೆ ಸಂಸಾರ ಮತ್ತು ಸಮಾಜ ಇದರ ಸ್ವಾಸ್ಥ್ಯದ ಕಡೆಗೂ ನಾವು ಗಮನವನ್ನು ಕೊಡಬೇಕು. ಮತ್ತು ನಮ್ಮ ದೇಶ ಮತ್ತು ಧರ್ಮ ಸಂಸ್ಕೃತಿ ಇದರ ಬಗ್ಗೆಯೂ ಕೂಡ ನಮಗೆ ಒಂದಷ್ಟು ಮಾಹಿತಿಗಳಿರಬೇಕು. ಈ ದೃಷ್ಟಿಯನ್ನಿಟ್ಕೊಂಡು ಈ ಥರದ ಒಂದು ಕಾರ್ಯಕ್ರಮಗಳನ್ನೇ ಹಿಂದೆ ನಡೆಸ್ತಾ ಇದ್ವಿ. ಈಗ ಮತ್ತೆ ಮಂಥನ ಎಂಬ ಹೆಸರಿನಿಂದ ಇದನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಇಲ್ಲಿಂದ ಇನ್ನು ಮುಂದಿನ ದಿನಗಳಲ್ಲಿ ಈ ಥರದ್ದು ತಿಂಗಳಲ್ಲಿ ಒಂದು ದಿನ ಈ ಕಾರ್ಯಕ್ರಮನ ನಡೆಸಬೇಕು ಅಂತ ಒಂದು ಯೋಚನೆ ಇದೆ. ಅದು ಒಂದು ನಿಶ್ಚಯ ಮಾಡ್ತೀವಿ. ತಿಂಗಳ ಮೊದಲ ಭಾನುವಾರನೋ, ಎರಡನೇದೋ, ಮೂರನೇದೋ, ನಾಲ್ಕನೇ ಯಾವುದಾದ್ರೂ ಒಂದು ಭಾನುವಾರ ಅಥವಾ ಶನಿವಾರ ನಮಗೆ ಅನುಕೂಲಕರವಾದಂಥ ದಿನಗಳಲ್ಲಿ ಇದನ್ನು ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಶನಿವಾರ ಬಹಳ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವತ್ತಿನಿಂದ ಇದನ್ನು ಶುರು ಮಾಡ್ತಾ ಇದ್ದೀವಿ. ಮಂಥನ ಕಾರ್ಯಕ್ರಮದ ಮೊದಲನೆಯ ಅವಧಿ ಇದು, ಮೊದಲನೆಯ ಒಂದು ಉಪನ್ಯಾಸ. ಸೊ ಇವತ್ತು ಅನ್ನದಿಂದ ಆತ್ಮದವರೆಗೆ ಅನ್ನುವಂಥ ಒಂದು ವಿಷಯ. ನಾವು ಸೇವಿಸುವಂಥ ಆಹಾರ ನಾವು ಸೇವಿಸಿದ ನಂತರ ಶರೀರದಲ್ಲಿ ಏನೇನಾಗಿ ಬದಲಾಗುತ್ತೆ ಮತ್ತು ಅದರಿಂದ ನಮಗೆ ಯಾವ ರೀತಿ ಅದು ಉಪಯೋಗವಾಗುತ್ತೆ ಅನ್ನುವಂಥ ಒಂದು ವಿಷಯವನ್ನು ಇವತ್ತು ಒಂದು ಪ್ರಸ್ತುತಪಡಿಸಬೇಕು ಅಂತ ಒಂದು ಆಲೋಚನೆಯನ್ನು ಇಟ್ಕೊಂಡು ಶುರು ಮಾಡ್ತಾ ಇದ್ದೀನಿ. ಭಗವಂತ ಬ್ರಹ್ಮ ಸೃಷ್ಟಿಕರ್ತ. ಅವನಿಗೆ ಸೃಷ್ಟಿಯನ್ನು ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟ ನಂತರ ಇಡೀ ಪ್ರಕೃತಿನ ಅವನು ಸೃಷ್ಟಿ ಮಾಡಬೇಕಾಗುತ್ತೆ. ಆಲೋಚನೆಯನ್ನು ಮಾಡ್ತಾ ಹೋಗ್ತಾನೆ, ಏನೇನನ್ನು ನಾನು ಸೃಷ್ಟಿಯನ್ನು ಮಾಡಬೇಕು. ಮೊದಲು ಪ್ರಕೃತಿಯನ್ನು ಸೃಷ್ಟಿ ಮಾಡಬೇಕು. ಗುಡ್ಡ ಬೆಟ್ಟ ಪರ್ವತಗಳು ಇವೆಲ್ಲವೂ ಇರಬೇಕಾಗುತ್ತೆ. ಮೊದಲು ಅವನು ಸೃಷ್ಟಿ ಮಾಡ್ತಾನೆ ಒಂದನ್ನು. ಹೀಗೆ ಆ ಸೃಷ್ಟಿನಲ್ಲಿ ಮೊದಲ ಸೃಷ್ಟಿನಲ್ಲಿ ಬೆಟ್ಟ ಪರ್ವತ ಗುಡ್ಡಗಳು ಇವೆಲ್ಲವೂ ಸೃಷ್ಟಿಯಾಯಿತು. ಎಲ್ಲವೂ ಸೃಷ್ಟಿಯಾಗಿದೆ. ಆದರೆ ಅದರಲ್ಲಿ ಭಾವನೆಗಳಿಲ್ಲ, ಜೀವವಿಲ್ಲ, ವ್ಯಕ್ತಪಡಿಸ್ತಾ ಇಲ್ಲ, ಸಂಚಾರ ಮಾಡ್ತಾ ಇಲ್ಲ. ಇವನಿಗನ್ಸುತ್ತೆ, ನಾನು ಸೃಷ್ಟಿ ಮಾಡಿ ಆಯಿತು, ಆದರೆ ಇದರಲ್ಲಿ ಯಾವ ಭಾವನೆಗಳು ವ್ಯಕ್ತ ಆಗ್ತಿಲ್ವಲ್ಲ, ಮಾತುಗಳು ಬರ್ತಿಲ್ವಲ್ಲ, ಚಲನೆ ಇಲ್ವಲ್ಲ ಇದಕ್ಕೆ ಅಂತ ಅನ್ನಿಸ್ತು. ಹಾಗಾಗಿ ಎರಡನೇದಕ್ಕೆ ಇದಕ್ಕೊಂದು ಜೀವವನ್ನು ತುಂಬಬೇಕು. ನಾನು ಜೀವವಿಲ್ಲದೆ ಇದ್ದರೆ ಅದು ಹೇಗೆ ಸಾಧ್ಯ? ಹೇಗದು ಭಾವಗಳನ್ನು ವ್ಯಕ್ತಪಡಿಸುತ್ತೆ? ಅದಕ್ಕೋಸ್ಕರ ಈಗ ಜೀವವಿರುವಂಥದ್ದನ್ನು ಸೃಷ್ಟಿ ಮಾಡೋಣ ಅಂಥೇಳಿ ಎರಡನೆಯದನ್ನು ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಪ್ರಾಣವನ್ನು ತುಂಬುತ್ತಾನೆ. ಸೊ ಹೀಗೆ ಪ್ರಾಣವನ್ನು ತುಂಬಿ ಸೃಷ್ಟಿ ಮಾಡಿದಂಥದ್ದೇ ಆ ಬೆಟ್ಟ ಗುಡ್ಡ ಪರ್ವತಗಳಲ್ಲಿದ್ದಂಥ ಮರ ಗಿಡ ಬಳ್ಳಿಗಳು. ಅದಕ್ಕೆ ಜೀವವಿದೆ. ಈಗ ಇದು ಅದರಲ್ಲಿ ಪ್ರಾಣವನ್ನು ತುಂಬಿಸಿದ್ದಾನೆ. ಪ್ರಾಣವೂ ತುಂಬಿಸಿ ಆಯಿತು. ಒಂದಷ್ಟು ದಿನಗಳು ನೋಡ್ದ, ಪ್ರಾಣವಿದೆ. ಮರ ಗಿಡಗಳಿಗೂ ಭಾವನೆಗಳಿದೆ. ಆದರೆ ಆ ಭಾವನೆಗಳನ್ನು ವ್ಯಕ್ತಪಡಿಸುವುದು ನಮ್ಮಷ್ಟು ವ್ಯಕ್ತಪಡಿಸೋಕ್ಕಾಗದಲೇ ಇರ್ಬೋದು. ನೀವು ನಿಮ್ಮ ಮನೆಯಲ್ಲಿ ಬೆಳೆದಿರುವಂಥ ಒಂದು ಗಿಡವನ್ನು ದಿನಾ ಸ್ಪರ್ಶಿಸಿ ಹೋಗೋದರ ಮೈದ ಉಡಿ ಹೀಗೆ ಸವರಿ ಅದು ನೋಡಿ ಹೇಗಿರುತ್ತೆ ಅಂತ. ನಾನು ತೀರ್ಥಹಳ್ಳಿನಲ್ಲಿ ಬಹಳ ಹಿಂದೆ ಇದೆ, 1997 ನಾನು ಅಲ್ಲಿದ್ದೆ. ಅಲ್ಲಿ ಒಬ್ಬರು ಕೃಷಿಯ ಋಷಿ ಅಂತಲೇ ಬಹಳ ಪ್ರಸಿದ್ಧವಾದಂತಹ ವ್ಯಕ್ತಿ ಇದ್ದರು. ಕೃಷಿನಲ್ಲಿ ಬಹಳಷ್ಟು ಸಂಶೋಧನೆಯನ್ನು ಮಾಡಿದರು. ಯಾವುದೇ ಕೆಮಿಕಲ್ ಹಾಕದ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಬೆಳೆದೋದನ್ನು 6 ತಿಂಗಳುಗಳ ಕಾಲ ಇಡದೆ ಹೇಗೆ ಅನ್ನೋದನ್ನು ಅವರು ಸ್ವತಃ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಂತು. ಮತ್ತು ಸಸ್ಯಗಳಿಗೂ ಜೀವವಿದೆ ಅನ್ನುವ ರೀತಿಯಲ್ಲಿ ಇಡೀ ತೋಟದಲ್ಲಿ ಸಂಗೀತದ ಆ ಸ್ಪೀಕರ್ಗಳನ್ನಿಟ್ಟು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಸಂಗೀತವನ್ನು ಹಾಕಿ ಯಾವುದೇ ಗೊಬ್ಬರ ನೀರಿಲ್ಲದೆ ಇದ್ರೂ ಸಂಗೀತದಿಂದ ಬೆಳೆಯೋದನ್ನು ಹೇಗೆ ಬೆಳೀಬೋದು ಅನ್ನೋದನ್ನು ಮಾಡಿ ತೋರಿಸಿದ್ದಂತು. ಅವರಿಗೆ ಮಕ್ಕಳಿರಲಿಲ್ಲ, ಆದರೆ ಅವರು ತೋಟದಲ್ಲಿ ಬೆಳೆದಂಥ ಎಲ್ಲ ಗಿಡಗಳನ್ನು ತನ್ನ ಮಕ್ಕಳುಗಳು ಅಂತ ಹೇಳ್ತಿದ್ರು. ಪ್ರತಿದಿನ ಹೋಗಿ ಆ ಗಿಡಗಳನ್ನು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ರು. ಸೊ ಇವರು ಹೋದರೆ ಆ ಗಿಡಗಳು ಇವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆ ತಿರುಗ್ತವೆ ಅಂತ ಹೇಳ್ತಾ ಇದ್ರು ಅವರು. ಸೊ ಅಂದರೆ ಆ ಗಿಡಗಳಿಗೂ ಕೂಡ ಒಂದು ಭಾವವಿದೆ ಅಂತೇಳಿ. ಆದರೆ ಅದಕ್ಕೆ ಚಲನೆ ಇಲ್ಲ. ಬ್ರಹ್ಮನಿಗನ್ನಿಸ್ತು, ಅಯ್ಯೋ ಚಲನೆ ಇಲ್ವಲ್ಲ, ಜೀವ ಇದೆ. ಮೊದಲನೇದಕ್ಕೆ ಜೀವ ಇಲ್ಲ, ಸೃಷ್ಟಿ ಮಾಡ್ದ. ಅದು ಬರೀ ಅನ್ನ ಅಂದರೆ ಶರೀರ, ಬರೀ ಒಂದು ಫಿಸಿಕಲ್ ಆಗಿ ಕಾಣಿಸುತ್ತೆ ಅಷ್ಟೇ. ಇದಕ್ಕೆ ಅನ್ನಮಯ ಕೋಶ ಅಂತ ಕರೀತಾರೆ. ಎರಡನೇದಕ್ಕೆ ಜೀವವಿದೆ, ಅನ್ನಮಯ ಕೋಶವೂ ಇದೆ, ಜೀವವೂ ಇದೆ, ಅಂದರೆ ಪ್ರಾಣವೂ ಇದೆ, ಪ್ರಾಣಮಯ ಕೋಶ. ಆದರೆ ಚಲನೆ ಇಲ್ಲ. ಸೊ ಹೀಗೆ ಈಗ ಚಲನೆ ಇರೋದನ್ನೊಂದು ಸೃಷ್ಟಿ ಮಾಡೋಣ. ಬರೀ ನಿಂತಲ್ಲೇ ನಿಂತಿದ್ರೆ ಜೀವ ಇದೆ, ಆದರೆ ನಿಂತಲ್ಲೇ ನಿಂತಿದ್ರೆ ಏನು ಉಪಯೋಗ? ಅದಕ್ಕೆ ಆ ಬ್ರಹ್ಮ ಈಗ ಅದಕ್ಕೆ ಚಲನೆಯನ್ನು ಕೊಟ್ಬಿಟ್ಟ.
ಆ ಬೆಟ್ಟ ಗುಡ್ಡಗಳಲ್ಲಿ ಬೆಳೆದಂತಹ ಮರಗಿಡಗಳು, ಈಗ ಆ ಮರಗಿಡಗಳ ಮಧ್ಯದಲ್ಲಿ ಓಡಾಡ್ತಿರುವಂತಹ ಪ್ರಾಣಿಗಳು, ಪ್ರಾಣಿ ಸಂಕುಲವನ್ನು ಕೊಟ್ಟ, ಜಂತುಗಳನ್ನು ಬಿಟ್ಟ. ಇವಕ್ಕೆ ಚಲನೆಯೂ ಇದೆ, ಅನ್ನಮಯ ಕೋಶವೂ ಇದೆ, ಅಂದರೆ ಶರೀರವೂ ಇದೆ, ಪ್ರಾಣವೂ ಇದೆ, ಅದರಲ್ಲಿ ಪ್ರಾಣಮಯ ಕೋಶವೂ ಇದೆ. ಹಾಗೆಯೇ ಅದರ ಜೊತೆಗೆ ಮನೋಮಯ ಕೋಶ ಅಂದರೆ ಮನಸ್ಸು ಇದೆ, ಅದಕ್ಕೆ ಚಲನೆಯೂ ಇದೆ, ಓಡಾಡ್ತಾ ಇದ್ದಾವೆ. ಆದರೆ ಅಷ್ಟಿದ್ರೆ ಸಾಕ? ಬರೀ ನಡೆದಾಡಿದ್ರೆ ಸಾಕ? ಅದಕ್ಕೊಂದು ಮನಸ್ಸು ಅಥವಾ ಒಂದು ಆಲೋಚನೆ, ವಿಶೇಷವಾದಂಥ ಆಲೋಚಿಸುವಂಥ ಶಕ್ತಿ ಬೇಕು, ಮಾತಾಡಬೇಕು. ಅದಕ್ಕೋಸ್ಕರ ಇಷ್ಟಿದ್ರೆ ಸಾಕಾಗೋದಿಲ್ಲ ಅಂಥೇಳಿ ಆ ಭಾವನೆಗಳಿಗೆ ತಕ್ಕನಾಗಿ ಸ್ಪಂದಿಸಬೇಕು. ಈ ಜೀವಿಗಳೇನು ಅದಕ್ಕೊಂದು ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿಯನ್ನು ಬಿಟ್ಟು ಬೇರೆ ಇನ್ನೇನು ಯೋಚನೆ ಏನು ಮಾಡಲ್ಲ. ಒಂದೊಂದು ಜೀವಿಯು ಕೂಡ ಅದಕ್ಕೆ ಕೊಟ್ಟಿರುವಂಥ ಏನು ಬುದ್ಧಿ ಇದೆ ಅದನ್ನು ಮಾತ್ರ ಅದು ಯೋಚಿಸುತ್ತೆ, ಅದನ್ನು ಬಿಟ್ಟು ಅದು ಮುಂದಕ್ಕೆ ಹೋಗೋದೇ ಇಲ್ಲ. ಸೊ ಈಗ ಏನು ಮಾಡ್ದ ಭಗವಂತ, ಇನ್ನೊಂದು ಜೀವಿಯನ್ನ ಸೃಷ್ಟಿ ಮಾಡ್ದ, ಅದೇ ಮನುಷ್ಯ, ಮಾನವ. ಮಾನವ ಎಂಬಂತಹ ಒಂದು ಜೀವಿಯನ್ನ ಅವನೀಗ ಸೃಷ್ಟಿ ಮಾಡ್ತಾನೆ. ಈ ಮಾನವನಲ್ಲಿ ಅನ್ನಮಯ ಕೋಶವೂ ಇದೆ, ಪ್ರಾಣಮಯ ಕೋಶವೂ ಇದೆ, ಮನೋಮಯ ಕೋಶವೂ ಇದೆ, ವಿಜ್ಞಾನಮಯ ಕೋಶವೂ ಇದೆ. ವಿಜ್ಞಾನ ಅಂದರೆ ಅರಿವು, ತಿಳುವಳಿಕೆ, ಯಾವುದು ಸರಿ ಯಾವುದು ತಪ್ಪು ಹೀಗೆ ಆಲೋಚಿಸುವಂಥ ಒಂದು ಗುಣ. ಸೊ ಹೀಗೆ ವಿಜ್ಞಾನಮಯ ಕೋಶವನ್ನು ಕೊಟ್ಟ. ಯಾರು ಈ ವಿಜ್ಞಾನಮಯ ಕೋಶವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ತಾನೋ ಅವನಲ್ಲಿ ಆನಂದಮಯ ಕೋಶ, ಸದಾ ಆನಂದವಾಗಿರುವಂಥ ಒಂದು ಸ್ಥಿತಿ ಇದು ಕೂಡ ನಮಗೆ ಲಭಿಸುತ್ತೆ. ಸೊ ಇದು ಒಂದು ಸೃಷ್ಟಿಯ ಬಗ್ಗೆ ನಾನು ಹೇಳಿದೆ. ಹೀಗೆ ನಾವು ಸೇವಿಸುವಂಥ ಆಹಾರ ಈ ರೀತಿಯಲ್ಲಿ ಹೇಗೆ ಬದಲಾಗುತ್ತೆ ಹಾಗಾದರೆ? ಇದು ಪ್ರಕೃತಿನಲ್ಲಿ ನಾವು ಬೆಟ್ಟ ಗುಡ್ಡಗಳು ಅನ್ನಮಯ ಕೋಶವಾಗಿದ್ದಾವೆ, ಮರಗಿಡಗಳು ಅದು ಅನ್ನಮಯ ಕೋಶ ಜೊತೆಗೆ ಪ್ರಾಣಮಯ ಕೋಶವನ್ನು ಇಟ್ಕೊಂಡಿದ್ದಾವೆ, ಜೀವಿಗಳು ಅದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶವನ್ನು ಇಟ್ಕೊಂಡಿದ್ದಾವೆ. ಮಾನವ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಜೊತೆಗೆ ವಿಜ್ಞಾನಮಯ ಕೋಶವನ್ನು ಇಟ್ಕೊಂಡಿದ್ದಾನೆ ಅನ್ನೋಂಥದ್ದನ್ನು ನಾನು ನಿಮಗೀಗ ಉಲ್ಲೇಖವನ್ನು ಮಾಡಿ ಹೇಳಿದೆ. ಆದರೆ ನಾವು ಸೇವಿಸುವಂಥ ಆಹಾರ ಹೇಗೆ ಈ ಐದನ್ನೂ ಕೂಡ ತಲುಪುತ್ತೆ ಅನ್ನುವಂಥ ಒಂದು ವಿಷಯ. ನಾವು ಸೇವಿಸುವಂಥ ಆಹಾರ ಏನಿದೆ, ಮೊದಲು ನಾವು ಯಾವುದೇ ಆಹಾರವನ್ನು ತೆಗೆದುಕೊಳ್ಳಿ, ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳುವಂಥದ್ದು ಕೇಳಿದ್ದೀವಿ. ನಾವು ಯಾರಾದರೂ ಸ್ವಲ್ಪ ಸಣ್ಣಗೆಲ್ಲ ಇದ್ದಾಗ ಏನು ಹೇಳ್ತೀವಿ, ಚೆನ್ನಾಗಿ ತಿನ್ನು, ಸ್ವಲ್ಪ ದಷ್ಟಪುಷ್ಟವಾಗ್ತೀಯಾ, ಶಕ್ತಿ ಬರುತ್ತೆ ಅಂತ ಹೇಳಿ. ಹಾಗೆಯೇ ಯಾರಾದರೂ ತುಂಬ ದಪ್ಪ ಇದ್ದವ್ರನ್ನ ನಾವು ಕೇಳ್ತೀವಿ, ಅಯ್ಯೋ ಯಾಕೆ ಅಷ್ಟೊಂದು ಆಹಾರ ತಿನ್ನಬೇಡಿ, ಅಥವಾ ತುಂಬ ಕೊಲೆಸ್ಟ್ರಾಲ್ ಕೊಬ್ಬಿನಂಶ ತಿನ್ನಬೇಡಿ, ಈ ಥರದನ್ನು ಸ್ವಲ್ಪ ಸ್ವಲ್ಪ ತಿನ್ನಿ, ಡಯಟ್ ಮಾಡಿ, ಈ ಥರ ಹೇಳೋದನ್ನು ಕೇಳಿದ್ವಿ. ಅಂದರೆ ನಾವು ಸೇವಿಸುವ ಎಲ್ಲ ಆಹಾರವೂ ಕೂಡ ನಮ್ಮ ಶರೀರದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಕೇವಲ ಶರೀರಕ್ಕೆ ಮಾತ್ರ ಅದು ಸೀಮಿತವಾ ಅಂದರೆ ಖಂಡಿತ ಅಲ್ಲ. ನಾವು ಸೇವಿಸುವಂಥ ಆಹಾರ ಮೊದಲು ಈ ಶರೀರವಾಗಿ ಬದಲಾಗುತ್ತೆ. ನಾವು ಸೇವಿಸಿದ ನಂತರ 3-4 ದಿನಗಳ ನಂತರ ಶರೀರದ ಬೇರೆ ಬೇರೆಯ ರೂಪಗಳನ್ನು ಪಡೆಯುತ್ತೆ. ಅದು ಒಂದು ಶಕ್ತಿಯಾಗಿ ಬದಲಾಗುವುದು, ರಕ್ತವಾಗಿ ಬದಲಾಗುವುದು, ಮಾಂಸವಾಗಿ ಬದಲಾಗುವುದು, ಮೂಳೆಗೆ ಪೂರಕವಾಗಿರುವಂಥದ್ದು ಇರ್ಬೋದು. ಸೊ ಹೀಗೆ ಶರೀರದ ಬೆಳವಣಿಗೆಗೆ ಏನೇನು ಬೇಕೋ ಅದೆಲ್ಲ ರೀತಿಯಲ್ಲಿ ರೂಪಾಂತರಗೊಳ್ಳುವಂಥದ್ದು ನಾವು ಸೇವಿಸುವಂಥ ಆಹಾರ. ಇದು ಅನ್ನಮಯ ಕೋಶ ಅಂತ ಕರೀತಾರೆ. ಈ ಶರೀರ ಏನಿದೆಯಲ್ಲ, ಈ ಶರೀರಕ್ಕೆ ಅನ್ನಮಯ ಕೋಶ ಅಂತ ಕರೀತಾರೆ. ಅಂದರೆ ಈ ಶರೀರ ಅಷ್ಟೇ. ಆದರೆ ನಾವು ಸೇವಿಸುತ್ತಾ ಇರುವಂಥ ಆಹಾರ ಕೇವಲ ಅನ್ನವಾಗಿ ಮಾತ್ರ ಇರುತ್ತಾ ಅಂತ ಕೇಳಿದರೆ, ಕೇವಲ ಈ ಶರೀರವಾಗಿ ಮಾತ್ರ ಇರೋದಿಲ್ಲ. ಈ ಶರೀರವಾಗಿರುವಂಥದ್ದನ್ನು ನಿಯಂತ್ರಿಸುವಂಥ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಈ ಶಕ್ತಿಗೆ ಕರೀತಾರೆ ಪ್ರಾಣ ಅಂಥೇಳಿ, ಶಕ್ತಿ ಅಂಥೇಳಿ. ನಾವು ಸೇವಿಸುವಂಥ ಆಹಾರದಲ್ಲಿ ಶಕ್ತಿಯೇ, ಸತ್ವವೇ ಇಲ್ಲದಂಥ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಅಂದರೆ ನಿಶಕ್ತಿ ಆಗಿಬಿಡುತ್ತೆ, ದುರ್ಬಲ ಆಗಿಬಿಡುತ್ತೆ. ಈ ಶರೀರ ಎಷ್ಟೇ ಸದೃಢವಾಗಿರಲಿ, ನೀವು ನೋಡಿ, ಅವನೆಷ್ಟೇ ದಷ್ಟಪುಷ್ಟವಾಗಿ ಎತ್ತರವಾಗಿ ದೃಢಕಾಯವಾಗಿರಲಿ, ಅವನಿಗೆ ಜ್ವರ ಬಂದ್ಬಿಡ್ತು ಅಂದರೆ, ನಿಶಕ್ತನಾಗ್ಬಿಟ್ರು ಅಂದರೆ ಕುಸಿದೋಗ್ಬಿಡ್ತಾನೆ. ಅಂದರೆ ಅವನಲ್ಲಿ ಶಕ್ತಿ ಇಲ್ಲ ಅಂತ. ಎಷ್ಟೇ ಸುದೃಢವಾದ ಶರೀರವಿದ್ದಾಗಲೂ ಕೂಡ ಅವನಲ್ಲಿ ಒಂದು ಶಕ್ತಿ ಇರಬೇಕು.
ಅಂದರೆ ನಾವು ಸೇವಿಸುವಂತಹ ಎಲ್ಲ ಆಹಾರವೂ ಕೂಡ ನಂತರ ಅದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ಅದು ಪ್ರಾಣವಾಗಿ ಪರಿವರ್ತನೆ ಆಗುತ್ತೆ. ಈ ಪ್ರಾಣ ನಮ್ಮ ಶರೀರವನ್ನು ನಿಯಂತ್ರಿಸ್ತಾ ಇರುತ್ತೆ. ಶರೀರಕ್ಕಿಂತ ಸೂಕ್ಷ್ಮವಾದಂಥದ್ದು ಪ್ರಾಣ. ನಾವು ಸೇವಿಸಿದ ಆಹಾರ ಅದು ಪ್ರಾಣವಾಗಿ ಬದಲಾಗೋದಕ್ಕೆ ಕನಿಷ್ಠ 7 ದಿನಗಳು ಬೇಕು. 7 ದಿನಗಳು ಬೇಕಾಗುತ್ತೆ. ನಾವು ಸೇವಿಸಿದಂಥ ಆಹಾರ ಅದು ಪ್ರಾಣವಾಗಿ ಬದಲಾಗುವಂಥದಕ್ಕೆ, ಪ್ರಾಣಮಯ ಕೋಶವಾಗಿ ಬದಲಾಗುವಂಥದಕ್ಕೆ ಕನಿಷ್ಠ 7 ದಿನಗಳು ಬೇಕು. ಆದರೆ ಈ ಪ್ರಾಣವನ್ನು ನಾವು ಇನ್ಸ್ಟೆಂಟಾಗಿ ಒಳಗೆ ತೆಗೆದುಕೋಬೋದು. ಹೇಗೆ ತೆಗೆದುಕೋಬೋದು? ಅದು 7 ದಿನಗಳ ತನಕ ನಾವು ಕಾಯುವ ಅವಶ್ಯಕತೆ ಇಲ್ಲ. ನಾವು ತೆಗೆದುಕೊಳ್ಳುವಂಥ ಉಸಿರಿದೆಯಲ್ಲ, ಅದು ಪ್ರಾಣದ ರೂಪದಲ್ಲಿ ನಮ್ಮ ಶರೀರದ ಒಳಗಡೆಗೆ ಆ ಶಕ್ತಿ ನಮ್ಮ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ. ಹೇಗೆ ನಮ್ಮ ಮನೆಗೆ ದಿನ 2 ಲೀಟರ್ ಹಾಲು ಬೇಕು ಅಂತ ಅಂದ್ಕೊಳ್ಳೋಣ. ಆ 2 ಲೀಟರ್ ಹಾಲಲ್ಲಿ 1 ಲೀಟರ್ ಮನೆಯಲ್ಲಿ ಕಾಫಿ, ಟೀ ಈ ಥರದ್ದು ಬಳಸ್ತೀವಿ. ಇನ್ನೊಂದು ಲೀಟ್ರನ್ನು ಮೊಸರು ಮಾಡಿ ಕಡಿದು ಬೆಣ್ಣೆನ ತೆಗೆದು ತುಪ್ಪಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ಆ 1 ಲೀಟ್ರು ಹಾಲನ್ನು ಆ ತುಪ್ಪಕ್ಕೋಸ್ಕರ, ಮೊಸರು ಮಾಡಿ ತುಪ್ಪಕ್ಕೋಸ್ಕರ ಏನು ಬಳಸ್ಕೊಳ್ತೀವಲ್ಲ, ಅದು ಒಂದೇ ದಿನಕ್ಕೆ ನೀವು ಅದನ್ನು ಮೊಸರು ಮಾಡಿ ತುಪ್ಪ ತೆಗೆಯೋದಕ್ಕಾಗೋದಿಲ್ಲ. ಒಂದು 2-3 ದಿನಗಳ ಹಾಲುಗಳನ್ನು ನೀವು ಹೆಪ್ಪಾಕಿ ಅದನ್ನಿಟ್ಟು, ಅದಾದ ನಂತರ ಅದು ಕಡಿದು, ಅದಾದ ನಂತರ ನೀವು ಬೆಣ್ಣೆ ತೆಗೆದು, ಆ ನಂತರ ನೀವು ತುಪ್ಪ ಮಾಡಬೇಕು ಅಂದರೆ ಕನಿಷ್ಠ 4ರಿಂದ 5 ದಿನಗಳು ಬೇಕಾಗುತ್ತೆ. ಆದರೆ ಈಗ ನಿಮಗೆ ತುಪ್ಪ ನೇರವಾಗಿ ಹೊರಗಡೆಯಿಂದ ಸಿಗ್ತಾ ಇದೆ. ಈಗ ಆ ತುಪ್ಪವನ್ನೇ ನೀವು ನೇರ ತೆಗೆದುಕೊಳ್ತಿದ್ದೀರಿ ಅಂತಾದರೆ, ಅದು ಕೂಡ ತುಪ್ಪ ಬೇರೆ ಕಡೆ ಇದೇ ಪ್ರೋಸೆಸ್ ಆಗಿ ಬಂದಿದ್ರೂ ಕೂಡ ನಿಮಗೀಗ ನೇರವಾಗಿ ಸಿಗ್ತಾ ಇದೆ. ನಿಮಗೀಗ ನೇರವಾಗಿ ಸಿಗ್ತಾ ಇದೆ ಅಂದರೆ ನೀವು ಇಷ್ಟು ಹಾಲನ್ನು ತೆಗೆದುಕೊಂಡು ಈ ಪ್ರೋಸೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಈಗ ನಾವು ಪ್ರಕೃತಿಯಿಂದನೇ ಆ ಪ್ರಾಣವನ್ನು ಶರೀರದ ಒಳಗಡೆಗೆ ತೆಗೆದುಕೊಳ್ತಾ ಇರುವಾಗ, ಅಂದರೆ ಉಸಿರಾಟ ಕ್ರಿಯೆ ಮೂಲಕ, ದೀರ್ಘವಾದ ಉಸಿರಾಟ ಕ್ರಿಯೆ ಮೂಲಕ, ಪ್ರಾಣಾಯಾಮದ ಮೂಲಕ ನಾವು, ಅಥವಾ ಆಸನಗಳ ಮೂಲಕ ಅಥವಾ ಧ್ಯಾನದ ಮೂಲಕ ಉಸಿರನ್ನು ದೀರ್ಘಗೊಳಿಸಿ ಶರೀರದ ಒಳಗೆ ಹೆಚ್ಚು ನಮ್ಮ ಪ್ರಕೃತಿಯಲ್ಲಿನ ಪ್ರಾಣಶಕ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡಿದ್ದೆ ಆದಲ್ಲಿ, ಈಗ ಶರೀರದಿಂದ ಕನ್ವರ್ಟ್ ಆಗಿ ಬರಬೇಕಾದಂಥ, ಬದಲಾಗಿ ಅದು ನಮ್ಮ ಶರೀರವನ್ನು ಪ್ರವೇಶಿಸಿ ಆಹಾರ ಅದರಿಂದ ಬದಲಾಗಿ ಬರಬೇಕಾದಂತಹ ಶಕ್ತಿ ಏನಿದೆ ಅದರ ಪ್ರಮಾಣ ಅವಶ್ಯಕತೆ ಇರೋದಿಲ್ಲ, ಕಡಿಮೆ ಆಗಿಬಿಡುತ್ತೆ. ಇದರಲ್ಲಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿಬಿಡ್ತೀನಿ ಈ ಸಂದರ್ಭದಲ್ಲಿ, ಸೂಕ್ತ ಈ ಸಂದರ್ಭಕ್ಕೆ ಅಂತ. ಅನೇಕರಿಗೆ ಒಂದು ಭ್ರಮೆ ಇದೆ. ಏನಪ್ಪಾ ಅಂದರೆ, ಯೋಗ ಮಾಡಿ ಬಿಟ್ಬಿಟ್ರೆ ದಪ್ಪ ಆಗ್ಬಿಡ್ತೀವಿ ಅಂತ ಹೇಳಿ. ಯೋಗ ಮಾಡಿ ಬಿಟ್ರೆ ದಪ್ಪ ಆಗ್ಬಿಡ್ತೀವಿ ಅನ್ನೋ ಕಲ್ಪನೆ ಏನಿದೆ ಅದೇ ತಪ್ಪು. ಯಾಕೆ ಅಂತ ಕೇಳಿದ್ರೆ, ನೋಡಿ, ಯೋಗ ಏನು ಮಾಡುತ್ತೆ, ಆಸನ ಏನು ಮಾಡುತ್ತೆ, ಆಸನದಲ್ಲಿ ನಮ್ಮ ಉಸಿರಾಟ ಕ್ರಿಯೆಯನ್ನ ದೀರ್ಘಗೊಳಿಸುತ್ತೆ. ಬೇರೆ ವ್ಯಾಯಾಮಗಳಲ್ಲಿ ಉಸಿರಾಟ ಕ್ರಿಯೆ ವೇಗವನ್ನು ಹೆಚ್ಚಿಗೆ ಮಾಡುತ್ತೆ. ನೀವು ಜಾಗಿಂಗ್ ಮಾಡ್ತೀರಿ, ಅಥವಾ ಬ್ರಿಸ್ಕ್ ವಾಕ್ ಮಾಡ್ತೀವಿ, ಅಥವಾ ಫಾಸ್ಟ್ ವ್ಯಾಯಾಮಗಳನ್ನು ಮಾಡ್ತೀವಿ, ವೇಗವಾಗಿ ವ್ಯಾಯಾಮಗಳನ್ನು ಮಾಡ್ತಿರ್ತೀವಿ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಬ್ರೀತ್ ಇನ್ಗಿಂತ ಬ್ರೀತ್ ಔಟ್ ಜಾಸ್ತಿ ಇರುತ್ತೆ. ಉಸಿರನ್ನು ಹೊರಗಾಕುವಂಥ ಕ್ರಿಯೆ ಜಾಸ್ತಿ ಇರುತ್ತೆ. ಯಾವಾಗ ಉಸಿರನ್ನು ಹೊರಗಾಕುವಂಥ ಕ್ರಿಯೆ ಜಾಸ್ತಿ ಆಗುತ್ತೋ ಶರೀರದಲ್ಲಿ ಶಕ್ತಿ ಬೇಗ ಅದು ಜೀರ್ಣ ಆಗ್ತಾ ಹೋಗುತ್ತೆ, ಬರ್ನ್ ಆಗ್ತಾ ಹೋಗುತ್ತೆ, ವ್ಯಯವಾಗ್ತಾ ಹೋಗುತ್ತೆ. ಯಾವಾಗ ಶಕ್ತಿ ಹೆಚ್ಚು ವ್ಯಯವಾಗ್ತಾ ಇದೆಯೋ ಮತ್ತೆ ಶಕ್ತಿ ಶರೀರಕ್ಕೆ ಬೇಕಾಗುತ್ತೆ. ಆಗ ಏನು ಮಾಡ್ತೀವಿ, 2 ರೊಟ್ಟಿ ತಿಂತಿದ್ದರೂ 3 ರೊಟ್ಟಿಗೆ ಶುರು ಮಾಡ್ತೀವಿ. ಇಷ್ಟು ಅನ್ನ ತಿಂತಿದ್ದರೂ ಇಷ್ಟು ಅನ್ನ ತಿನ್ನಕ್ಕೆ ಶುರು ಮಾಡ್ತೀವಿ. ಅರ್ಧ ಲೋಟ ಹಾಲು ಕುಡಿಬೇಕು ಅಂತಿದ್ದವ್ರಿಗೆ 1 ಲೋಟ ಹಾಲು ಬೇಕು ಅಂತ ಅನ್ಸುತ್ತೆ. 1 ಮೊಟ್ಟೆ ತಿಂತಿದ್ದವ್ರಿಗೆ 2 ಮೊಟ್ಟೆ ಬೇಕು ಅಂತ ಅನ್ಸುತ್ತೆ. ಅಥವಾ ಇನ್ನೇನೇ ನಾವು ಆಹಾರ ಸೇವಿಸ್ತಿರ್ತೀವಿ, ಅದರಲ್ಲಿ ಒಂದು 20-30% ಜಾಸ್ತಿ ಮಾಡ್ಬಿಡ್ತೀವಿ. ಆದರೆ ಕ್ರಮೇಣ ಏನಾಗ್ತೀವಿ, ಆ ವ್ಯಾಯಾಮಗಳನ್ನು ಬಿಟ್ಬಿಡ್ತೀವಿ, ಆದರೆ ಆಹಾರದ ಪ್ರಮಾಣ ಕಡಿಮೆ ಮಾಡಲ್ಲ. ವ್ಯಾಯಾಮ ಬಿಟ್ಟಿದ್ದೀವಿ, ಈಗ ಶಕ್ತಿ ಅವಶ್ಯಕತೆ ಇಲ್ಲ, ಆದರೆ ಆಹಾರ ಕಡಿಮೆ ಮಾಡಲ್ಲ, ಆಹಾರವನ್ನು ಅಷ್ಟೇ ಪ್ರಮಾಣದಲ್ಲಿ ತಿಂತಿರ್ತೀವಿ. ಹಾಗಾಗಿ ಅಲ್ಲಿ ವ್ಯಾಯಾಮ ಮಾಡಿ ಬಿಟ್ಟ ನಂತರ ದಪ್ಪ ಆಗ್ತಾರೆ. ಯಾಕೆ ಅಂದರೆ ಆ ಶಕ್ತಿ ಅದು ವ್ಯಯವಾಗ್ತಿಲ್ಲ, ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆದರೆ ಯೋಗದಲ್ಲಿ ಏನಾಗುತ್ತೆ, ಯೋಗದಲ್ಲಿ ನಿಮ್ಮ ಶರೀರದಲ್ಲಿರುವಂಥ ಎನರ್ಜಿ ಇದೆಯಲ್ಲ ಅದು ಬರ್ನ್ ಆಗ್ತಿಲ್ಲ.
ಯಾಕೆ ಅಂದ್ರೆ ಅದಕ್ಕಿಂತ ಹೆಚ್ಚು ಪ್ರಮಾಣದ ಆಕ್ಸಿಜನ್ ಒಳಗಡೆ ತಗೊಳ್ತಾ ಇದೀವಿ, ಪ್ರಾಣಶಕ್ತಿಯನ್ನು ಒಳಗಡೆ ತೆಗೆದುಕೊಳ್ತಾ ಇದೀವಿ. ವೇಗವಾದ ಉಸಿರಿಲ್ಲ. ಯಾವುದಾದ್ರೂ ಆಸನಗಳಲ್ಲಿ ನಿಮ್ಮ ವೇಗವಾದ ಉಸಿರ ಅಂತ ಹೇಳಿದ್ರೆ ಅದು ಯಾವುದರಲ್ಲೂ ಇಲ್ಲ, ತಪ್ಪು. ಆ ಥರ ಮಾಡ್ತಾ ಇದ್ರೆ ಅದು ತಪ್ಪು ಅಂತ ಹೇಳಿ. ಹಾಗಾದ್ರೆ ನಿಮಗೊಂದು ಪ್ರಶ್ನೆ ಉದ್ಭವ ಆಗ್ಬೋದು ಈ ಸಂದರ್ಭದಲ್ಲಿ. ಹಾಗಾದ್ರೆ ನಾವು ಕಪಾಲಭಾತಿ ಮಾಡ್ತೀವಿ, ಭಸ್ತ್ರಿಕಾ ಮಾಡ್ತೀವಿ, ಶ್ವಾನಶ್ವಾಸ ಮಾಡ್ತೀವಿ, ಇದೆಲ್ಲ ವೇಗವಾಗಿದೆಯಲ್ಲ ಹಾಗಾದ್ರೆ ಅಂತ ಕೇಳ್ಬೋದು. ಒಂದು ಉಸಿರಾಟ ಕ್ರಿಯೆ ಅಂದ್ರೆ ಬ್ರೀತ್ ಇನ್ ಬ್ರೀತ್ ಔಟ್ ಎರಡನ್ನೂ ಸೇರಿಸಿದಾಗ ಅದಕ್ಕೆ ಉಸಿರಾಟ ಕ್ರಿಯೆ ಅಂತ ಹೇಳುವಂಥದ್ದು. ವ್ಯಾಯಾಮಗಳಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್ ಎರಡೂ ವೇಗವಾಗಿರುತ್ತೆ. ಕಪಾಲಭಾತಿ, ಭಸ್ತ್ರಿಕದಲ್ಲಿ ಇವುಗಳಲ್ಲಿ ವೇಗವಾಗಿರುವುದಿಲ್ಲ. ಒಂದರಲ್ಲಿ ಮಾತ್ರ ನಿಮಗೆ ಇರುವಂಥದ್ದು ಭಸ್ತ್ರಿಕದಲ್ಲಿ ಮಾತ್ರ ಆ ಥರ ಸಿಗುತ್ತಷ್ಟೇ. ಅದುವೇ ಯಾವಾಗ ಕೇವಲ 1 ನಿಮಿಷ ಮಾತ್ರ, ಒಂದೇ ನಿಮಿಷ. ಆದರೆ ವ್ಯಾಯಾಮಗಳಲ್ಲಿ 1 ನಿಮಿಷ ಇರೋದಿಲ್ಲ. ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ ನಾವು ಮಾತ್ರ ಮಾಡಿರ್ತೀವಿ. ಕಡಿಮೆ ಅಂದ್ರೆ 1 ಗಂಟೆಗಳ ಕಾಲ ಮಾಡಿರ್ತೀವಿ. ಸೊ ಹಾಗಾಗಿ 1 ನಿಮಿಷಕ್ಕೂ 1 ಗಂಟೆಗೂ ನಾವು ಅದನ್ನ ಹೋಲಿಕೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನ ಯೋಗಾಸನವನ್ನು ಮಾಡುವಾಗ ನಾವು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ತಾ ಇರೋದ್ರಿಂದ ಪ್ರಕೃತಿಯಲ್ಲಿನ ಪ್ರಾಣಶಕ್ತಿ ಶರೀರವನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಶರೀರಕ್ಕೆ ಬೇಕಾದಂತಹ ಶಕ್ತಿ ಈ ಉಸಿರಿನ ಮೂಲಕ ನಮ್ಮ ಶರೀರವನ್ನು ಪ್ರವೇಶ ಮಾಡಿರೋದ್ರಿಂದ ಶರೀರಕ್ಕೆ ಆಹಾರದಿಂದ ಬೇಕಾದಂತಹ ಶಕ್ತಿಯ ಅನಿವಾರ್ಯ ಇರೋದಿಲ್ಲ. ಹಾಗಾಗಿ ಯಾರು ಸರಿಯಾದ ಪ್ರಮಾಣದಲ್ಲಿ ಕ್ರಮಬದ್ಧವಾಗಿ ಯೋಗವನ್ನ ಮಾಡ್ತಾ ಇದ್ದಾನೆ ಅವನಿಗೆ ಆಹಾರ ತಾನಾಗಿಯೇ ನಿಯಂತ್ರಣ ಆಗುತ್ತೆ. ಅವನು ನಾನು ಯೋಗ ಮಾಡ್ತಿದ್ದೀನಿ ಕಾರಣಕ್ಕೆ ನಿಯಂತ್ರಿಸೋ ಅವಶ್ಯಕತೆ ಇಲ್ಲ. ಮೊದಲು 4 ರೊಟ್ಟಿಯನ್ನು ಅವನು ತಿಂತಾ ಇದ್ದ ಅಂದ್ರೆ ಈಗ 3 ರೊಟ್ಟಿ ಬಂದ್ಬಿಟ್ಟಿರ್ತಾನೆ, 2 ರೊಟ್ಟಿ ಬಂದ್ಬಿಟ್ಟಿರ್ತಾನೆ. ಅವನು ಪ್ರಯತ್ನವಾಗಿ ಬಂದಿಲ್ಲ, ಅದು ಸಹಜವಾಗಿ ಬಂದಿದೆ. ಅವನಿಗೆ ಸಾಕು ಅಂತ ಅನ್ಸುತ್ತೆ. 4-5 ಸಲ ತಿಂತಾ ಇದ್ದ ಅಂದ್ರೆ ದಿನಕ್ಕೆ ಈಗ 3 ಸಲ ಬಂದ್ಬಿಟ್ಟಿದ್ದಾನೆ. ಇನ್ನೂ ನಿರಂತರ ಅಭ್ಯಾಸ ಮಾಡ್ತಿದ್ರೆ 2 ಸಲ ಬಂದ್ಬಿಡ್ತಾನೆ. ಒಂದೇ ಸಲಕ್ಕೆ ಹೆಚ್ಚು ಪ್ರಮಾಣ ತಿನ್ನಬೇಕು ಅಂತ ಅನ್ಸೋದಿಲ್ಲ ಅವನಿಗೆ. ಅಂದ್ರೆ ತೋರಿಕೆಗೋಸ್ಕರ ಅಲ್ಲ, ಪ್ರಯತ್ನ ಪೂರ್ವಕವಾಗಿ ಅಲ್ಲ, ಸಹಜವಾಗಿ ಬರುವಂತ ಒಂದು ಕ್ರಿಯೆ ಇದಾಗುತ್ತೆ. ಯಾರಲ್ಲಿ ನನಗೆ ಆಹಾರ ಸಾಕು ಅಂತ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ ಅದರ ಅರ್ಥ ಅವನಿಗೆ ಜೀರ್ಣ ಸಮಸ್ಯೆ ಆಗಿದೆ ಅಂತಲ್ಲ, ಅವನಿಗೆ ಬೇಕಾದಂಥ ಶಕ್ತಿ ಪ್ರಕೃತಿ ನಾವು ತಗೊಳ್ತಾ ಇದ್ದಾನೆ ಅಂತ. ಸೊ ಹಾಗಾಗಿ ನಾವು ಉಸಿರಿನ ಮೂಲಕ ಆಗಲಿ ಅಥವಾ ಆಹಾರದ ಮೂಲಕ ಆಗಲಿ ತೆಗೆದುಕೊಂಡಂತಹ ಆ ಪ್ರಾಣ ಏನಿದೆ, ಅಂದರೆ ಆಹಾರದಿಂದ ತೆಗೆದುಕೊಂಡಂತಹ ಶಕ್ತಿ ಏನಿದೆ, ಅದು ಮೊದಲು ಅನ್ನಮಯ ಕೋಶ ಆಗುತ್ತೆ ಆಹಾರ, ಅದಾದ ನಂತರ ಪ್ರಾಣಮಯ ಕೋಶ ಆಗುತ್ತೆ. ಅದನ್ನು ನಾವು ಉಸಿರಿನ ಮೂಲಕ ನೇರವಾಗಿ ತೆಗೆದುಕೊಳ್ತೀವಿ. ಆದರೆ ನಾವು ಸೇವಿಸಿದಂಥ ಆಹಾರ ಕೇವಲ ಪ್ರಾಣಕ್ಕೆ ಸೀಮಿತ ಆಗೋದಿಲ್ಲ, ಇದು ಗೊತ್ತಿರಬೇಕು ನಮಗೆ. ಮೊದಲು ಅನ್ನಮಯ ಕೋಶ ಆಯಿತು, ಎರಡನೇದು ಪ್ರಾಣಮಯ ಕೋಶ ಆಯಿತು. ಈ ಪ್ರಾಣ ಮತ್ತೆ 5 ರೂಪಗಳನ್ನು ಪಡೆಯುತ್ತೆ. ನಾನು ಅದಕ್ಕೆ ನಂತರ ಬರ್ತೀನಿ. ಇದನ್ನ ಒಂದು ಸ್ವಲ್ಪ ಈ ಪಂಚಕೋಶಗಳನ್ನು ಮುಗಿಸ್ಬಿಟ್ಟು ಆಮೇಲೆ ಆ ಪ್ರಾಣಮಯ ಕೋಶಕ್ಕೆ ಮತ್ತೆ ಬರ್ತೀನಿ ನಾನು. ಈಗ ನಾವು ಈ ಒಳಗಡೆ ತೆಗೆದುಕೊಂಡ ಆಹಾರ ಪ್ರಾಣಮಯ ಕೋಶ ಆಗಿದೆ. ಈ ಪ್ರಾಣ ನಮ್ಮ ಮನಸ್ಸಾಗಿ ಬದಲಾಗುತ್ತೆ. ಅಂದ್ರೆ ನಾವು ಸೇವಿಸುವ ಪ್ರತಿ ಆಹಾರವೂ ಕೂಡ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತಿರುತ್ತೆ. ನಾವು ಯಾವ ರೀತಿಯ ಆಹಾರವನ್ನು ಸೇವನೆಯನ್ನು ಮಾಡ್ತಿರ್ತೀವೋ ಅದು ನಮ್ಮ ಮನಸ್ಸಾಗಿ ಬದಲಾಗುತ್ತೆ. ಇದು ಗೊತ್ತಿರಬೇಕು ನಮಗೆ. ಈ ಆಹಾರದಲ್ಲಿ 3 ಪ್ರಕಾರಗಳಿದೆ: ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಹೇಳಿ. ಈ 3 ರೂಪಗಳಿದೆಯಲ್ಲ, ಇದು ನಮ್ಮ ಆಹಾರದಿಂದ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ನಾವು ಯಾವ ರೀತಿ ಆಹಾರವನ್ನು ಸೇವಿಸ್ತೀವೋ ಆ ರೀತಿಯಲ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆಕ್ಚುಲಿ ಇದು ದೊಡ್ಡ ಸಬ್ಜೆಕ್ಟ್ ಆಹಾರ ಅನ್ನುವಂಥದ್ದು. ನಾನು ಅದಕ್ಕೆ ಇವತ್ತಿನ ವಿಷಯದಲ್ಲಿ ಆಹಾರದಿಂದ ಆತ್ಮದವರೆಗೆ ಅಂತ ನಾನು ಇಡಲಿಲ್ಲ ಈ ಸಬ್ಜೆಕ್ಟ್ನ. ಆಹಾರ ಅನ್ನುವಂಥದ್ದು ಇನ್ನೊಂದು ವಿಷಯವನ್ನು ನಾನು ತೆಗೆದುಕೊಳ್ಳಲಿದ್ದೀನಿ ಇನ್ನೊಂದು ದಿನ. ಅನ್ನದಿಂದ ಅಂತ ಅಷ್ಟೇ ತೆಗೆದುಕೊಂಡಿದ್ದೀನಿ ಈಗ. ಹಾಗಾಗಿ ಇದನ್ನ ಆಹಾರದ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಕ್ಕೆ ಹೋಗೋದಿಲ್ಲ ನಾನು. ಆದರೆ ಆಹಾರದ ಬಗ್ಗೆ ಖಂಡಿತವಾಗಿ ಮತ್ತೊಂದು ದಿನ ಇನ್ನೊಂದು ಅವಧಿಯನ್ನು ನಾನು ತೆಗೆದುಕೊಳ್ತೀನಿ. ಈ ಆಹಾರವನ್ನು ಯಾವ್ಯಾವ ರೀತಿ, ಈ ತಾಮಸಿಕ, ರಾಜಸಿಕ, ಸಾತ್ವಿಕ ಅಂತ ನಾನು ಹೇಳಿದ್ನಲ್ವಾ, ಯಾವ್ಯಾವ ಥರದ ಆಹಾರವನ್ನು ಸೇವಿಸುವಂಥ ಜೀವಿಗಳನ್ನು ನಾವು ನೋಡಿದ್ರೆ ಅದರ ಮನಸ್ಸು ಹೇಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ನಾನಿಲ್ಲಿ ತಾಮಸಿಕ ಅಂದ ತಕ್ಷಣ ಅದು ಮಾಂಸಾಹಾರ,
ಸಾತ್ವಿಕ ಅಂದ ತಕ್ಷಣ ಸಸ್ಯಾಹಾರ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಸಸ್ಯಾಹಾರವೂ ತಾಮಸಿಕ ಆಗ್ಬೋದು, ಮಾಂಸಾಹಾರವೂ ಸಾತ್ವಿಕ ಆಗ್ಬೋದು. ಇದಕ್ಕೆ ಅನೇಕ ಉದಾಹರಣೆಗಳು ಕೂಡ ಸಿಗುತ್ತೆ. ಅದನ್ನು ನಾನು ಮುಂದಿನ ಆಹಾರದ ವಿಷಯದಲ್ಲಿ ಹೇಳ್ತೀನಿ. ಆದರೆ ಸಂಕ್ಷಿಪ್ತ ಸ್ವಲ್ಪ ಪ್ರಾಣಿಗಳಲ್ಲಿ ನಾವು ಹೇಗೆ ಇದನ್ನು ವಿಂಗಡಣೆ ಮಾಡಿ ನೋಡ್ಬೋದು ಅನ್ನೋದನ್ನು ಅಷ್ಟೇ ಇವತ್ತು ಹೇಳಿರ್ತೀನಿ. ನಾವು ಈ ಹುಲಿ ಅಥವಾ ಸಿಂಹ, ಚಿರತೆ ಈ ಪ್ರಾಣಿಗಳನ್ನು ನೋಡಿದ್ದೀವಿ. ಇದರ ಆಹಾರ ಮಾಂಸಾಹಾರವಾಗಿದೆ. ಇದಕ್ಕೆ ತಾಮಸಿಕ ಆಹಾರ ಅಂತ ಕರೀತಾರೆ. ಇದರ ಸ್ವಭಾವವೇಗಿದೆ, ಉಗ್ರವಾಗಿದೆ, ಕೋಪ ಇದೆ, ಅಲ್ಲಿ ಸಾತ್ವಿಕತೆ ಕಾಣಿಸೋದಿಲ್ಲ. ಸೊ ಹೀಗೆ ಅದರ ಆಹಾರ ಅದು ನಮ್ಮ ಮನಸ್ಸಿನ ಮೇಲೆ, ಅದು ಯಾವ ಥರದಲ್ಲಿ ಅದು ಬೇಟೆ ಆಡುತ್ತೆ, ಕ್ರೂರತನದಲ್ಲಿ ಬೇಟೆ ಆಡುತ್ತೆ, ಹೋರಾಟ ಮಾಡುತ್ತೆ. ಸೊ ಹೀಗೆ ಆ ಥರ ಮಾಡಿದ ಆಹಾರವನ್ನು ತಿಂದಾಗ ಅದು ಮನಸ್ಸು ಹಾಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಅಂತ. ಒಂದ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಮಾಂಸಾಹಾರ ಹಾಗಾದರೆ ಅದು ತಾಮಸಿಕನ? ಅದು ಸೇವಿಸಿದವರೆಲ್ಲ ಕೋಪಿಷ್ಠರಾಗಿರ್ತಾರ, ಉಗ್ರರಾಗಿರ್ತಾರ, ಕೆಟ್ಟದ ಅಂತ ನಿಮ್ಗೇನಾದರೂ ನೀವು ಕೇಳಿದ್ರೆ ಖಂಡಿತ ನಾನು ಅದನ್ನು ಹೇಳ್ತಾ ಇಲ್ಲ. ನಾನು ಮತ್ತೆ ಹೇಳ್ತೀನಿ, ಅದನ್ನು ಇನ್ನೊಂದು ಸಬ್ಜೆಕ್ಟ್ ತಗೊಳ್ತೀನಿ ನಾನು. ಅವತ್ತು ಈ ಥರದ ಆಹಾರವೂ ಹೇಗೆ ಸಾತ್ವಿಕ ಆಗುತ್ತೆ, ಸಾತ್ವಿಕ ಆಹಾರವು ಯಾವ ರೀತಿ ತಾಮಸಿಕವಾಗುತ್ತೆ ಅನ್ನೋಂಥದ್ದನ್ನು ನಾನು ಅವಧಿಯನ್ನು ತೆಗೆದುಕೊಳ್ತೀನಿ. ಆದರೆ ಸುಮ್ಮನೆ ಇವತ್ತು ನಾನು ಈ ಆಹಾರ ಹೇಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋಂಥದ್ದಕ್ಕೆ ಹೇಳಿದ್ದು. ನಾವು ಸೇವಿಸುವಂಥ ಕೇವಲ ಮಾಂಸಾಹಾರ ಮಾತ್ರ ಅಲ್ಲ, ಅದು ನಾವು ಸೇವಿಸುವಂತಹ ಅದು ತುಂಬ ಖಾರವಾಗಿರೋದು, ಮಸಾಲೆ ಇರೋದು, ಯಾವಾಗಲೂ ಮಾಡಿಟ್ಟಂಥದ್ದು, ಪದೇ ಪದೇ ಬೇಯಿಸುವಂಥದ್ದು, ಇವೆಲ್ಲವೂ ತಾಮಸಿಕ ಆಹಾರವೇ ಆಗಿರ್ತವೆ. ಇವತ್ತೊಂದು ನಗರ ಪ್ರದೇಶಗಳಲ್ಲಿ ಅದು ಸ್ವಾಭಾವಿಕವಾಗಿಬಿಟ್ಟಿದೆ. ಯಾವಾಗಲೂ ಒಂದು ವಾರದ ಹಿಂದೆ ಮಾಡಿಟ್ಟಂಥದ್ದನ್ನ ನಿತ್ಯ ಸೇವನೆಯನ್ನು ಮಾಡುವಂಥದ್ದು, ಮತ್ತೆ ಮತ್ತೆ ಬೇಯಿಸುವಂಥದ್ದು, ಮತ್ತೆ ಮತ್ತೆ ಬಿಸಿ ಮಾಡುವಂಥದ್ದು, ಈ ಥರದ ಆಹಾರವನ್ನು ಸೇವನೆ ಮಾಡಿದಾಗ ಅದು ನಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಿರುತ್ತೆ. ಕೆಟ್ಟ ಪರಿಣಾಮ ಅಂದ್ರೇನು? ಕೋಪ, ಭಯ, ಅಸೂಯೆ, ದ್ವೇಷ, ಈ ಥರದ್ದೆಲ್ಲ ಬರುವಂಥದ್ದು ಅದರಿಂದ. ಉದ್ವೇಗಕ್ಕೊಳಗಾಗೋದು, ಭಯಕ್ಕೊಳಗಾಗೋದು, ಇವೆಲ್ಲವೂ ಕೂಡ ತಾಮಸಿಕ ಆಹಾರದಿಂದ ಬರುವಂಥದ್ದು. ಇನ್ನು ರಾಜಸಿಕ ಆಹಾರ, ಹುಳಿ ಇರುವಂಥ ಪದಾರ್ಥಗಳು. ದೋಸೆ ತಿಂದು ನೋಡಿ, ದೋಸೆಯನ್ನು ತಿಂದುಬಿಟ್ಟು ಆಫೀಸಿಗೆ ಹೋಗಿ ಕುತ್ಕೊಳ್ಳಿ, ಅದು ಹುಳಿ ಈಸ್ಟ್ ಫಾರ್ಮ್ ಆಗಿರುವಂಥದ್ದು, ನಿದ್ದೆ ಬರ್ತಾ ಇರುತ್ತೆ. ಇಡ್ಲಿ ನಿದ್ದೆ ಬರ್ತಾ ಇರುತ್ತೆ, ಬ್ರೆಡ್ ತಿಂದು ನೋಡಿ ನಿದ್ದೆ ಬರ್ತಾ ಇರುತ್ತೆ. ಆಲಸಿಗಳಾಗ್ಬಿಡ್ತೀವಿ. ಈ ಶರೀರ ಆಲಸ್ಯಕ್ಕೊಳಪಟ್ಬಿಡುತ್ತೆ ಆ ಥರದ ಆಹಾರವನ್ನು ಸೇವನೆಯನ್ನು ಮಾಡಿದಾಗ. ಅಂದರೆ ನೋಡಿ, ಆ ಆಹಾರವು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಸಾತ್ವಿಕವಾದಂಥ ಆಹಾರ ಅಂದರೆ ಆಗ ತಾನೇ ಬೇಯಿಸಿರುವಂಥದ್ದು, ತುಂಬ ಬೇಯಿಸಿಲ್ಲದೆ ಇರುವಂಥದ್ದು, ಅಂದರೆ ಅದು ವಾಸನೆ ಬರುವ ರೀತಿ, ಈ ಒತ್ತಿರುವುದು ಅಂತ ಹೇಳ್ತಾರಲ್ಲ ಆ ಥರ ಬರಬಾರದು, ಸೀದಿರೋದು ಅಂತ ಹೇಳ್ತಾರೆ ಆ ಥರ ಬಂದಿರಬಾರ್ದು, ಆ ಥರ ವಾಸನೆ ಬರಬಾರದು. ಕೆಟ್ಟ ವಾಸನೆ ಬರುವಂಥದ್ದು, ಆ ವಾಸನೆ ಅಂದರೆ ನಮಗೆ ಸ್ನೀಸಿಂಗ್ ಥರ ಎಲ್ಲ ಆಗುತ್ತಲ್ವ, ಒಗ್ಗರಣೆ ಎಲ್ಲ ಜಾಸ್ತಿ ಹಾಕಿರುವಂಥದ್ದು, ಆ ಥರದ್ದು ಅದೆಲ್ಲ ಇರಬಾರ್ದು. ಮತ್ತು ಬಹಳ ಸುಲಭವಾಗಿ ಹೇಳೋದು ಅಂದರೆ, ನಾವು ಸೇವಿಸಿದ ಆಹಾರ ಕೇವಲ 3 ಗಂಟೆಗಳಲ್ಲಿ ಜೀರ್ಣವಾಗುವಂಥದ್ದಿದ್ದರೆ, ಖಾರ ಹೆಚ್ಚಿಲ್ಲದೆ, ಹುಳಿ ಹೆಚ್ಚಿಲ್ಲದೆ, ಮಸಾಲೆ ಹೆಚ್ಚಿಲ್ಲದೆ ಇರುವಂಥ ಆಹಾರ ಏನಿದೆ ಅದು ಸಾತ್ವಿಕ ಆಹಾರ ಅಂತ ಕರೀತಾರೆ. ಅದು ನಮ್ಮ ಮನಸ್ಸನ್ನು ಸದಾ ಶಾಂತವಾಗಿಟ್ಟಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ಮನೋಮಯ ಕೋಶ ಅಂತ. ಅಂದರೆ ನಾವು ಸೇವಿಸಿದಂಥ ಎಲ್ಲ ಆಹಾರವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿರುತ್ತೆ. ನಾವು ಯಾವ ಥರದ ಆಹಾರ ಸೇವನೆಯನ್ನು ಮಾಡ್ತಿರ್ತೀವಿ ಆ ಥರ ನಮ್ಮ ಮನಸ್ಸಿರುತ್ತೆ, ಆ ಥರ ನಮ್ಮ ಆಲೋಚನೆ ಇರುತ್ತೆ. ಸೊ ಇದು ಮನೋಮಯ ಕೋಶ. ಇನ್ನು 4ನೇದು ವಿಜ್ಞಾನಮಯ ಕೋಶ. ಅಂದರೆ ಯಾರಲ್ಲಿ ಈ ಥರದ ಆಹಾರವನ್ನು ಸೇವನೆ ಮಾಡ್ತಾರೋ ಆ ಥರದ ಅವನ ಆಲೋಚನೆ ಇರುತ್ತೆ ಅಂತ ಹೇಳಿ. ವಿಜ್ಞಾನಮಯ ಅಂದರೆ ಅವನು ವಿಶೇಷವಾದಂಥ ಒಂದು ಆಲೋಚನೆಯನ್ನು ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು. ಈಗ ನಾವು ಈ ವಿಷಯದ ಬಗ್ಗೆ ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಅನ್ನದಿಂದ ಆತ್ಮದವರೆಗೆ ಅಂತ. ಅನ್ನ ಹೇಗೆ ಆತ್ಮದವರೆಗಾಗುತ್ತೆ, ಸಾವಿನ ನಂತರ ಏನು, ಧರ್ಮ ಅಂದ್ರೇನು, ಭಕ್ತಿ ಅಂದ್ರೇನು, ಭಗವಂತ ಅಂದ್ರೆ ಯಾರು, ಮಳೆ ಎಲ್ಲಿಂದ ಬರುತ್ತೆ, ಒಂದು ದಿನ ಮಳೆ ಬಂದ್ರೇ ಇಡೀ ನಗರ ಎಲ್ಲ ತುಂಬಿ ಸಮುದ್ರ ಥರ ಆಗುತ್ತೆ. ಇನ್ನು ವರ್ಷವಿಡೀ ಅದೆಷ್ಟು ದಿನ ಮಳೆ ಬರುತ್ತೆ, ಅಷ್ಟು ನೀರು ಆಕಾಶದಲ್ಲಿ ಎಲ್ಲಿದೆ, ಭಗವಂತ ಎಲ್ಲಿಟ್ಟಿದ್ದಾನೆ ನೀರನ್ನ.
ಭೂಮಿ ಮೇಲಿರುವಂತಹ ಸಮುದ್ರವೇ ಇಷ್ಟು ದೊಡ್ಡದಿರುವಾಗ ಸಮುದ್ರದ ಈ ತರದ 100 ಸಮುದ್ರಗಳನ್ನು ತುಂಬಿಸುವಂತಹ ನೀರು ಆಕಾಶದಲ್ಲಿದೆ ಅಂದ್ರೆ ಆಕಾಶದಲ್ಲಿರುವಂತಹ ಸಮುದ್ರ ಇನ್ನೆಷ್ಟು ದೊಡ್ಡದು. ಇಡೀ ಪ್ರಕೃತಿಯಲ್ಲಿ ಇಂತಹ ವಿಭಿನ್ನವಾದಂತಹ ವಿವಿಧತೆಯಿಂದ ಕೂಡಿರುವಂತಹ ಎಲ್ಲ ಪ್ರಾಣಿ ಸಂಕುಲಗಳನ್ನು ಹೇಗೆ ಸೃಷ್ಟಿ ಮಾಡ್ದ? ಇಷ್ಟು ಬಗೆ ಬಗೆಯ ಹೂಗಳು ಹೇಗೆ ಸೃಷ್ಟಿಯಾಯಿತು? ಹಣ್ಣುಗಳು ಹೇಗೆ ಸೃಷ್ಟಿಯಾಯಿತು? ಇಂಥ ಹಣ್ಣಿನಲ್ಲಿ ಈ ರುಚಿ ಇದೆ ಅಂತ ಯಾರು ಹೇಳಿದ್ದು? ಇಂಥ ಹಣ್ಣಿನಲ್ಲಿ ಈ ಶಕ್ತಿ ಇದೆ ಅಂತ ಹಿಂದಿನವ್ರು ಯಾರು ಹೇಳಿದ್ದು? ಈಗ ನಮಗೆ ಗೊತ್ತು, ವಿಜ್ಞಾನ ಮುಂದುವರೆದಿದೆ. ಆದ್ರೆ ಆಗಲೇ ಅದನ್ನೆಲ್ಲ ಹೇಳಿದ್ರಲ್ಲ, ಯಾರು ಹೇಳಿದ್ದು ಇದನ್ನ? ಇಂಥ ಜೀವಿಗೆ ಇಂಥದೇ ಸ್ವಭಾವ ಇರಬೇಕು ಅಂತ ಹೇಳಿದ್ಯಾರು? ಮಾಡಿದ್ಯಾರು? ಹುಲಿ ಮಾಂಸವನ್ನೇ ತಿನ್ನಬೇಕು ಅಂತ ಯಾರು ಹೇಳ್ಕೊಟ್ಟಿದ್ದು? ಅದು ಬೇರೆ ಯಾಕೆ ಹುಲ್ಲನ್ನು ತಿನ್ನೋದಿಲ್ಲ? ಮೀನು ಯಾಕೆ ನೀರಿನಲ್ಲೇ ವಾಸ ಇರಬೇಕು? ಯಾಕೆ ಭೂಮಿ ಮೇಲೆ ವಾಸ ಮಾಡೋಕ್ಕಾಗಲ್ಲ? ಯಾಕೆ ಅದನ್ನು ಅಲ್ಲೇ ವಾಸ ಮಾಡೋ ಥರ ಮಾಡಿದ್ದಾನೆ? ಹೀಗೆ ಅದೆಷ್ಟೋ ವಿಷಯಗಳು ಬೇಕಾದಷ್ಟು ನಮಗೆ ವಿಜ್ಞಾನಕ್ಕೆ ನಿಲುಕದ ವಿಸ್ಮಯಗಳು ಈ ಪ್ರಪಂಚದಲ್ಲಿದೆ. ಅದರ ಹುಡುಕಾಟದಲ್ಲಿ ಹೋಗುವಂಥದ್ದಿದೆಯಲ್ಲ, ತೊಡಗುವಂಥದ್ದಿಲ್ಲ, ಆ ದಾರಿಯಲ್ಲಿ ಸಾಗುವಂಥದ್ದಿದೆಯಲ್ಲ, ಅದು ವಿಜ್ಞಾನಮಯ ಕೋಶ. ಆ ವಿಜ್ಞಾನಮಯ ಕೋಶದಲ್ಲಿ ನಾವು ಸಾಗಬೇಕು ಅಂತಾದರೆ ನಮ್ಮ ಮನಸ್ಸು ಸಾತ್ವಿಕವಾಗಿರಬೇಕು, ಸಾತ್ವಿಕವಾದ ಆಹಾರ ಸೇವನೆ ಆಗಿರಬೇಕು. ಯಾರಲ್ಲಿ ಸಾತ್ವಿಕವಾದ ಆಹಾರ ಸೇವನೆಯನ್ನು ಮಾಡುತ್ತಾನೆ ಅವನಲ್ಲಿ ಸಾತ್ವಿಕವಾದಂತಹ ಮನೋಭಾವ ಮನಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಥ ಮನಸ್ಥಿತಿ ಉಳ್ಳಂಥವನಲ್ಲಿ ಇಂಥ ವಿಜ್ಞಾನಮಯ ಕೋಶ ಸಕ್ರಿಯವಾಗುತ್ತೆ. ಯಾರು ಈ ವಿಜ್ಞಾನಮಯ ಕೋಶದಲ್ಲಿ ಯಶಸ್ಸನ್ನು ಗಳಿಸ್ತಾನೆ, ನಿರಂತರ ಸಾಧನೆಯಲ್ಲಿ ತೊಡಗುತ್ತಾನೆ, ಅವನು ಆನಂದಮಯ ಕೋಶವನ್ನು ತಲುಪ್ತಾನೆ. ಯಾರು ಈ ಆನಂದಮಯ ಕೋಶವನ್ನು ತಲುಪ್ತಾನೋ ಇವನಿಗೆ ಎಲ್ಲದರೊಳಗೂ ಸದಾ ಆನಂದವೇ ಇರುತ್ತೆ. ಆದರೆ ಈ ಆನಂದದಲ್ಲೂ ಮತ್ತೆ 2 ವಿಧಗಳಿವೆ. ನಾನು 3 ಮನಸ್ಥಿತಿಗಳನ್ನು ಹೇಳಿದೆ, ರಾಜಸಿಕ, ತಾಮಸಿಕ, ಸಾತ್ವಿಕ ಅಂತ. ಈ ರಾಜಸಿಕ ಮತ್ತು ತಾಮಸಿಕ ಅಂದರೆ ಜಡತ್ವ ಮತ್ತು ಕೋಪ, ಈ ತರದ ಮನಸ್ಥಿತಿ ಉಳ್ಳಂತಹ ಸ್ವಭಾವಗಳೇನಿದೆಯಲ್ಲ ಅದರಿಂದಲೂ ನಮಗೆ ಆನಂದ ಸಿಗುತ್ತೆ. ಆದರೆ ಆ ಆನಂದ ಕ್ಷಣಿಕವಾಗಿರುತ್ತೆ. ಈ ಆನಂದಗಳು 3 ಸ್ಥಿತಿಯಲ್ಲಿ ಇರ್ತವೆ. ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಆಹಾರದ ಸೇವನೆಯಿಂದ ನಿರ್ಮಾಣವಾಗುವಂಥ ಆನಂದಗಳೇನಿದೆಯಲ್ಲ ಇದು 3 ಸ್ಥಿತಿಯಲ್ಲಿದೆ. ಇದಕ್ಕೆ ಪ್ರಿಯ, ಮೋದ, ಪ್ರಮೋದ ಅಂತ ಕರೀತಾರೆ. ಈ 3 ಸ್ಥಿತಿಗೆ ಏನು ಈ ಪ್ರಿಯ, ಮೋದ, ಪ್ರಮೋದ ಅನ್ನುವಂಥ ಆನಂದ ಸ್ಥಿತಿಗಳು ಅಂದ್ರೆ ಏನಿದು? ಪ್ರಿಯ ಅಂದ್ರೆ ಏನು ಅಂದ್ರೆ ನಾವು ನಮ್ಮ ಎದುರಿಗಿಲ್ಲದೆ ಇರುವಂಥದ್ದು ಯಾವುದೋ ಒಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಹಣ್ಣಿರ್ಬೋದು, ಪ್ರಾಣಿ ಇರ್ಬೋದು, ಯಾವುದನ್ನೋ ಒಂದನ್ನ ಕಲ್ಪನೆಯನ್ನು ಮಾಡಿಕೊಂಡು ಆನಂದವನ್ನು ಪಡ್ತಾ ಇರ್ತೀವಿ. ಈಗ ನಮ್ಮ ಎದುರುಗಡೆ ಇವತ್ತು ಈ ಥರದ ಊಟ ಇದ್ದೀರಿ, ಎಷ್ಟು ಚೆನ್ನಾಗಿರ್ತಿತ್ತು, ನಾನು ಕಳೆದ ವಾರ ಅಥವಾ ಕಳೆದ ವರ್ಷ ಕಳೆದ ತಿಂಗಳು ಇಂಥ ಕಡೆಗೆ ಹೋಗಿದ್ದೆ, ಎಷ್ಟು ಚೆನ್ನಾಗಿತ್ತು, ನಾನು ಇಂಥ ಕಡೆಗೆ ಹೋದರೆ ಹೇಗಿರುತ್ತೆ, ಈ ವ್ಯಕ್ತಿಯನ್ನು ನೋಡಿದರೆ ಹೇಗಿರುತ್ತೆ, ಇವ್ರನ್ನ ಭೇಟಿಯಾದರೆ ಹೇಗಿರುತ್ತೆ ಅಂದರೆ ಎದುರುಗಡೆ ಇಲ್ಲ. ಅದನ್ನು ಕಲ್ಪನೆಯನ್ನು ಮಾಡಿಕೊಂಡು ನಾವು ಆನಂದದಿಂದ ಆನಂದಿತರಾಗಿರ್ತೀವಿ, ಖುಷಿ ಪಡ್ತಾ ಇರ್ತೀವಿ ಒಳಗೊಳಗಡೆ. ಇದಕ್ಕೆ ಪ್ರಿಯ ಅಂತ ಕರೀತಾರೆ. ಇನ್ನು 2ನೇದು ಮೋದ. ಈ ಮೋದ ಎಂಬ ಆನಂದ ಏನಂದ್ರೆ ಅದು ನಮ್ಮ ಎದುರುಗಡೆ ಇದೆ, ನಮಗೆ ಪ್ರಿಯವಾಗಿದೆ, ಅದು ಎದುರುಗಡೆ ಇದೆ. ಹಣ್ಣು ಎದುರುಗಡೆ ಇದೆ, ತಿನ್ನಬೇಕು, ಖುಷಿ ಆಗ್ತಾ ಇದೆ, ಆನಂದ. ಅದ್ರ ತಿಂತಾ ಇಲ್ಲ, ಅದ್ರ ನೋಡೇ ಆನಂದ ಪಡ್ತಿದ್ದೀವಿ. ನಮಗೆ ಇಷ್ಟವಾದ ಒಬ್ಬ ವ್ಯಕ್ತಿ ಇದ್ದಾರೆ ಎದುರುಗಡೆ, ಅವ್ರು ನೋಡಿ ನಾನು ಆನಂದ ಪಡ್ತೀನಿ. ಇಷ್ಟವಾದಂಥ ವಸ್ತು ಇದೆ, ಅದು ನೋಡಿ ಆನಂದ ಪಡ್ತಾ ಇದ್ದೀನಿ. ಇಷ್ಟವಾದಂಥ ಸ್ಥಳದಲ್ಲಿದ್ದೀನಿ, ನೋಡಿ ಆನಂದ ಪಡ್ತಾ ಇದ್ದೀನಿ. ಹೀಗೆ ಎದುರುಗಡೆ ಇರೋದನ್ನ ನೋಡಿ ಆನಂದಿಸುವಂತಹ ಒಂದು ಸ್ಥಿತಿ ಏನಿದೆಯಲ್ಲ ಇದಕ್ಕೆ ಮೋದ ಅಂತ ಕರೀತಾರೆ. ಇನ್ನು 3ನೇದು ಪ್ರಮೋದ. ಇದನ್ನ ಸ್ವತಃ ಅನುಭವಿಸುವಂಥದ್ದು. ಹಣ್ಣಿದೆ, ತಿಂದು ಆನಂದ ಪಡುವುದು, ಊಟವಿದೆ, ಊಟ ಮಾಡಿ ಆನಂದ ಪಡುವಂಥದ್ದು. ಹೀಗೆ ಅದನ್ನು ಅನುಭವಿಸಿ ಪಡುವಂತಹ ಆನಂದ ಇದೆಯಲ್ಲ ಇದಕ್ಕೆ ಪ್ರಮೋದ ಅಂತ ಕರೀತಾರೆ. ಈ 3 ಕೂಡ ಯಾವುದು? ಪ್ರಿಯ, ಮೋದ, ಪ್ರಮೋದ. ಈ 3 ಆನಂದಗಳು ರಾಜಸಿಕ, ಸಾತ್ವಿಕದಿಂದ ಬರುವಂಥವು. ಆದರೆ ಈ 3 ಕೂಡ ಕೇವಲ ಕ್ಷಣಿಕವಾದದ್ದು, ಕೇವಲ ಕ್ಷಣಿಕವಾದದ್ದು. ಇದು ಈ ಕ್ಷಣದಲ್ಲಿ ಸಿಗುವಂತಹ ಆನಂದವಷ್ಟೇ, ಆನಂತರ ಮತ್ತೆ ಅದು ನಮಗೆ ಸಿಗೋದಿಲ್ಲ.
ಆದರೆ ಯಾವುದು ಸಾತ್ವಿಕದಿಂದ ಆನಂದ ಸಿಗುತ್ತಲ್ಲ ಅದು ಹೊರಗಿನ ಯಾವ ಬಾಹ್ಯ ವಸ್ತುಗಳಿಂದ, ವ್ಯಕ್ತಿಗಳಿಂದ, ಸ್ಥಳಗಳಿಂದ ಯಾವುದರಿಂದ ಅದು ಆನಂದವನ್ನು ಪಡ್ತಾ ಇರೋಲ್ಲ. ಅದು ಕ್ಷಣಿಕ ಅಂತದ ಗರಿವಿರುತ್ತೆ. ಸಾತ್ವಿಕವಾಗಿ ಸಿಗುವಂತಹ ಆನಂದ ಇದೆಯಲ್ಲ ಅದು ನಮ್ಮ ಒಳಗಡೆಗೆ ಹುಡುಕಿಕೊಳ್ಳುವಂತಹ ಆನಂದ. ನಾನು ನಿನ್ನೆ ಒಂದು ಕಥೆಯಲ್ಲಿ ಹೇಳ್ತಾ ಇದ್ದೆ, ನನ್ನ ದೃಷ್ಟಿ ಹೇಗಿರುತ್ತೆ ಹಾಗೆ ಸೃಷ್ಟಿ ಅಂತ. ನಾನು ಹೇಗಿರ್ತೀನಿ ಹಾಗೆ ಇಡೀ ಜಗತ್ತು ಕಾಣಿಸುತ್ತೆ ಅಂತ. ನಾನು ಹೇಗೆ ವರ್ತಿಸ್ತೀನಿ ಹಾಗೆ ಇಡೀ ಜಗತ್ತು ವರ್ತಿಸುತ್ತೆ ಅಂತ. ಸೊ ಹೀಗೆ ನನ್ನ ಒಳಗಡೆ ಆ ಆನಂದವನ್ನು ಹುಡುಕಿಕೊಳ್ಳುವಂತಹ ಸ್ಥಿತಿ ಇದೆಯಲ್ಲ ಅದಕ್ಕೆ ಅದು ಸಿಗುವಂಥದ್ದು ನಮಗೆ ಸಾತ್ವಿಕ ಆಹಾರದಿಂದ. ಇದು ನಿಜವಾದ ಆನಂದಮಯ ಕೋಶ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು. ಇನ್ನು ಆಹಾರ ಅಂದರೆ ಅದು ಕೇವಲ ನಾವು ಸೇವಿಸುವಂಥದ್ದು ಮಾತ್ರ ಆಹಾರವಾಗಿರೋದಿಲ್ಲ. ಪಂಚೇಂದ್ರಿಯಗಳಿಂದ ತೆಗೆದುಕೊಳ್ಳುವ ಎಲ್ಲವೂ ಆಹಾರವೇ ಆಗಿರ್ತವೆ, ಅನ್ನವೇ ಆಗಿರುತ್ತೆ. ನಾವು ಪಂಚೇಂದ್ರಿಯಗಳಿಂದ ಏನೇನು ತೆಗೆದುಕೊಳ್ತೀವಲ್ಲ ಅದೆಲ್ಲವೂ ಕೂಡ ಅನ್ನವೇ ಆಗಿರುತ್ತೆ. ಯಾಕೆಂದರೆ ಎಲ್ಲವೂ ಕೂಡ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ನೋಡುವಂಥದ್ದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಕೇಳುವಂಥದ್ದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ನಾವು ಸಾತ್ವಿಕವಾದದ್ದನ್ನೇ ನಾವು ತಿಂತಿದ್ದೀವಪ್ಪ, ತಿನ್ನುವಂಥ ಆಹಾರವೆಲ್ಲವೂ ಸಾತ್ವಿಕವಾಗಿಯೇ ಇದೆ. ಆದರೆ ನೋಡುವ ದೃಷ್ಟಿನೇ ಸರಿ ಇಲ್ವೇ? ಬರೀ ಸಮಾಜದಲ್ಲಿ ಕೆಟ್ಟದ್ದನ್ನೇ ನೋಡ್ತಾ ಇದ್ರೆ ಮನಸ್ಸು ಹೇಗೆ ಶಾಂತವಾಗಿರುತ್ತೆ ಹೇಳಿ ನೋಡೋಣ. ಇವತ್ತು ಯಾರಾದರೂ ನ್ಯೂಸ್ ಚಾನೆಲ್ಗಳನ್ನು ತಿರುಗಿಸಿ ನೋಡಿ, ಆ ಡಿಬೇಟಲ್ಲಿ ಕುತ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿದೆ ನಾನು ಮಾತಾಡ್ತಿರೋದು ತಪ್ಪು ಅಂತ, ಆದರೂ ಚರ್ಚೆ ಮಾಡ್ತಿರ್ತಾರೆ. ಎಷ್ಟು ಚರ್ಚೆ ಮಾಡ್ತಿರ್ತಾರೆ ಅಂದರೆ ಅವರಿಬ್ರು ಹೊಡೆದಾಡೋದಲ್ಲ, ನಮಗೆ ಉದ್ವೇಗ ಶುರುವಾಗ್ಬಿಟ್ಟಿರುತ್ತೆ, ಕೋಪ ಶುರುವಾಗಿರುತ್ತೆ. ಎದ್ದೋಗಿ ನಾವೇ ಹೊಡೆದ್ಬಿಡೋಣ ಅನ್ನೋ ಸಿಟ್ಟು ಬರೋಷ್ಟು ಅವರು ನಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುವ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಅಂದರೆ ನಾವು ನೋಡುವ ದೃಶ್ಯ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಾ ಇದೆಯಲ್ವಾ? ಹಾಗಾಗಿ ಅದು ಮನೋಮಯ ಕೋಶದ ಮೇಲೆ ಕೆಲಸ ಮಾಡ್ತಾ ಇದೆ. ಈ ಪಂಚಕೋಶಗಳ ಮೇಲೆ ಪ್ರಭಾವ ಬೀರುವ ಯಾವುದೇ ಆಗಿದ್ದರೂ ಕೂಡ ಅದು ಕೂಡ ಆಹಾರ ಅಂತಲೇ ಅದು ಕರೆಯಲಾಗುತ್ತೆ. ಸೊ ಹಾಗಾಗಿ ಈ ಆಹಾರಗಳೇನಿದೆಯಲ್ಲ ಅದು ಸಾತ್ವಿಕವಾಗಿರಬೇಕು. ಅಂದರೆ ನಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು, ಉದ್ವೇಗಕ್ಕೊಳಪಡಿಸಬಾರ್ದು, ಕೋಪಕ್ಕೊಳಪಡಿಸಬಾರ್ದು, ಭಯಕ್ಕೊಳಪಡಬಾರ್ದು. ಅದು ಸದಾ ಅದು ಮನಸ್ಸಿನಲ್ಲಿ ಒಂದು ಶಾಂತತೆಯನ್ನು ನಿರ್ಮಾಣ ಮಾಡಬೇಕು, ಒಂದು ನಗುವನ್ನು ನಿರ್ಮಾಣ ಮಾಡಬೇಕು, ಒಂದು ಖುಷಿಯನ್ನು ನಿರ್ಮಾಣ ಮಾಡಬೇಕು. ಆ ಥರದ ಆಹಾರ ಸೇವನೆ ಏನಿದೆಯಲ್ಲ ಅದು ನಿಜವಾದಂಥ ಅನ್ನವಾಗಿರುತ್ತೆ, ಆಹಾರವಾಗಿರುತ್ತೆ. ಇನ್ನು ನಾವು ಶರೀರದ ಒಳಗಡೆಗೆ ತೆಗೆದುಕೊಂಡಂಥ ಅನ್ನ, ನಾನಾಗಲೇ ಹೇಳಿದೆ ಅನ್ನಮಯ ಕೋಶ ನಂತರ ಪ್ರಾಣಮಯ ಕೋಶ ಆಗುತ್ತೆ ಅಂತ. ಈಗ ಈ ಪ್ರಾಣಮಯ ಕೋಶದ ಕಾರ್ಯ ಏನು ಅನ್ನೋದಕ್ಕೆ ಬರ್ತೀವಿ. ಈ ಪ್ರಾಣ ಶರೀರದ ಒಳಗಡೆಗೆ ಹೋದ ನಂತರ 5 ಭಾಗಗಳಾಗುತ್ತೆ. ಅದಕ್ಕೆ ಪಂಚ ಪ್ರಾಣಗಳು ಅಂತ ಕರೀತಾರೆ. ನಮ್ಮನ್ನೆಲ್ಲ ಕೇಳಿದ್ರೆ ನಿನಗೇನು ಇಷ್ಟ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ನನಗೆ ಕಜ್ಜಾಯ ಬಹಳ ಇಷ್ಟ, ಅದು ನನಗೆ ಕಜ್ಜಾಯ ಕಂಡ್ರೆ ಬಹಳ ಪಂಚಪ್ರಾಣ, ಮೈಸೂರು ಪಾಕ್ ಕಂಡ್ರೆ ಪಂಚಪ್ರಾಣ, ಕೇಸರಿ ಬಾತ್ ಕಂಡ್ರೆ ಪಂಚಪ್ರಾಣ, ಅವ್ರನ್ನ ಕಂಡ್ರೆ ಪಂಚಪ್ರಾಣ, ಇವ್ರನ್ನ ಕಂಡ್ರೆ ಪಂಚಪ್ರಾಣ, ಏನೇನೋ ಹೇಳ್ತಿರ್ತೀವಿ ಪಂಚಪ್ರಾಣ ಅಂತ. ಹಾಗಾದ್ರೆ ಆ ಪಂಚಪ್ರಾಣ ಯಾವುದು? ನಾವು ಶರೀರದೊಳಗಡೆಗೆ ತೆಗೆದುಕೊಂಡಂಥ ಉಸಿರಿನ ರೂಪದ್ದಾಗಲಿ ಆಹಾರದ ರೂಪದಿಂದ ಆದಂತಹ ಬದಲಾದಂತಹ ಪ್ರಾಣವಾಗಲಿ ಅದು ನೇರವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಲ್ಲ. ಇದು 5 ರೂಪಗಳನ್ನು ತಾಳುತ್ತೆ. ಇದಕ್ಕೆ ಕರೀತಾರೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಹೀಗೆ 5 ರೂಪಗಳನ್ನು ತಾಳಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಹೇಗೆ ನಿರ್ವಹಿಸುತ್ತೆ? ಯಾವ್ಯಾವ್ದು ನಿರ್ವಹಿಸುತ್ತೆ? ಯಾವ್ಯಾವ್ದ್ರ ಕೆಲಸ ಏನು? ಪಂಚಪ್ರಾಣಗಳಲ್ಲಿ ಮೊದಲನೇದು ಪ್ರಾಣ ಅಂತಾನೆ ಹೆಸರು. ಅದಕ್ಕೆ ಪ್ರಾಣ ಎಲ್ಲಿದೆ ಅಂತ ಕೇಳಿದ್ರೆ ನಾವು ಹಿಂಗ್ ಮುಟ್ಕೊಳ್ತೀವಿ, ಹೃದಯದಲ್ಲಿ ನನ್ನ ಪ್ರಾಣವಿದೆ ಅಂತ ಹೇಳಿ. ಸತ್ಯ. ಹೃದಯ ಮಾತ್ರವಲ್ಲ, ಕುತ್ತಿಗೆಯಿಂದ ಎದೆಯ ಭಾಗ ನೋಡಿ, ಇದಿಷ್ಟು ಏನಿದೆಯಲ್ವಾ ಈ ಭಾಗವನ್ನು ಆವರಿಸಿರುವುದು. ಅದರಲ್ಲಿ ಥೈರಾಯ್ಡ್ ಭಾಗ ಇರ್ಬೋದು, ನಮ್ಮ ಲಂಗ್ಸ್ ಇರ್ಬೋದು, ಶ್ವಾಸಕೋಶ, ಹೃದಯದ ಭಾಗ ಇರ್ಬೋದು, ಅಲ್ಲಿರುವಂಥ ಎಲ್ಲ ಅವಯವಗಳೇನಿದೆಯಲ್ವಾ ಅದೆಲ್ಲವನ್ನು ನಿಯಂತ್ರಿಸ್ತಿರುವಂಥದ್ದು ಈ ಪಂಚಪ್ರಾಣಗಳಲ್ಲಿ ಒಂದಾದಂಥ ಪ್ರಾಣವಾಗಿದೆ. ಇನ್ನು ಎರಡನೇದು ಅಪಾನ. ಅಪಾನ ನಮ್ಮ ಸೊಂಟದ ಕೆಳಭಾಗ, ಜನನೇಂದ್ರಿಯವೂ ಸೇರಿದಂತೆ ನಾಭಿಯ ಕೆಳಭಾಗದಲ್ಲಿ ಉತ್ಪತ್ತಿಯಾಗುವಂಥ ಕುಂಡಲಿನಿ ಶಕ್ತಿ, ಹಾಗೆ ನಾಡಿಗಳು ಇವೆಲ್ಲವೂ ಸೇರಿದಂತೆ ಕಾಲು ಬೆರಳಿನ ತುದಿಯವರೆಗಿರುವಂಥ ಎಲ್ಲ ಭಾಗ, ಅಂದರೆ ಸೊಂಟದ ಕೆಳಭಾಗದಿಂದ, ಒಕ್ಕಳುವಿನ ಕೆಳಭಾಗದಿಂದ
ಯಾವ್ಯಾವ ಭಾಗಗಳು ಬರುತ್ತೋ ಅದೆಲ್ಲವನ್ನು ನಿಯಂತ್ರಿಸ್ತಿರೋದು ಅಪಾನ. ಮೂರನೇದು ಸಮಾನ. ಅದು ನಮ್ಮ ಹೊಕ್ಕಳುವಿನ ಮೇಲ್ಭಾಗ ಮತ್ತು ಈ ಎದೆಯ ಭಾಗದ ಕೆಳಭಾಗದಿಂದ ಇಲ್ಲಿಂದ ಏನು ಬರುತ್ತೆ ಇದಿಷ್ಟನ್ನು ನಿಯಂತ್ರಿಸ್ತಾರೆ. ಇಲ್ಲಿ ಯಾವ್ಯಾವ ಭಾಗಗಳು ಬರುತ್ತೆ, ಅಂಗಾಂಗಗಳು ಬರುತ್ತೆ. ಅದು ಸ್ಟಮಕ್ ಇರ್ಬೋದು, ಇಂಟೆಸ್ಟೈನ್ ಇರ್ಬೋದು, ಲಿವರ್ ಇರ್ಬೋದು, ಗಾಲ್ ಬ್ಲಾಡರ್ ಇರ್ಬೋದು, ಸ್ಪ್ಲೀನ್ ಇರ್ಬೋದು, ಪ್ಯಾನ್ಕ್ರಿಯಾಸ್ ಇರ್ಬೋದು. ಈ ಥರದ ಅಂಗಾಂಗಗಳನ್ನು ನಿಯಂತ್ರಿಸುತ್ತಿರುವುದು ಮತ್ತು ಆ ಭಾಗಕ್ಕೆ ಸರಿಯಾದ ಪ್ರಮಾಣದಲ್ಲಿ ಯಾವ್ಯಾವ ಸಂದರ್ಭಕ್ಕೆ ಎಷ್ಟೆಷ್ಟು ರಕ್ತದ ಪರಿಚಲನೆ ಬೇಕು, ಶಕ್ತಿ ಬೇಕು ಅದನ್ನು ಕೊಡ್ತಾ ಇರುವಂಥದ್ದು ಆಯಾ ಸಂದರ್ಭಕ್ಕೆ ಈ ಸಮಾನವಾಗಿದೆ. ಇನ್ನು ನಾಲ್ಕನೇದು ಉದಾನ. ಇದು ನಮ್ಮ ಕುತ್ತಿಗೆಯ ಮೇಲ್ಭಾಗ, ಕುತ್ತಿಗೆಯಿಂದ ನೆತ್ತಿಯವರೆಗಿರುವಂತಹ ಎಲ್ಲ ಭಾಗಗಳನ್ನು ನಿಯಂತ್ರಿಸ್ತಿರೋದು ಮತ್ತು ಆ ಎಲ್ಲ ಭಾಗಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಪ್ರಾಣ ಮತ್ತು ರಕ್ತದ ಪರಿಚಲನೆಯನ್ನು ಮಾಡಿಸ್ತಿರುವಂಥದ್ದು ಈ ಉದಾನವಾಗಿದೆ. ಇನ್ನು ಕೊನೆಗೆ ಉಳಿದಿದ್ದು ವ್ಯಾನ. ಈ ವ್ಯಾನದ ಕೆಲಸ ಏನಂದ್ರೆ ಈ 4 ಪ್ರಾಣಗಳಿದೆಯಲ್ವಾ, ಉಳಿದ 4 ಪ್ರಾಣ, ಅಪಾನ, ಸಮಾನ, ಉದಾನ, ಈ 4 ನಿಯಂತ್ರಿಸ್ತಾ ಇದೆ. ಈ 4ಕ್ಕೂ ಯಾವ್ಯಾವಾಗ ಯಾವ್ಯಾವುದಕ್ಕೆ ಎಷ್ಟೆಷ್ಟರ ಪ್ರಾಣದ ಅವಶ್ಯಕತೆ ಇದೆ ಅಷ್ಟನ್ನು ಕೊಡುತ್ತೆ. ಊಟ ಮಾಡಿದ್ದೀವಿ, ಜೀರ್ಣಕ್ರಿಯೆಗೆ ಜಾಸ್ತಿ, ಜೀರ್ಣಾಂಗಕ್ಕೆ ಹೆಚ್ಚು ಪ್ರಾಣ ಬೇಕು, ಈಗ ಜೀರ್ಣಾಂಗಕ್ಕೆ ಹೆಚ್ಚು ಪ್ರಾಣವನ್ನು ಕೊಡುತ್ತೆ. ಕೆಲಸ ಮಾಡ್ತಾ ಇದೀವಿ, ಕಾಲುಗಳು ವಾಕಿಂಗ್ ಮಾಡ್ತಾ ಇದೀವಿ, ಜಾಗಿಂಗ್ ಮಾಡ್ತಾ ಇದೀವಿ, ವ್ಯಾಯಾಮ ಮಾಡ್ತೀವಿ, ಹೆಚ್ಚು ಕಾಲುಗಳಿಗೆ ಬೇಕು, ಈಗ ಕಾಲುಗಳಿಗೆ ಪ್ರಾಣವನ್ನು ಕೊಡುತ್ತೆ. ಕೈಗಳಿಗೆ ಹೆಚ್ಚು ಬೇಕು, ಕೈಗಳಿಗೆ ಜಾಸ್ತಿ ಕೊಡುತ್ತೆ. ಅಥವಾ ಉಸಿರಾಟ ಕ್ರಿಯೆಗೆ ನನಗೆ ಹೆಚ್ಚಿಗೆ ಆಗಿದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಡುತ್ತೆ. ಹಾಗೆ ತಲೆಯ ನೆತ್ತಿಯ ಭಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತಾ ಹೋಗುತ್ತೆ. ಸೊ ಹೀಗೆ ಶರೀರಕ್ಕೆ ಯಾವ್ಯಾವ ಸಂದರ್ಭಕ್ಕೆ ಎಷ್ಟೆಷ್ಟು ಪ್ರಾಣದ ಅವಶ್ಯಕತೆ ಇದೆ ಅಷ್ಟನ್ನು ಆಯಾಯ ಸಂದರ್ಭಕ್ಕೆ ತಕ್ಕನಾಗಿ ಕೊಡುವಂಥ ಕಾರ್ಯವನ್ನು ಈ ವ್ಯಾನ ಮಾಡ್ತಾ ಇದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಕೋಆರ್ಡಿನೇಟ್ ಮಾಡೋದಷ್ಟೇ ಅಲ್ಲ, ಇಡೀ ಶರೀರವನ್ನು ಒಂದು ಸುತ್ತುವರೆದಿದೆ, ಆವರಿಸಿಕೊಂಡಿದೆ. ಇದಕ್ಕೆ ಪ್ರಭಾವಳಿ ಅಂತ ಕರೀತಾರೆ ಅಥವಾ ಹೌರ ಅಂತ ಕರೀತಾರೆ. ಸೊ ಇದು ನಮ್ಮ ಇಡೀ ಶರೀರವನ್ನ ಒಂದು ಪ್ರಭಾವಳಿಯಾಗಿ ಸುತ್ತುವರಿದಿದೆ. ಕೇವಲ ಶರೀರದ ಹೊರಭಾಗವನ್ನು ಮಾತ್ರ ಆವರಿಸಿಲ್ಲ ಈ ಪ್ರಾಣ, ಶರೀರದ ಒಳಗಡೆ ಇರುವಂಥ ಎಲ್ಲ ಅಂಗಾಂಗಗಳನ್ನು ಒಂದು ಸುತ್ತುವರೆದಿರುತ್ತೆ. ಎಲ್ಲ ಜೀವಕೋಶಗಳ ಸೆಲ್ಸ್ಗಳನ್ನು ಕೂಡ ಒಂದು ಸುತ್ತುವರೆದಿದೆ. ಯಾವುದಾದ್ರೂ ದುಷ್ಟ ಶಕ್ತಿ ನಮ್ಮ ಶರೀರವನ್ನು ದಾಟಿ ಒಳಗಡೆ ಹೋದಾಗಲೂ ಒಳಗಡೆ ಇರುವಂತಹ ಅಂಗಗಳನ್ನು ಅದು ಪ್ರವೇಶಿಸಬಾರದು. ಸೊ ಹೀಗೆ ಕವಚದ ರೀತಿಯಲ್ಲಿ ಇಡೀ ಶರೀರಕ್ಕೆ ಒಂದು ಕವಚದ ರೀತಿಯಲ್ಲಿ ಅದು ಆವರಿಸಿದೆ. ಈ ಕವಚದಂತೆ ಆವರಿಸಿರುವಂತಹ ವ್ಯಾನ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ಕೆಲವು ಸಂದರ್ಭ ಕಾಣಿಸಿರುತ್ತೆ. ಹೇಗಿರುತ್ತದು ಅನ್ನೋದನ್ನ ನಾನೊಂದು ಹೇಳ್ತೀನಿ ನಿಮಗೆ. ಬಹುಶಃ ಈಗ ಇದು ನಾನು ನೋಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ನಿಮಗೆ ಯಾವಾಗಲಾದ್ರೂ ಒಂದೊಂದು ಸಲ ವಿಶೇಷವಾಗಿ ದೇವರ ಮನೆಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಶೇಷವಾದ ಶಕ್ತಿ ಇರುವಂತಹ ಸ್ಥಳಗಳಲ್ಲಿ, ದೇವಸ್ಥಾನಗಳಲ್ಲಿ ನಿಮಗೆ ಅದರದ್ದು ಅನುಭವ ಆಗಿರುತ್ತೆ. ನಿಮ್ಮ ಕಣ್ಣು ಎದುರುಗಡೆ ಒಂದು ರೀತಿ ಸಣ್ಣ ಸಣ್ಣ ಗೆರೆಗಳು, ಹೀಗೆ ಬಿಳಿ ಸಿಲ್ವರ್ದೇನಾದ್ರೂ ಒಂದು ಗೆರೆ ಇದ್ರೆ, ಒಂದು ತಂತಿ ಇದ್ರೆ ಹೇಗದು ಇರುತ್ತೋ ಅದೇ ರೀತಿಯಲ್ಲಿ ಒಂದು ಗೆರೆಗಳಿಂದ ಹರಿದಾಡ್ದಂಗೆ ಆಗುತ್ತೆ, ಅಥವಾ ರೇಷ್ಮೆ ಹುಳುಗಳಿಂದ ಹರಿದಾಡ್ದಂಗೆ ಆಗುತ್ತೆ. ಅದು ಕಣ್ಣು ಮುಂದೆ ಬಂದೋಗುತ್ತೆ, ಒಂಥರ ಬ್ಲರ್ ಆಗಿರುತ್ತೆ. ಆದರೆ ಒಂದು ರೀತಿ ಬಿಳಿನಲ್ಲಿ ಇರುತ್ತೆ. ಕೆಲವರಿಗೆ ಬೇರೆ ಕಲರ್ನಲ್ಲೂ ಅದು ವ್ಯಕ್ತವಾಗಿರಬಹುದು. ಸಾಮಾನ್ಯವಾಗಿ ಬಿಳಿ ಆಕೃತಿನಲ್ಲಿ ಇರುತ್ತೆ. ಅದು ಗೆರೆಗಳು ಬಂದಂಗೆ, ಅದು ಕಣ್ಣು ಮಂಜಾದಾಗ ಆದಂಗೆ ಆಗ್ತಿರುತ್ತೆ. ಅದು ಕಣ್ಣು ಮಂಜಾಗಿರಲ್ಲ ನಿಮಗೆ. ಸೊ ಇದಕ್ಕೇನೆ ಪ್ರಭಾವಳಿ ಅಂತ ಕರೆಯುತ್ತದೆ. ಈ ಪ್ರಭಾವಳಿ ಇಡೀ ನಮ್ಮ ಶರೀರವನ್ನು ಆವರಿಸ್ಕೊಂಡಿರುತ್ತೆ, ಸುತ್ತಲೂ ಆವರಿಸ್ಕೊಂಡಿರುತ್ತೆ. ಈ ಪ್ರಭಾವಳಿ ಏನು ಮಾಡ್ತಿರುತ್ತೆ ಅಂದರೆ, ನಮಗೆ ಅರಿವಿಲ್ಲದಂತೆ ನಕಾರಾತ್ಮಕವಾದಂತಹ ಶಕ್ತಿಗಳು, ನೆಗೆಟಿವ್ ಎನರ್ಜಿ ನಮ್ಮ ಬಾಡಿಯನ್ನು ಪ್ರವೇಶ ಮಾಡೋದನ್ನ ತಡೀತಾ ಇರುತ್ತೆ. ಈ ನಕಾರಾತ್ಮಕವಾದ ಶಕ್ತಿಗಳು ನಮ್ಮ ಶರೀರಕ್ಕೆ ಹೇಗೆ ಅದು ಪ್ರವೇಶ ಆಗುತ್ತೆ ಅಂದರೆ, ಈಗ ಉದಾಹರಣೆಗೆ ನೀವೆಲ್ಲ ಕೇಳಿರ್ತೀರಿ, ಇವತ್ತು ನನಗೆ ದೃಷ್ಟಿ ಆಯಿತು ಅಂತೇಳಿ. ಇವತ್ತ್ರಿ ನಾನು ಅಲಂಕಾರ ಮಾಡ್ಕೊಂಡು ಹೋಗಿದ್ದೆ, ಈ ಅಲಂಕಾರ ಮಾಡ್ಕೊಂಡು ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ನನಗೆ ದೃಷ್ಟಿ ಆಗೋಗ್ಬಿಡ್ತು. ಇವತ್ತು ಭಾಳ ಚೆನ್ನಾಗಿ ಭಾಷಣ ಮಾಡಿದೆ, ನನಗೆ ದೃಷ್ಟಿ ಆಗೋಗ್ಬಿಡ್ತು. ಇವತ್ತು ತುಂಬ ಚೆನ್ನಾಗಿ ಮಾತಾಡಿದೆ, ನನಗೆ ದೃಷ್ಟಿ ಆಯಿತು. ಇವತ್ತು ಚೆನ್ನಾಗಿ ಹಾಡು ಹೇಳಿದೆ, ನನಗೆ ದೃಷ್ಟಿ ಆಯಿತು. ಇವತ್ತು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗಿದ್ದೆ, ದೃಷ್ಟಿ ಆಯಿತು. ಇವತ್ತೆಲ್ಲ ನನ್ನನ್ನೇ ಬಂದು ಮಾತಾಡಿಸ್ತಿದ್ರು, ದೃಷ್ಟಿ ಆಯಿತು. ಹೀಗೆ ಮನೆಗೆ ಬಂದ ತಕ್ಷಣ ಏನು ಮಾಡ್ತಾರೆ, ದೃಷ್ಟಿಯನ್ನು ತೆಗಿತಾರೆ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಇದೆ ದೃಷ್ಟಿಯನ್ನು ತೆಗೆಯುವಂಥದಕ್ಕೆ. ಆ ದೃಷ್ಟಿಯನ್ನು ತೆಗೆದಾಗ ಈಗ ಸರಿಯಾಗಿ ನೋಡ್ರಿ, ಆ ಈಚಿನ ಕಡ್ಡಿಯನ್ನು ಸುಟ್ಟರು ಎಲ್ಲ ಬಡ 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 ಸುಡು ಅದು ಹುರಿದೋಗ್ಬಿಡ್ತು. ಆಗಲೇ ಗೊತ್ತಾಯ್ತು ಎಷ್ಟೊಂದು ನನಗೆ ದೃಷ್ಟಿಯಾಗಿತ್ತು ಅಂತೇಳಿ.
ಅಥವಾ ಅರಿಶಿನವನ್ನೆಲ್ಲ ಹಾಕ್ಬಿಟ್ಟು ನೀರಿನಲ್ಲಿ ಅದನ್ನ ನೀವುಡಿಸ್ಬಿಟ್ಟು ಹಾಗೇನೆ ಅದನ್ನ ನಿಂಗೆ ಕೆಂಡದ ಮೇಲೆ ಅದನ್ನ ಹಾಕ್ತಾರೆ. ಆಗ ನೀರೆಲ್ಲ ಕೆಂಪಗಾಗೋಗುತ್ತೆ, ಕೆಂಪಗಾಗೋಯ್ತು ಈ ನೀರು, ಈಗ ನನಗೆ ಇದರ ದೃಷ್ಟಿಯಾಗಿತ್ತು. ಅಥವಾ ಸಾಸಿವೆನಾದ್ರೂ ಹಾಗೆ ಒಂದ್ಸಲ ನೀವುಡಿಸ್ಬಿಟ್ಟು ಹೊಲೆಗೆ ಹಾಕ್ತಾರೆ, ಹೀಗೆ ಹಾಕಿದ ತಕ್ಷಣ ಅದೆಲ್ಲ ಜೋರ ಸಿಡಿತು, ಓ ಈಗ ನನಗೆ ದೃಷ್ಟಿ ಹೊರಟೋಯ್ತು ಅನ್ನೋದನ್ನ ಕೇಳ್ತೀವಿ ನಾವು. ಈ ಥರ ಅನೇಕರ ದೃಷ್ಟಿ ಆಗ್ತಾ ಇರುತ್ತೆ. ಮನುಷ್ಯರ ಕಣ್ಣಿಗೆ ಮರವೇ ಸಿಡಿದೋಯ್ತು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ದೃಷ್ಟಿ ಅಷ್ಟು ಪ್ರಖರವಾಗಿರುತ್ತೆ ಅಂತ ಹೇಳ್ತಾರೆ. ನಾನು ನನ್ನ ಯೋಗಾಸನದ ಬೇಸಿಕ್ ಕ್ಲಾಸಲ್ಲಿ ಹೇಳಿದ್ದೆ, ಕೈಯನ್ನ ಯಾಕೆ ಉಜ್ಜಿ ಕಣ್ಣ ಮೇಲೆ ಇಟ್ಕೊಳ್ತಾರೆ ಅನ್ನೋದಕ್ಕೆ. ಅಂದ್ರೆ ಕಣ್ಣಿನ ಪ್ರಭಾವ, ಆ ಕಣ್ಣಿನಿಂದ ಹೊರಹೊಮ್ಮುವಂತ ಶಕ್ತಿ ಇದೆಯಲ್ಲ, ಪ್ರತಿಯೊಬ್ಬನಲ್ಲೂ ಕೂಡ ಅಷ್ಟು ಪ್ರಖರವಾಗಿರುತ್ತದು, ಅಷ್ಟು ತೀಕ್ಷ್ಣವಾಗಿರುತ್ತದು. ಆ ದೃಷ್ಟಿ ಹೇಗಿರುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಅವನು ಎಷ್ಟೇ ಶಾರೀರಿಕವಾಗಿ ಬಲಿಷ್ಠನಾಗಿದ್ರೂ ಕೂಡ ಅವನಲ್ಲಿ ಶಕ್ತಿ ಇರಲಿಲ್ಲ ಅಂದ್ರೆ ಅವನ ಮೇಲೆ ಕೆಟ್ಟ ಪರಿಣಾಮ ಆಗ್ಬಿಡುತ್ತೆ. ಇಂಥ ವ್ಯಕ್ತಿಗಳಿಂದ ನಮಗೆ ಅವರೇನು ಕೆಟ್ಟದ್ದು ಬಯಸಿರಲ್ಲ, ನಮಗೆ ಒಳ್ಳೆಯದನ್ನೇ ಖುಷಿ ಪಟ್ಟು ಹೇಳಿರ್ತಾರೆ. ಆದ್ರೆ ಆ ಶಕ್ತಿಯನ್ನು ತಡ್ಕೊಳ್ಳುವಂತ ಸಾಮರ್ಥ್ಯ ಶಕ್ತಿ ನನ್ನೊಳಗಡೆ ಇರಲ್ಲ, ಅಂದ್ರೆ ಆ ಪ್ರಾಣ ಇರಲ್ಲ ಅಷ್ಟು. ಆಗ ಈ ಸಮಸ್ಯೆಗಳಾಗುತ್ತೆ. ಅದು ಬೇರೆ ಬೇರೆ ರೂಪವನ್ನ, ಅದು ಬೇರೆ ಬೇರೆ ರೂಪದಲ್ಲಿ ವ್ಯಕ್ತ ಆಗುತ್ತೆ. ತಲೆನೋವು ಬಂದಂಗೆ, ತಲೆ ಚಕ್ಕರ್ ಬಂದಂಗೆ, ವಾಮಿಟಿಂಗ್ ಆದಂಗೆ, ಹೊಟ್ಟೆ ನೋವು ಬಂದಂಗೆ, ಲೂಸ್ ಮೋಷನ್ ಆದಾಗೆ, ಸುಸ್ತಾದಾಗೆ, ಕುಸ್ತೋಗ್ತಿರ್ತೀವಿ, ಈ ರೀತಿ ವ್ಯಕ್ತ ಆಗುತ್ತೆ. ಇದು ದೃಷ್ಟಿದು. ಇನ್ನ ಕಾಲದಾಟು ಅಂತ ಕರೀತಾರೆ. ಊಟ ಮಾಡುವಾಗ ನಮ್ಮ ತಟ್ಟೆನ ಯಾರಾದರೂ ದಾಟಿದ್ರೆ, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಂಥ ಸ್ಥಳದಲ್ಲಿ ಕುಳಿತು ನಾವು ಊಟ ಮಾಡಿದ್ರೆ, ಈ ತರದ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಶಾರೀರಿಕವಾದಂಥ ಒಂದಷ್ಟು ಸಮಸ್ಯೆಗಳಾಗುತ್ತೆ. ನೀವು ನಂಬುತ್ತಿರೋ ಇಲ್ವೋ, ಇತ್ತೀಚೆಗೆ ಒಂದು ಘಟನೆ ನಡೀತು ನಮಗೆ. ನಾವು ಎಲ್ಲರೂ ಕೂಡ ಒಂದು 30 ಜನ ನಾವೆಲ್ಲರೂ ಕೂಡ ಹರಿದ್ವಾರ ಪ್ರಯಾಣ ಮಾಡಿದ್ವಿ. ನಾವೆಲ್ಲರೂ ವಾಪಸ್ ಬರಬೇಕಾಗಿತ್ತು. ವಾಪಸ್ ಬರೋ ದಿನ ಒಂದು ಕಡೆ ನಾವೆಲ್ಲರೂ, ನಮ್ಮ ಹಿತೈಷಿಗಳೊಬ್ರು ಅವರು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲರೂ ಕೂಡ ಒಂದು ಪಟ್ಟಣವನ್ನ ಕಟ್ಟಿಸಿ ತಗೊಂಬಂದ್ರು. ನಮಗೆ ಅರ್ಜೆಂಟ್ ಇತ್ತು, ಫ್ಲೈಟ್ ಲೇಟ್ ಆಗುತ್ತೆ ಅಂತ ಬಂದ್ವಿ. ಏರ್ಪೋರ್ಟಲ್ಲಿ ಒಳಗಡೆ ಹೋಗ್ಲಿಲ್ಲ, ಹೊರಗಡೆ ಎಲ್ಲ ಸಾರ್ವಜನಿಕರು ಓಡಾಡುವಂಥ ಒಂದು ಪಾರ್ಕ್ ಸ್ಥಳ, ಅಲ್ಲಿ ಕುಳಿತುಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು, ಬಹಳ ಉತ್ಕೃಷ್ಟವಾದ ಊಟವನ್ನು ತರಿಸ್ಕೊಟ್ಟಿದ್ರು. ಆದರೆ ಆಶ್ಚರ್ಯ ಏನಂದ್ರೆ, ವಾಪಸ್ ನಾವೆಲ್ಲರೂ ಕೂಡ ಬಂದ ನಂತರ ಎಲ್ರಿಗೂ ಕೂಡ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಆಗಕ್ಕೆ ಶುರುವಾಯಿತು. ಕೆಲವರಿಗೆ ಲೂಸ್ ಮೋಷನ್ನು, ಕೆಲವರಿಗೆ ಸುಸ್ತು, ಕೆಲವರಿಗೆ ಅಲ್ಲೇನೇ ಒಂದಷ್ಟು ಜನಕ್ಕೆ ವಾಮಿಟ್ ಆಗಿತ್ತು, ಇದೆಲ್ಲವೂ ಆಗಿತ್ತು. ಸೊ ಅಂದ್ರೆ ಆಹಾರ ಚೆನ್ನಾಗಿದೆ, ಆಹಾರದಲ್ಲಿ ಯಾವ ಸಮಸ್ಯೆಗಳಿಲ್ಲ. ಆದರೆ ಸೇವಿಸಿದ ಸ್ಥಳವಿದೆಯಲ್ಲ, ಅದು ಶುದ್ಧವಾದ ಸ್ಥಳವಲ್ಲ. ಸೊ ಹೀಗೆ ನಾವು ಊಟ ಮಾಡುವ ಸ್ಥಳವೂ ಕೂಡ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಶರೀರದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಇದಕ್ಕೆ ಕಾಲದಾಟು ಅಂತ ಕರೀತಾರೆ. ಇನ್ನ ಊಟ ಮಾಡುವಾಗ, ಆಹಾರವನ್ನು ನಾವು ಸೇವಿಸುವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಅಡುಗೆ ಮಾಡೋರು ಬಹಳ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ, ಆದ್ರೆ ಬೈಕೊಂಡು, ಟಿವಿ ನೋಡ್ಕೊಂಡು, ಜಗಳ ಆಡ್ಕೊಂಡು ತಿಂತಿದ್ರೆ ಅದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಶರೀರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಥವಾ ಹಾಸಿಗೆ ಮೇಲೆ ಕುತ್ಕೊಂಡು ಎಲ್ಲೋ ಓಡಾಡ್ಕೊಂಡು ತಿಂತಿದ್ರೆ ಅದೂ ಕೆಟ್ಟ ಪರಿಣಾಮ ಬೀರುತ್ತೆ. ಅಥವಾ ನೀವು ಒಳ್ಳೆ ಮನಸ್ಸಿನಲ್ಲಿ ಊಟ ಮಾಡ್ತಿದ್ರಿ, ಒಂದೊಳ್ಳೆ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರಿ, ಆದ್ರೆ ಅಡುಗೆ ಮಾಡೋರು ಬೈಕೊಂಡು, ಅಯ್ಯೋ ಏನ್ ನನ್ನ ಹಣೆ ಬರನ ಇವ್ರಿಗೆ ಕಟ್ಕೊಂಡಾಗಿಂದ ಈಗ ಬೇಯಿಸಾಕಿದ್ದೇ ಆಗೋಯ್ತು ಅಂತ ಅನ್ಕೊಂಡು ಅಡುಗೆ ಮಾಡ್ತಾ ಇದ್ರೆ ಅದು ಕೂಡ ಊಟ ಮಾಡಿದವ್ರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಡುಗೆ ಮಾಡುವವರ ಮನಸ್ಥಿತಿಯೂ ಬಹಳ ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ತಿನ್ನುವಂಥವನ ಮನಸ್ಸೂ ಬಹಳ ಪರಿಶುದ್ಧವಾಗಿರಬೇಕು. ಮತ್ತು ತಿನ್ನುವಂಥ ಆಹಾರ ನೈವೇದ್ಯ ಅನ್ಕೊಂಡು ತಿನ್ನಬೇಕು. ನೀವು ಬೇಕಾದ್ರೆ ಒಂದ್ಸಲ ಯೋಚಿಸಿ ನೋಡಿ, ಹಬ್ಬದ ದಿನಗಳಲ್ಲಿ ಮಾಡಿದಂಥ ಅಡುಗೆ ಅಮೃತ ಸಮಾನವಾಗಿರುತ್ತೆ. ಯಾಕೆ ಅಂದರೆ ಅವತ್ತು ಅಡುಗೆ ಮಾಡೋರು ಯಾರನ್ನೂ ಬೈಕೊಳ್ಳಲ್ಲ. ಅಪ್ಪನಿಗೆ ಅಡುಗೆ ಮಾಡಿರಲ್ಲ, ಅಮ್ಮನಿಗೆ ಅಂತ ಮಾಡಿರಲ್ಲ, ಗಂಡನಿಗೆ ಅಂತ ಮಾಡಿರಲ್ಲ, ಮಕ್ಕಳಿಗೆ ಅಂತ ಮಾಡಿರಲ್ಲ, ಮಧ್ಯದಲ್ಲಿ ರುಚಿನೂ ನೋಡಿರಲ್ಲ, ಎಲ್ಲವೂ ಭಗವಂತನಿಗೆ ಅಂತ ಮಾಡಿರ್ತಾರೆ. ಅಡುಗೆ ಮಾಡೋ ಮೊದಲು ಮನೆಯನ್ನೆಲ್ಲ ಶುದ್ಧಗೊಳಿಸ್ತಾರೆ, ಮನಸ್ಸನ್ನ ಶುದ್ಧಗೊಳಿಸ್ಕೊಳ್ತಾರೆ, ಸ್ನಾನಾದಿಗಳನ್ನು ಮಾಡಿರ್ತಾರೆ. ಪರಿಶುದ್ಧ ಮನಸ್ಸಿನಿಂದ ನಿಂತು ಅಡುಗೆಯನ್ನು ಮಾಡಿ ರುಚಿಯನ್ನು ನೋಡದೆ ಭಗವಂತನಿಗೆ ನೈವೇದ್ಯ ಮಾಡಿ ಬಡಿಸಿದಾಗ ಅದು ತಿನ್ನುವಂಥ ಆಹಾರವನ್ನು ತಿನ್ನುವಾಗ ನಾವು ಕೂಡ ಇದು ಉಪ್ಪಿಲ್ಲ, ಖಾರ ಇಲ್ಲ, ರುಚಿ ಇಲ್ಲ ಅಂತ ಹೇಳಲ್ಲ. ಕಣ್ಣಿಗೆ ಹೊತ್ಕೊಂಡು ಇವತ್ತು ಭಗವಂತನ ಪ್ರಸಾದ ಇದು ಅಂತ ಸೇವಿಸ್ತೀವಿ. ಆಗ ಎಷ್ಟು ರುಚಿ ಇರುತ್ತೆ, ಅಮೃತ ಸಮಾನವಾಗಿರುತ್ತೆ.
ಈ ರೀತಿ 48 ದಿನಗಳ ಕಾಲ ನಿರಂತರವಾಗಿ ನೀವು ಮಾಡಿ ನೋಡಿ. ನಿಮ್ಮ ಮನಸ್ಸು ಹೇಗೆ ಬದಲಾಗುತ್ತೆ ಅಂತ ನೋಡಿ, ನಿಮ್ಮ ಮನೆ ಹೇಗೆ ಬದಲಾಗುತ್ತೆ ಅಂತ ನೋಡಿ. ಮಾಡಬೇಕಷ್ಟೇ, ಒಂದು ದಿನ ಮಾಡಿ ಬಿಡುವಂಥದ್ದಲ್ಲ ಇದನ್ನ. ಸೊ ಹೀಗೆ ಆಹಾರವನ್ನು ಸೇವಿಸುವ ಸ್ಥಳವೂ ಕೂಡ ಬಹಳ ಮುಖ್ಯ. ಈಗ ನಾವೆಲ್ಲ ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ನಾವು ಆಹಾರವನ್ನು ಸೇವಿಸ್ತಾ ಇರ್ತೀವಿ, ಹೊರಗಡೆ ಎಲ್ಲೆಲ್ಲೋ ತಿಂತಾ ಇರ್ತೀವಿ, ಯಾವುದೋ ರಸ್ತೆ ಬದಿಯಲ್ಲಿ ತಿಂತಾ ಇರ್ತೀವಿ. ಆ ರಸ್ತೆ ಬದಿಯಲ್ಲಿ ತಿನ್ನುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ನಮ್ಮ ಅಕ್ಕ ಪಕ್ಕದಲ್ಲಿ ಊಟ ಮಾಡು ಅಲ್ಲಿ ತಿಂತಾ ಇರುವಂತಹ ಮನಸ್ಥಿತಿ ಹೇಗಿರುತ್ತೆ ಗೊತ್ತಿಲ್ಲ. ಯಾರೊಬ್ಬ ಕ್ರೂರವಾಗಿ ಅಲ್ಲಿ ನಡ್ಕೊಂಡು ಬಂದಿರ್ತಾನೆ, ಜಗಳ ಆಡಿ ಬಂದಿರ್ತಾನೆ, ಬೈದು ಬಂದಿರ್ತಾನೆ, ದುಶ್ಚಟಗಳನ್ನ ಮಾಡಿ ಬಂದಿರ್ತಾನೆ ಅಲ್ಲಿ. ಅಂಥ ಮನಸ್ಥಿತಿ ಇರುವಂಥದ್ದು ಅದು ನಮ್ಮ ಮನಸ್ಸಿನ ಮೇಲೆ, ನಾವು ಸೇವಿಸ್ತಿರುವಂಥ ಆಹಾರದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಸೊ ಇದನ್ನ ನಾನು ಮಾಡಬೇಡಿ ಅಂತ ಹೇಳ್ತಿಲ್ಲ, ಆದರೆ ಅದನ್ನ ತಡೆಯುವಂಥ ಶಕ್ತಿ ನಮ್ಮ ಒಳಗಡೆ ಇರಬೇಕಲ್ಲ, ಅದು ವ್ಯಾನ. ಆ ವ್ಯಾನ ಎಷ್ಟು ಬಲಿಷ್ಠವಾಗಿರುತ್ತೋ ಆಗ ನೀವಲ್ಲಿ ಯಾವುದೇ ಜಾಗದಲ್ಲಿ ಆಹಾರವನ್ನು ಸೇವಿಸಿದರೂ ಕೂಡ ನಿಮ್ಮ ವ್ಯಾನ ಸ್ಟ್ರಾಂಗ್ ಆಗಿತ್ತು ಅಂದರೆ, ಸದೃಢವಾಗಿತ್ತು ಅಂದರೆ ಅದು ನಿಮ್ಮ ಒಳಗಡೆ ಪ್ರವೇಶ ಆಗಲ್ಲ ನಕಾರಾತ್ಮಕವಾದ ಶಕ್ತಿ. ಈಗ ನಾನು ಏನು ಹೇಳಿದ್ನಲ್ಲ, ಇದೇನನ್ನು ಮಾಡಿದ್ರು ಕೂಡ ನಿಮ್ಮ ಶರೀರಕ್ಕೆ ನಕಾರಾತ್ಮಕವಾದ ಶಕ್ತಿ ಅದು ಒಳಗಡೆ ಬರಲ್ಲ. ಹಾಗೆಯೇ ಸಾವಿನ ಮನೆಗೆ ಹೋದಾಗ ಅಲ್ಲಿಯೂ ಕೂಡ ನಕಾರಾತ್ಮಕವಾದ ಶಕ್ತಿ ಇದೆ. ಈಗ ಸಾವಿನ ಮನೆಗೆ ಹೋದ ತಕ್ಷಣ ಬಂದ ತಕ್ಷಣ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಕೆಲವರು ಹೇಳ್ಬೋದು ಏನ್ರಿ ಅದರಲ್ಲಿ ಅಲ್ಲೇನ್ರಿ ಇರುತ್ತೆ ಅಂತ ಹೇಳಿ. ನೋಡಿ, ದುಃಖ ಅಳು ಅನ್ನೋಂಥದ್ದು ಇದೆಯಲ್ಲ, ದುಃಖ ಅನ್ನೋದಿದೆಯಲ್ಲ, ಅದು ನಕಾರಾತ್ಮಕವಾದ ಶಕ್ತಿನೇ. ಅಲ್ಲಿ ಎಲ್ಲಾದ್ರೂ ನಿಮಗೆ ಪಾಸಿಟಿವ್ ಬರೋಕ್ಕೆ ಸಾಧ್ಯತೆ ಇದೆಯಾ? ಈಗ ಸಾವಿನ ಮನೆಯಲ್ಲಿ ಇದ್ರೆ ಯಾರು ತಾನೇ ಆನಂದವಾಗಿರ್ತಾರೆ ಹೇಳಿ ನೋಡೋಣ? ಎಲ್ಲರೂ ದುಃಖದಲ್ಲೇ ಇರ್ತಾರೆ. ಮತ್ತು ಅದಕ್ಕೆ ವೈಜ್ಞಾನಿಕವಾಗಿ ನಾವು ತೆಗೆದುಕೊಂಡಾಗ ಇನ್ನೂ ಬೇಕಾದಷ್ಟು ಕಾರಣಗಳು ಹೇಳ್ಬೋದು. ಈಗಂತೂ ಕೊರೋನಾ ಬಂದಾಗ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಂಗೆ ಬೇಕಾಗಿಲ್ಲ, ಯಾಕೆಂದ್ರೆ ಎಲ್ಲರಿಗೂ ಅರ್ಥ ಆಗೋಗ್ಬಿಟ್ಟಿದೆ. ಆ ಒಳಗಡೆ ಎಷ್ಟೋ ಬ್ಯಾಕ್ಟೀರಿಯಾಸ್ಗಳಿರುತ್ತೆ, ಅದೆಲ್ಲ ಹೊರಗೆ ಬರ್ತಾ ಇರುತ್ತೆ, ಅದು ನಮಗೆ ಸ್ಪ್ರೆಡ್ ಆಗುತ್ತೆ, ಆಗಿರಬಹುದು. ಅದಕ್ಕೋಸ್ಕರ ಬಂದ ತಕ್ಷಣ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಈಗ ಬಿಡಿ, ಸಾವಿನ ಮನೆಗೆ ಹೋಗಿ ಬಂದ ತಕ್ಷಣ ಸ್ನಾನ ಮಾಡೋದಲ್ಲ, ಹೊರಗೆ ಹೋಗಿ ಬಂದ ತಕ್ಷಣ ಒಂದ್ಸಲ ಸ್ನಾನ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ವೆರಿ ಗುಡ್, ಬಹಳ ಒಳ್ಳೆ ಬೆಳವಣಿಗೆ ಇದು. ಮೊದಲು ಬರೀ ಸಾವಿನ ಮನೆಗೆ ಹೋಗಿ ಬಂದಾಗ ಮಾಡಿ ಅಂತ ಹೇಳ್ತಿದ್ರು, ಈಗ ಆ ಥರ ಏನಿಲ್ಲ. ಹೊರಗೆ ಹೋಗಿ ಬಂದರೂ ಸಾಕು, ಒಂದ್ಸಲ ಸ್ನಾನ ಈಗ ಅಂದರೆ ಉತ್ತಮವಾದಂಥ ಬೆಳವಣಿಗೆ. ಅಥವಾ ಯಾರ್ದೋ ದೃಷ್ಟಿಯನ್ನು ತೆಗೆದುಹಾಕಿದ್ದನ್ನ ಎಲ್ಲೋ ಒಂದು ಕಡೆ ಹಾಕಿರ್ತಾರೆ, ಆ ಜಾಗದಲ್ಲಿ ನಾವು ಹೋದಾಗ ಆ ಶಕ್ತಿಯು ನಮ್ಮೊಳಗಡೆಗೆ ಬರುವಂಥದ್ದು ಅನ್ನೋಂಥದ್ದು ಕೂಡ ಹೇಳ್ತಾರೆ. ಸೊ ಹೀಗೆ ನಕಾರಾತ್ಮಕವಾದ ಶಕ್ತಿ ಅನೇಕ ರೂಪಗಳಲ್ಲಿ ನಮ್ಮ ಶರೀರವನ್ನು ಪ್ರವೇಶವನ್ನು ಮಾಡ್ತಿರುತ್ತೆ. ಈ ಥರದ ನಕಾರಾತ್ಮಕವಾದಂತಹ ಶಕ್ತಿಯನ್ನ ಶರೀರದ ಒಳಗೆ ಬರದಂತೆ ತಡೆಗಟ್ಟುವಂತಹ ಕ್ರಿಯೆ ಏನಿದೆಯಲ್ಲ, ಇದು ವ್ಯಾನದಿಂದ ಆಗ್ತಾ ಇರುತ್ತೆ. ಸೊ ಹೀಗೆ ವ್ಯಾನದು ಬೇಕಾದಷ್ಟು ಹೇಳ್ಬೋದು ಇದ್ರ ಬಗ್ಗೆ. ಇದಿಷ್ಟು ನಾನು ಈ ವ್ಯಾನಕ್ಕೆ ಸಂಬಂಧಪಟ್ಟಂಥದ್ದನ್ನು ಹೇಳಿ ಮುಗಿಸ್ತೀನಿ. ಸೊ ಹೀಗೆ ಪಂಚಪ್ರಾಣಗಳ ಕಾರ್ಯ ಇದಾಗಿದೆ. ಈ ಪಂಚಪ್ರಾಣಗಳಿಗೆ ಪೂರಕವಾಗಿ ಪಂಚ ಉಪಪ್ರಾಣಗಳು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಪಂಚ ಉಪಪ್ರಾಣಗಳು ಅಂದರೆ ಯಾವುದು? ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ. ನಾಗದ ಕೆಲಸ ಏನು? ಈ ಉಪಪ್ರಾಣಗಳಿಗೆ ಇಟ್ಟಿರುವಂಥ ಹೆಸರು ಅಷ್ಟೇ. ಇದು ನಾಗ ಅನ್ನುವಂಥ ಉಪಪ್ರಾಣದ ಕೆಲಸ ಏನು? ಬಿಕ್ಕಳಿಕೆ. ನಮಗೆ ಬಿಕ್ಕಳಿಕೆ ಬರುತ್ತಲ್ವಾ, ಆಮೇಲೆ ಊಟ ಆದ ತಕ್ಷಣ ಒಂದ್ಸಲ ತೇಗ್ ಬರುತ್ತಲ್ಲ, ತೇಗ್ತೀವಿ, ಹಸಿವಿದ್ರೂ ತೇಗ್ತೀವಿ. ಹೀಗೆ ಬಿಕ್ಕಳಿಕೆ ಮತ್ತು ತೇಗು ಇದೆರಡನ್ನು ನಿರ್ಮಾಣ ಮಾಡುವಂಥದ್ದು ನಾಗ ಎಂಬಂಥ ಒಂದು ಉಪಪ್ರಾಣ. ಹಾಗೆ ಕೂರ್ಮ ಅನ್ನುವಂತಹ ಒಂದು ಉಪಪ್ರಾಣ ಅದೇನು ಮಾಡುತ್ತೆ? ನಮ್ಮ ಕಣ್ಣಿನ ರೆಪ್ಪೆಯನ್ನು ಮಿಟುಕಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ನಮ್ಮ ಪ್ರಯತ್ನವಿಲ್ಲದೂ ಕಣ್ಣು ಮಿಟುಕ್ತಾ ಇರುತ್ತೆ. ನಮ್ಮ ಪ್ರಯತ್ನವೇ ಬೇಡ, ಸುಮ್ಮನೆ ಒಂದು ಏನಾದರೂ ಈ ಕಡೆಗೆ ಹೋದ್ರೂ ಸಾಕು, ಟಕ್ ಅಂತ ಮುಚ್ತೀವಿ. ನಾವೇನು ಹೇಳಿಲ್ಲ ಅದಕ್ಕೆ ಕಣ್ಣು ಮುಚ್ಚು ಅಂತ, ರೆಪ್ಪೆಯನ್ನು ಮಿಟುಕಿಸು ಅಂತ ಹೇಳಿಲ್ಲ, ಆದರೂ ಅದು ಮುಚ್ಚುತ್ತದು. ನಮ್ಮ ಅಪ್ಪಣೆ ಇಲ್ಲದೆ, ನಮ್ಮ ಪ್ರಯತ್ನವಿಲ್ಲದೆಯೂ ಕೂಡ ಅದು ತನ್ನನ್ನು ತಾನು ಕೆಲಸವನ್ನು ಮಾಡ್ತಾ ಇರ್ತದೆ ನಿರಂತರವಾಗಿ. ಹೀಗೆ ಕಣ್ಣನ್ನು ಸಂರಕ್ಷಿಸುವ ಕಾರ್ಯವನ್ನು ಮಾಡ್ತಿರುವಂಥ, ಕಣ್ಣು ರೆಪ್ಪೆಯನ್ನು ಮಿಟುಕಿಸುವಂಥ ಕಾರ್ಯವನ್ನು ಮಾಡ್ತಿರುವಂಥದ್ದು ಕೂರ್ಮ. ಮೂರನೇದು ಕೃಕರ. ನಾಗ, ಕೂರ್ಮ, ಕೃಕರ. ಮೂರನೇದು ಕೃಕರ ಅನ್ನುವಂಥ ಒಂದು ಉಪಪ್ರಾಣ. ಅದು ಹಸಿವು, ಬಾಯಾರಿಕೆ, ಸೀನು ಮತ್ತು ಕೆಮ್ಮು, ಈ 4 ಕ್ರಿಯೆಗಳನ್ನ ಮಾಡ್ತಿರುವಂಥದ್ದು ಈ ಕೃಕರ. 4ನೇದು ದೇವದತ್ತ. ಕೆಮ್ಮು ಮತ್ತು ಸೀನು, ಕೆಮ್ಮು ಮತ್ತು ಸೀನನ್ನ ಸ್ನೀಸಿಂಗ್ ಮಾಡುವಂತಹ ಕಾರ್ಯವನ್ನು ಮಾಡ್ತಿರುವಂಥದ್ದು ದೇವದತ್ತ. 5ನೇದು ಬಹಳ ಪ್ರಮುಖವಾದಂಥದ್ದು, ಇದಕ್ಕೆ ಕರೀತಾರೆ ಧನಂಜಯ.
ನಾವು ಸೇವಿಸಿದಂಥ ಆಹಾರ ಇಷ್ಟೆಲ್ಲ ರೂಪಗಳನ್ನು ಪಡ್ಕೊಂಡು ಇದು ಧನಂಜಯ ರೂಪವನ್ನು ಪಡೆಯುತ್ತಾನೆ. ಈ ಧನಂಜಯನ್ನೇ ಕರೆಯೋದು ಆತ್ಮ ಅಂತ. ಈ ಧನಂಜಯದ ಕೆಲಸ ಏನು? ಇದು ಕೂಡ ಈ 4 ಉಪಪ್ರಾಣಗಳಿಂದವಲ್ಲ, ಇದನ್ನ ನಿಯಂತ್ರಿಸುತ್ತೆ. ಮೊದಲನೇದಾಗಿ ಈ 4 ಉಪಪ್ರಾಣಗಳು ತನ್ನ ಕಾರ್ಯವನ್ನ ಸರಿಯಾದ ರೀತಿಯಲ್ಲಿ ನಡೆಸುವ ರೀತಿಯಲ್ಲಿ ಮಾಡುತ್ತೆ. ಇದು ಒಂದು. ಇದ್ರ ಜೊತೆಗೆ ಈ ಧನಂಜಯ ಬದುಕಿದ್ದಾಗ ಹೇಗೆ ಕೆಲಸ ಮಾಡುತ್ತೆ, ಸತ್ ಮೇಲೆ ಏನು ಕೆಲಸ ಮಾಡುತ್ತೆ, ಇದನ್ನೊಂದು ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ಧನಂಜಯ ಈಗ ನಮ್ಮ ಶರೀರದಲ್ಲಿದೆ. ಈಗ ಈ ಶರೀರದಿಂದ ಪ್ರಾಣ ಹೊರಟೋಯ್ತು ಅಂತ ಇಟ್ಕೊಳ್ಳೋಣ. ಈ ಪ್ರಾಣ ಹೊರಟೋದಾಗ ಈ 5 ಉಪಪ್ರಾಣಗಳು ಹೊರಗೆ ಬಂದ್ಬಿಡುತ್ತೆ. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ 5 ಉಪಪ್ರಾಣಗಳು ಹೊರಗೆ ಬಂದ್ಬಿಡುತ್ತೆ. 5 ಉಪಪ್ರಾಣಗಳು ಹೊರಗೆ ಬಂದ ನಂತರ 4 ಪ್ರಾಣಗಳೇನಿದೆ, ಉಪಪ್ರಾಣಗಳೇನಿದೆಯಲ್ಲ, ನಾಗ, ಕೂರ್ಮ, ಕೃಕರ, ದೇವದತ್ತ, ಅದು ಪ್ರಕೃತಿನಲ್ಲಿ ಲೀನ ಆಗ್ಬಿಡುತ್ತೆ, ಅದು ಇರೋದಿಲ್ಲ. ಉಳಿದಿದ್ದು ಧನಂಜಯ ಮಾತ್ರ. ಈ ಧನಂಜಯ ಏನು ಮಾಡುತ್ತೆ ಅಂದ್ರೆ ಇವನೇ ಆತ್ಮ ಅಂತ ಕರೆಯೋದು. ಇನ್ನು ಉಳಿದವರೆಲ್ಲ ಅವ್ನ ಜೊತೆಗಿರುವಂಥವ್ರು ಅಷ್ಟೇ, ಅವರೆಲ್ಲ ಹೊರಟೋಗ್ಬಿಡ್ತಾರೆ. ಈಗ ಉಳ್ಕೊಂಡವನೊಬ್ಬನೇ. ಇವನೇನು ಮಾಡ್ತಾನೆ ಅಂದ್ರೆ ಈ ಶರೀರದ ಸುತ್ತಲೂ ಸುತ್ತೋದಕ್ಕೆ ಶುರು ಮಾಡ್ತಾನೆ. ಈಗ ಶರೀರದ ಒಳಗಡೆಗೆ ಬರುವಂತ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಬರೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಎಲ್ಲ ಬಾಗಿಲು ಕ್ಲೋಸ್ ಆಗೋಗಿದೆ. ಹೇಗೆ ಒಂದು ಮಗುವನ್ನ, ಒಂದು 3 ವರ್ಷ 4 ವರ್ಷದ ಮಗುವನ್ನ ಮನೆಯಿಂದ ಹೊರಗೆ ಬಿಟ್ಟು ಬಾಗಿಲಾಕೊಂಡು ತಾಯಿ ಒಳಗಡೆ ಇದ್ರೆ ಆ ಮಗು ತನ್ನ ತಾಯಿಯನ್ನ ಅರಸುತ್ತಾ ಇಡೀ ಸುತ್ತ ಮನೆ ಸುತ್ತಕ್ಕೆ ಶುರು ಮಾಡುತ್ತೋ. ಅಳುತ್ತಾ ಅಳುತ್ತಾ, ನಾನು ಒಳಗೆ ಬರ್ತೀನಿ, ಬಾಗಿಲು ತೆಗಿ, ಬಾಗಿಲು ತೆಗಿ, ನನಗೆ ನೀನು ಬೇಕು, ನಾನು ಒಳಗೆ ಬರ್ತೀನಿ, ಬಾಗಿಲು ತೆಗಿ, ಬಾಗಿಲು ತೆಗಿ, ಕಿರ್ಚುತ್ತಾ ಅರ್ಚುತ್ತಾ ಗಲಾಟೆ ಮಾಡ್ತಾ ಅಳುತ್ತಾ ಆ ಮನೆಯ ಸುತ್ತುತ್ತೋ. ಹಾಗೆ ಈ ಧನಂಜಯ ಈ ಎಲ್ಲ 4 ಆತ್ಮ ಉಪಪ್ರಾಣಗಳು ಹೊರಗೋದ ನಂತರ ಶರೀರದಲ್ಲಿ ಈಗ ಜೀವವಿಲ್ಲ. ಈಗ ಸುತ್ತೋದಕ್ಕೆ ಶುರು ಮಾಡುತ್ತೆ. ಶರೀರದ ಒಳಗಡೆ ಬರುವ ನಿರಂತರ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಒಳಗೆ ಬರೋದು ಸಾಧ್ಯವಿಲ್ಲ. ಯಾಕೆಂದ್ರೆ ಕ್ಲೋಸ್ ಆಯ್ತು. ಅದೊಂಥರ ಸೆನ್ಸಾರ್. ಭಗವಂತ ಬಹಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಹೊರಗೆ ಹೋಗೋದು ಹೋದ್ಮೇಲೆ ಮುಗೀತು, ಒಳಗೆ ಬರಂಗಿಲ್ಲ. ಕ್ಲೋಸ್ ಮಾಡಿಬಿಟ್ಟ. ಬಹಳ ಒದ್ದಾಡ್ತಾ ಇದೆ. ಇದ್ರ ಜೊತೆಗೆ ಅದಕ್ಕೆ ಗೊತ್ತಾಗ್ತಿರುತ್ತೆ ಅಲ್ಲಿ ಯಾರ್ಯಾರಿದ್ದಾರೆ. ಅದಕ್ಕಿನ್ನವೇ ಸಂಬಂಧಗಳ ಮೋಹ ಹೋಗಿರಲ್ಲ. ಸಂಬಂಧಗಳ ಮೋಹ ಹೋಗಿರಲ್ಲ. ಅದಕ್ಕೆ ಅದು ನಿರಂತರ ಪ್ರಯತ್ನ ಮಾಡ್ತಾಳೆ. ಪಕ್ಕದಲ್ಲಿ ಯಾರೋ ಅಣ್ಣ ಇದ್ದಾನೆ, ಬರ್ತಾನೆ, ನಾನು ಇಲ್ಲೇ ಇದ್ದೀನಿ ನೋಡು, ನನ್ನಲ್ಲಿ ಒಳಕ್ಕೆ ಹೋಗಕ್ ಬಿಡು, ನಾನು ಸತ್ತಿಲ್ಲ, ನಾನು ಇದ್ದೀನಿ, ನಾನು ನಿನ್ನ ಪಕ್ಕದಲ್ಲಿದ್ದೀನಿ. ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಮಕ್ಕಳು, ಸ್ನೇಹಿತರು ಯಾರ್ಯಾರು ಇರ್ತಾರಲ್ಲ ಪಕ್ಕದಲ್ಲಿ, ಅವರೆಲ್ಲರ ಹತ್ರಕ್ಕೆ ಹೋಗುತ್ತೆ, ನಾನು ಬದುಕಿದ್ದೀನಿ ಅಂತ. ಆದರೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಆ ಆತ್ಮ, ಆ ಧನಂಜಯ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಂದ್ರೆ ಅದಕ್ಕೆ ಸ್ಥೂಲವಾದ ಶರೀರ ಬೇಕು. ಈ ಸ್ಥೂಲವಾದ ಶರೀರವಿಲ್ಲದೆ ಅದು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಕ್ಕೆ ಸಾಧ್ಯವೇ ಇಲ್ಲ. ಆತ್ಮ ಅದು ಸೂಕ್ಷ್ಮ ಶರೀರ. ಈ ಶರೀರದ ಆ ಸೂಕ್ಷ್ಮ ಶರೀರಕ್ಕೆ ತನ್ನ ಭಾವನೆಗಳನ್ನು ಅದು ವ್ಯಕ್ತಪಡಿಸಬೇಕು ಅಂದ್ರೆ ಸ್ಥೂಲ ಶರೀರ ಬೇಕೇ ಬೇಕು. ಸ್ಥೂಲ ಶರೀರವಿಲ್ಲದೆ ಅದು ವ್ಯಕ್ತಪಡಿಸಕ್ಕಾಗಲ್ಲ. ಆದರೆ ವ್ಯಕ್ತಪಡಿಸುವ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ, ಸುತ್ತಲೂ ಓಡಾಡ್ತಾ ಇದೆ. ಆದರೆ ಆಗ್ತಾ ಇಲ್ಲ, ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ. ಮತ್ತು ಈ ಶರೀರ, ಈ ಸೂಕ್ಷ್ಮ ಶರೀರದಿಂದ ಹೊರಗೆ ಬರುವಂತ ಕ್ರಮ ಇದೆಯಲ್ಲ, ಅದು ಏನು ಹಾಗಾದ್ರೆ ನೋಡಿ, 3 ದಾರಿಗಳಲ್ಲಿ ಅದು ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ 3 ಪ್ರಕಾರಗಳಲ್ಲಿ ಹೇಳ್ತಾರೆ. ಈ 3 ಪ್ರಕಾರಗಳಲ್ಲಿ ಈಗ ನೋಡಿ, ನರಕ, ಸ್ವರ್ಗ, ಮೋಕ್ಷ. ಮುಕ್ತಿ ಅನ್ನೋದು ಬೇರೆ, ಮುಕ್ತಿ ಅನ್ನೋದು ಆಮೇಲೆ ನಾನು ನಿಮ್ಗೆ ಅದನ್ನ ವ್ಯಕ್ತಿ ಏನು ಅನ್ನೋದನ್ನ ಹೇಳ್ತೀನಿ. ನರಕ, ಸ್ವರ್ಗ, ಮೋಕ್ಷ. ಮೋಕ್ಷದಲ್ಲಿ ರೀಬರ್ತಿಲ್ಲ. ಮೋಕ್ಷದಲ್ಲಿ ರೀಬರ್ತಿಲ್ಲ. ಇರೋದು ನರಕ ಮತ್ತು ಸ್ವರ್ಗ, ಇವೆರಡರಲ್ಲಿ ರೀಬರ್ತಿದೆ. ಈ ನರಕ ಮತ್ತು ಸ್ವರ್ಗ ಮೋಕ್ಷ ಹೇಗೆ ತಿಳ್ಕೊಳ್ಳೋದು? ಅವರು ನರಕ, ಸ್ವರ್ಗ, ಮೋಕ್ಷ ಹೇಗೆ ಹೋಗಿದ್ದಾರೆ ಅಂತ ಈ 9 ದ್ವಾರಗಳಲ್ಲಿ ಯಾವುದಾದ್ರೂ ಒಂದು ದ್ವಾರದ ಮೂಲಕ ಹೋಗಿದ್ರೆ ನರಕ ಅಥವಾ ಸ್ವರ್ಗ ಅಂತ ನಿಶ್ಚಯ ಮಾಡ್ತಾರೆ. ಇದಕ್ಕೆ ಈ ಪ್ರಾಣ ಹೋಗುವಂತಹ ರಂಧ್ರಗಳಿದಾವಲ್ಲ, ಅದರಲ್ಲಿ ಆ ರೀತಿ ಇದೆಯಲ್ಲ, ಅದಕ್ಕೆ 3 ರೀತಿಯಲ್ಲಿ ಗುರುತಿಸ್ತಾರೆ. ನೀಚ ಸ್ಥಾನ, ಮಧ್ಯಮ ಸ್ಥಾನ, ಉತ್ತಮ ಸ್ಥಾನ ಅಂತ. ನೀಚ ಸ್ಥಾನದಲ್ಲಿ ಪ್ರಾಣ ಹೋಗಿದ್ರೆ ಅವನಿಗೆ ನರಕ ಪ್ರಾಪ್ತಿಯಾಗಿದೆ ಅನ್ನುವಂಥದ್ದು ನಮ್ಮ ನಂಬಿಕೆಗಳು. ನೀಚ ಸ್ಥಾನದಲ್ಲಿ ಪ್ರಾಣ ಹೋಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ಯಾರು
ಪ್ರಾಣವನ್ನು ಬಿಟ್ಟಿದ್ದಾಗ ಮಲಮೂತ್ರಗಳನ್ನು ವಿಸರ್ಜನೆ ಆಗಿರುತ್ತೆ. ಯಾರಿಗೆ ಮಲಮೂತ್ರ ವಿಸರ್ಜನೆ ಆಗಿರುತ್ತೆ ಪ್ರಾಣ ಹೋಗುವಾಗ ಅವರಿಗೆ ನರಕ ಪ್ರಾಪ್ತಿಯಾಗಿದೆ ಅಂತ ಅರ್ಥ. ಇನ್ನ ಸ್ವರ್ಗ ಪ್ರಾಪ್ತಿಯಾಗಿದೆ ಅಂದ್ರೆ ಏನು? ಕಣ್ಣುಗಳ ಮೂಲಕ ಪ್ರಾಣ ಹೋಗಿದ್ರೆ, ಕಿವಿಗಳ ಮೂಲಕ ಪ್ರಾಣ ಹೋಗಿದ್ರೆ, ಮೂಗಿನ ಮೂಲಕ ಪ್ರಾಣ ಹೋಗಿದ್ರೆ, ಬಾಯಿ ಮೂಲಕ ಪ್ರಾಣ ಹೋಗಿದ್ರೆ ಇದಕ್ಕೆ ಸ್ವರ್ಗ ಪ್ರಾಪ್ತಿ ಅಂತ. ಹೇಗೆ ತಿಳ್ಕೊಳ್ಳೋದು? ಯಾರಿಗೆ ಕಿವಿಗಳ ಮೂಲಕ ಪ್ರಾಣ ಹೋಗಿರುತ್ತೆ ಕಿವಿನಲ್ಲಿ ನೀರು ಬಂದಿರುತ್ತೆ, ಮೂಗಿನ ಮೂಲಕ ಹೋಗಿದ್ರೆ ಮೂಗಲ್ಲಿ ನೀರು ಬಂದಿರುತ್ತೆ, ಕಣ್ಣುಗಳ ಮೂಲಕ ಹೋಗಿದ್ರೆ ಕಣ್ಣಲ್ಲಿ ನೀರು ಹೀಗೆ ಕೆಳಗಡೆ ಬಂದಿರುತ್ತೆ, ಬಾಯಿ ಮೂಲಕ ಹೋಗಿದ್ರೆ ಜೊಲ್ಲು ಹೀಗೆ ಸೈಡಲ್ಲಿ ಬಂದ್ಬಿಟ್ಟಿರುತ್ತೆ. ಇದಕ್ಕೆ ಸ್ವರ್ಗ ಪ್ರಾಪ್ತಿ ಅಂತ. ಆದ್ರೆ ಗೊತ್ತಿರಲಿ, ನರಕ ಮತ್ತು ಸ್ವರ್ಗ ಎರಡೂ ಕೂಡ ರಿಟರ್ನ್ ಆಗಬೇಕು. ಅವರಿಬ್ರು ಕೂಡ ಅವರಲ್ಲೇ ಇರೋ ಆಗಿಲ್ಲ. ಇನ್ನು ರಿಟರ್ನ್ ಅಂತ ಹೇಳಿದ ತಕ್ಷಣ ಇನ್ನೊಂದು ನನಗೆ ನೆನಪು ಬರುತ್ತೆ ಈ ಸಂದರ್ಭದಲ್ಲಿ. ಅನೇಕರು ನಾವೆಲ್ಲ ಹೇಳ್ತೀವಿ, ಈಗ ಯಾರೋ ಒಬ್ರು ಸತ್ತೋಗ್ಬಿಡ್ತಾರೆ ಅವ್ರ ಮನೇಲಿ, ಸತ್ತೋಗೊಂದು ತಿಂಗಳಿಗೆ ಇನ್ನೊಬ್ರು ಯಾರೋ ಹುಟ್ಟುಬಿಡ್ತಾರೆ. ಅವಾಗ ಹೇಳ್ತೀವಿ, ನೋಡಿ ಇವ್ರು ಸತ್ರಲ್ಲ, ಇವರೇ ಹುಟ್ಟಿದ್ದು ಅವ್ರ ಮನೇಲಿ ಅಂತ. ಸುಳ್ಳು, ಸಾಧ್ಯವೇ ಇಲ್ಲ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತ ನಂತರ 11 ದಿನಗಳ ಕಾಲ ಈ ಭೂಮಿ ಮೇಲೆ ಇರ್ತಾನೆ ಅಂತ ಹೇಳುತ್ತೆ. ಅದಾದ ನಂತರ ಅವರು ಯಮಲೋಕಕ್ಕೆ ಪ್ರಯಾಣವನ್ನು ಬೆಳೆಸಬೇಕು. ಯಮಲೋಕದಲ್ಲೇನೆ ಸ್ವರ್ಗ ಮತ್ತು ನರಕ ಎರಡೂ ಬರೋದು. ಸ್ವರ್ಗಲೋಕ ಅಂತ ಪ್ರತ್ಯೇಕವಾಗಿಲ್ಲ, ಅಲ್ಲೇ ಇವೆರಡೂ ಇರುವಂಥದ್ದು. ಗರುಡ ಪುರಾಣದಲ್ಲಿ ಹೇಳುವ ಪ್ರಕಾರ ಯಮಪುರಿಯ ದಾರಿ ಕ್ರಮಿಸುವ ದಿನಗಳು ಎಷ್ಟು ಅಂದರೆ 148 ದಿನಗಳು. ಯಮಪುರಿಗೆ ಪ್ರಯಾಣ ಬೆಳೆಸಬೇಕಾದಂಥ ದಾರಿ ಅದು 148 ದಿನಗಳಿರುತ್ತೆ. ಮತ್ತು ಯಮಪುರಿಗೆ ಗರುಡ ಪುರಾಣದ ಪ್ರಕಾರ, ನನ್ನ ಪ್ರಕಾರ ಅಲ್ಲ, ನಾನು ಹೇಳ್ತಾ ಇರೋದಲ್ಲ, ಗರುಡ ಪುರಾಣದ ಪ್ರಕಾರ ಹೇಳುವಂಥದ್ದು ಹೇಗೆ ಅಂದರೆ 86,000 ಯೋಜನೆಗಳಿದೆ ಇಲ್ಲಿಂದ ಅಂತ. ಒಂದು ಯೋಜನ ಅಂದರೆ 12 ಕಿಲೋಮೀಟರ್. ಒಂದು ಯೋಜನ ಅಂದರೆ 12 ಕಿಲೋಮೀಟರು. ಈ ಥರ 86,000 ಯೋಜನೆಗಳು ಅಲ್ಲಿಗಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಅಷ್ಟು ದೂರ 148 ದಿನ ಮತ್ತು ಪ್ಲಸ್ 11 ದಿನ ಇಲ್ಲಿರುವಂಥದ್ದು ಪ್ರಾಣ ಹೋದ ನಂತರ. ಅಲ್ಲಿಗೆ 159 ದಿನಗಳ ಕಾಲ ಆಗಿರುತ್ತೆ ಅಲ್ಲಿ ಹೋಗುವಷ್ಟೊತ್ತಿಗೆ. ಅದಾದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕಲ್ಲಿ. ನರಕನೋ ಸ್ವರ್ಗನೋ ಏನೋ ಒಂದು ಶಿಕ್ಷೆ ಇರುತ್ತಲ್ಲ, ಅದನ್ನು ಅನುಭವಿಸ್ಬೇಕು. ಅದೆಲ್ಲವನ್ನು ಅನುಭವಿಸಿ ಅವನು ವಾಪಸ್ ಬರಬೇಕು. ವಾಪಸ್ ಬರೋದು ಹೇಗೆ? ಅವನು ದಿಢೀರ್ನಂಗೆ ಒಂದು ತಾಯಿಯ ಗರ್ಭನ ಸೇರಕ್ಕೆ ಸಾಧ್ಯ ಇಲ್ಲ. ಅವನು ಮಳೆಯ ಹನಿಯ ರೂಪದಲ್ಲಿ ಕೆಳಗಡೆ ಬೀಳ್ತಾನೆ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ. ಯಮ ಮತ್ತು ನಚಿಕೇತನ ಸಂಭಾಷಣೆಯಲ್ಲಿ ನಚಿತ ಕೇಳ್ತಾನೆ ಯಮನಿಗೆ, ಸತ್ತು ಹೋದಂತನು ಆತ್ಮರೂಪಿಯಾಗಿದ್ದಂತನು ಮತ್ತೆ ಹೇಗೆ ವಾಪಸ್ ಬರ್ತಾನೆ ಅಂತ ಕೇಳಿದಾಗ ಯಮ ಹೇಳ್ತಾನೆ, ಅವನು ಮಳೆಯ ರೂಪದಲ್ಲಿ ಬರ್ತಾನೆ. ಮಳೆಯ ರೂಪದಲ್ಲಿ ಬಂದು ಅದನ್ನ ಸಸ್ಯ ಹೀರ್ಕೊಳ್ಳುತ್ತೆ. ಆ ಸಸ್ಯವನ್ನ ಒಂದು ಜೀವಿ ತಿನ್ನುತ್ತೆ, ಅಂದ್ರೆ ಮನುಷ್ಯ ತಿಂತಾನೆ, ಅಂದ್ರೆ ತಂದೆ ತಿಂತಾನೆ. ಆ ತಂದೆ ತಿಂದಂತನು ಆ ತಂದೆಯಲ್ಲಿ ಅದು ವೀರ್ಯ ರೂಪವನ್ನು ತಾಳುತ್ತೆ. ವೀರ್ಯ ರೂಪದಿಂದ ಅದು ತಾಯಿಯ ಗರ್ಭವನ್ನು ಸೇರಿ ಅಲ್ಲಿ ಅವಳು ಸೇವಿಸಿದಂತ ಅನ್ನದಿಂದ ಅದು ಶಕ್ತಿಯನ್ನು ಪಡ್ಕೊಂಡು ಅದು ರೂಪವನ್ನು ಪಡೆದು ಭೂಮಿಗೆ ಬಂದು ಮತ್ತೆ ಅದು ಅನ್ನವನ್ನು ಸೇವಿಸಿ ಈ ಅನ್ನಮಯ ಕೋಶವಾಗಿ ಪರಿವರ್ತನೆಯಾಗಿ ಬೆಳೆಯುತ್ತೆ. ಬೆಳೆದು ಇದರಲ್ಲಿ ಉಳಿದಂತ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶವಾಗಿ ನಂತರ ಸತ್ತ ನಂತರ ಮತ್ತೆ ಅನ್ನಮಯವಾಗಿಯೇ ಯಾವುದು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ಮತ್ತು ಅನ್ನವಾಗಿ ಇದು ಹೊರಟೋಗುತ್ತೆ ಅಂತ ಹೇಳಿ. ಇದು ಉಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳಿದಂತ ಮಾತು. ಹೀಗೆ ನೋಡಿ, 11 ದಿನ ಪ್ಲಸ್ 148 ದಿನ, 159 ದಿನ ಅಲ್ಲಿ ಶಿಕ್ಷೆ ಅನುಭವಿಸಿ ವಾಪಸ್ ಬಂದು ಅದು ಒಂದು ಸಸ್ಯವಾಗಿ ಮಳೆ ಹನಿಯಾಗಿ ಬಿದ್ದು ಸಸ್ಯ ಆಗಿ ಅದನ್ನು ತಿಂದು ಅದು ವೀರ್ಯ ರೂಪ ಪಡೆದು ತಾಯಿಯ ಗರ್ಭ ಸೇರಿ ಅಲ್ಲಿಂದ ಮಗುವಾಗಿ ಜನಿಸ್ಬೇಕು. ಎಷ್ಟು ದಿನ ಬೇಕಾಯ್ತದು? ಕೆಲವು ಸಮಯ ವರ್ಷಗಳೇ ಉರುಳೋಗುತ್ತೆ. 100 ವರ್ಷ, 200 ವರ್ಷಗಳು, ಅನೇಕ ವರ್ಷಗಳು ಕಳೆಯುತ್ತದೆ. ಸೊ ಹಾಗಾಗಿ ಈಗ ನಮ್ಮನೆಯಲ್ಲೇ ಹುಟ್ಟುಬಿಟ್ಟ ಅವನು ಅಂದರೆ ಅದು ಸುಮ್ಮನೆ ಒಂದು ಸಮಾಧಾನಕ್ಕೆ ಹೇಳಿಕೊಳ್ಳುವಂಥ ಮಾತು. ಹಾಗೆ ನಮ್ಮನೆಯಲ್ಲಿ ಸತ್ತವರು ನಮ್ಮನೆಯಲ್ಲೇ ಹುಟ್ಟುತ್ತಾರೆ ಅನ್ನೋಂಥದ್ದು ಅದು ಸುಳ್ಳು. ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಯಾವುದೋ ತಲೆಮಾರಿಗೆ ಹುಟ್ಟಬಹುದು, ನಂಗೆ ಗೊತ್ತಿಲ್ಲ. ಆದರೆ ಇಲ್ಲೇ ಹುಟ್ಟಬೇಕು ಅನ್ನೋಂಥದ್ದು ಇಲ್ಲ. ಅದು ಯಾವುದೇ ಆತ್ಮಕ್ಕೆ ಸಂಬಂಧಗಳಿಲ್ಲ, ಶರೀರಕ್ಕೆ ಮಾತ್ರ, ಈ ಸ್ಥೂಲ ಶರೀರಕ್ಕೆ ಮಾತ್ರ ಸಂಬಂಧವಿರುತ್ತೆ. ಇನ್ನು ಮೋಕ್ಷ,
ಇನ್ನ ನರಕದ ದಾರಿ ಹೇಗಿರುತ್ತೆ ಅಂತ ಅಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಇಲ್ಲೇನಾದ್ರೂ ಪಾಪ ಕಾರ್ಯಗಳನ್ನು ಮಾಡಿದ್ರೆ ನರಕದ ದಾರಿ ಹೇಗಿರುತ್ತಂತಪ್ಪ ಅಂದ್ರೆ, ಅವನು ಹೋಗುವಾಗ ರಸ್ತೆ ಕೆಂಪಗೆ ಕಾದಂತ ತಾಮ್ರದ ಪಾತ್ರೆಯ ರೀತಿನಲ್ಲಿ ಇರುತ್ತಂತೆ ರಸ್ತೆ. ಅಂಥ ಕೆಂಪು ಕಾದಿರುವಂಥ ರಸ್ತೆನಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಂತೆ. ಹಾಗೆ ವಿಷಜಂತುಗಳು ಇರುತ್ತಂತೆ, ಕ್ರೂರ ಮೃಗಗಳು ಇರುತ್ತಂತೆ, ಬರೀ ಬಿಸಿಲಿರುತ್ತಂತೆ, ನೆರಳು ಕೂಡ ಇರಲ್ಲಂತೆ, ಒಂದು ಗುಟ್ಟು ನೀರು ಕೂಡ ಇರಲ್ಲ, ಆಹಾರವಿರೋದಿಲ್ಲ. ಆ ಯಮಪುರಿಗೆ ಹೋಗುವಾಗ ಸುಮಾರು 16 ಉಪ ಯಮಪುರಿಗಳು ಸಿಗ್ತಾ ಹೋಗುತ್ತೆ. ಸಣ್ಣ ಸಣ್ಣ ಯಮಪುರಿಗಳು ಸಿಗುತ್ತೆ, ನಗರ ಪ್ರದೇಶಗಳ ತರ. ನಾವು ಒಂದು ಊರಿಗೆ ಹೋಗುವ ಬೇರೆ ಬೇರೆ ಊರುಗಳು ಸಿಗ್ತಾವಲ್ಲ, ಆ ಥರ ಅದೆಲ್ಲವನ್ನು ದಾಟ್ಕೊಂಡು ಹೋಗಿರ್ತಾನ ಅವನು. ಮತ್ತು ಈ ಥರದ ಎಲ್ಲ ಶಿಕ್ಷೆನ ಅನುಭವಿಸ್ಕೊಂಡು, ಈಗಾಗಲೇ ಶಿಕ್ಷೆನ ಅನುಭವಿಸ್ಕೊಂಡು ಅಲ್ಲಿ ಹೋಗ್ಬಿಡ್ತಾನ. ಮತ್ತು ಅಲ್ಲೋದಾಗ ಇನ್ನ ಬೇರೆ ಥರ ಶಿಕ್ಷೆ ಇರುತ್ತೆ ಅಂತ ಹೇಳುತ್ತೆ. ಯಾರು ಇಲ್ಲಿ ಒಳ್ಳೆ ಕೆಲಸಗಳನ್ನ, ದಾನ ಧರ್ಮಗಳನ್ನ ಮಾಡಿರ್ತಾನೆ, ಯಾರಿಗೆ ಸ್ವರ್ಗ ಪ್ರಾಪ್ತಿಯಾಗಿರುತ್ತೆ, ಅವನು ಹೋಗುವಾಗ ಹೇಗೆ ನಾವು ಒಳ್ಳೆ ಒಂದು ಸುಂದರವಾದಂತಹ ಪ್ರದೇಶದಲ್ಲಿ ಹೋಗುವಾಗ ಎಷ್ಟು ಮನಸ್ಸಿಗೆ ಆನಂದ ಸಿಗುತ್ತೋ ಆ ಥರದೆಲ್ಲ ಆನಂದ ಸಿಗುತ್ತೆ. ಜರಿ ಜಲಪಾತಗಳು, ಪ್ರಾಣಿ ಪಕ್ಷಿಗಳು, ಹಾಗೇನೆ ಒಳ್ಳೆಯ ಆಹಾರ, ನಾವು ಏನೇನಿಲ್ಲಿ ದಾನ ಮಾಡಿರ್ತೋ ಅದೆಲ್ಲವೂ ನಮಗೆ ಆಹಾರ ರೂಪದಲ್ಲಿ ಅಲ್ಲಿ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಸ್ವತಃ ಯಮನೇ ನಮ್ಮನ್ನ ಬರಮಾಡ್ಕೊಳ್ತಾನಲ್ಲಿ ಅಂತ ಹೇಳುತ್ತೆ ಗರುಡ ಪುರಾಣ. ಸೊ ಹೀಗೆ ಸ್ವರ್ಗಕ್ಕೆ ಹೋಗ್ತಾರೆ. ಆದರೆ ಸ್ವರ್ಗ ನರಕ ಎರಡು ಕೂಡ ಟೆಂಪ್ರವರಿ. ಅಲ್ಲಿ ನಮ್ಮ ಶಿಕ್ಷೆಯನ್ನು ಅನುಭವಿಸಿ ವಾಪಸ್ ಬರಬೇಕು. ಸ್ವರ್ಗ ಪರ್ಮನೆಂಟ್ ಅಲ್ಲ, ನರಕವೂ ಪರ್ಮನೆಂಟ್ ಅಲ್ಲ. ಮತ್ತೆ ವಾಪಸ್ ಬಂದು ನಮ್ದೇನಿರಲಿ ಇನ್ನೊಂದಷ್ಟು ಬಾಕಿ ಉಳಿಸಿರ್ತೀವಲ್ಲ ಅದನ್ನ ಮಾಡಿ ನಾವು ವಾಪಸ್ ಹೋಗ್ಬೇಕಾಗುತ್ತೆ. ಇನ್ನ ಮೋಕ್ಷದಲ್ಲಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಹೋಗುತ್ತೆ ಅಂತ ಹೇಳುವಂಥದ್ದು. ಆದರೆ ಅದು ನಮಗೆ ಕಾಣಿಸೋದಿಲ್ಲ. ಬ್ರಹ್ಮರಂಧ್ರದ ಮೂಲಕ ಹೋದಂಥ ಪ್ರಾಣ ನಮಗೆ ಗೊತ್ತಾಗೋದಿಲ್ಲ. ಹಾಗಾದ್ರೆ ಮತ್ತೆ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಈ ಸಿಂಪ್ಟಮ್ಸ್ ಹೇಳಿದ್ನಲ್ಲ ನಾನು ಅವಾಗಲೇ, ನರಕ ಮತ್ತು ಸ್ವರ್ಗಕ್ಕೆ ಹೋಗುವಂಥದ್ದು, ನೀಚ ಸ್ಥಾನ ಮಧ್ಯಮ ಸ್ಥಾನದ ಪ್ರಾಣ ಹೋಗೋದು ಅಂತ. ಆ ಯಾವ ರಂಧ್ರಗಳಲ್ಲೂ ಪ್ರಾಣ ಹೋಗಿರುವಂಥ ಸಿಂಪ್ಟಮ್ಸೇ ಇಲ್ಲ ಅಂತ ಇದ್ರೆ ಅದು ನಮ್ಮ ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಹೋಗಿದೆ ಅಂತ ಅರ್ಥ. ಮತ್ತು ಬೇರೆಯವರು ಹೋಗಿರುವಂಥ ಪ್ರಾಣದವರು ಎಲ್ಲೋಗಿದ್ದಾರೆ ಅಂತ ನಾವ್ಯಾಕೆ ತಿಳ್ಕೊಳಕ್ ಹೋಗ್ಬೇಕು? ಮತ್ತು ನಾವೆಲ್ಲ ಹೋಗ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ರೆ ಸಾಕು. ನಮ್ಮ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ, ಬರೀ ಬೇರೆಯವ್ರು ಏನು ಮಾಡಿದ್ರು, ಬೇರೆಯವ್ರು ಏನು ಹೆಂಗೋದ್ರು, ಬೇರೆಯವ್ರು ಎಲ್ಲೋದ್ರು, ಬೇರೆಯವ್ರು ಏನು ಮಾಡಿದ್ರು ಅಂತಲೇ ಆಯಿತು. ನಾವೇನು ಮಾಡ್ತಿದ್ದೀವಿ, ನಮ್ಗೆ ಹೇಗಿರಬೇಕು, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾವತ್ತೂ. ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ 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 ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡಿದ್ದೆ ಬಹಳ ಕಡಿಮೆ. ಬೇಕಾದ್ರೆ ಒಂದು ನೀವು ಇಡೀ ದಿನ ಕೂತ್ಕೊಂಡು ಪ್ರಶ್ನೆ ಮಾಡಿ, ನಾವು ಹೊರಗಡೆ ಇರೋರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ವಿ, ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ಕೊಂಡಿದ್ವಿ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ನಿಮಿಷನೂ ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡಿರಲ್ಲ. ನಾವು ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿರ್ತೀವಿ. ಅದಕ್ಕೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳೋದನ್ನ ಮಾಡ. ಹೀಗೆ ಇದು ಒಂದಾಯ್ತು. ಇನ್ನು ಮುಕ್ತಿ ಅಂತ ಹೇಳಿದೆ. ಈಗ ಶರೀರ ಆಯುಷ್ ಮುಗಿದು ಹೋಗಿದ್ರೆ ಇದಿಷ್ಟುವೆ, ನರಕ ಸ್ವರ್ಗ ಮೋಕ್ಷ, ಇದು ಆಯುಷ್ ಮುಗಿದು ಹೋಗಿದ್ರೆ. ಕೆಲವರು ಆಯುಷ್ ಮುಗಿದಿರೋದಿಲ್ಲ. ನನಗೆ ಈ ಜೀವನ ಸಾಕಾಗಿದೆ, ಬೇಜಾರಾಗೋಗಿದೆ, ದುಃಖ ಆಗಿದೆ, ಈ ಸಂಸಾರ ಅಥವಾ ಈ ಸಾಲ, ಈ ರೋಗ, ಇದೆಲ್ಲದರಿಂದ ಬಿಡುಗಡೆ ಆಗ್ಬಿಡ್ಬೇಕಪ್ಪ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ವಾಸ್ತವವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಅದರ ಕ್ರೂರತ, ಅದರ ಶಿಕ್ಷೆ ಈಗ ನಿಜವಾಗ್ಲೂ ಅವನಿಗೆ ಪ್ರಾರಂಭ ಆಗುತ್ತೆ. ಇಲ್ಲಿ ಏನು ಕಷ್ಟ ಅನುಭವಿಸ್ತಾನೋ ಅದಕ್ಕಿಂತ ಹೆಚ್ಚು ಕಷ್ಟ ಆತ್ಮಹತ್ಯೆ ಮಾಡ್ಕೊಂಡಾಗ ಬರುತ್ತೆ. ಆತ್ಮಹತ್ಯೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಧನಂಜಯ ಮಾತ್ರ ಹೊರಗೆ ಬಂದಿರ್ತಾನೆ, ಉಳಿದಂಥವ್ರು ಎಲ್ಲರೂ ಕೂಡ ಒಳಗಡೆ ಬ್ಲಾಕ್ ಆಗಿಬಿಡ್ತಾರೆ. ವಾಸ್ತವವಾಗಿ ಧನಂಜಯನು ಹೊರಗೆ ಬರಲ್ಲ ಅಂತಲೇ ಹೇಳುವಂಥದ್ದು. ಎಲ್ಲವೂ ಬ್ಲಾಕ್ ಆಗ್ಬಿಡುತ್ತೆ. ಯಾಕೆಂದರೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳ್ತಿದ್ದೆ, ಸೆನ್ಸಾರ್ ಮಾಡಿಬಿಡ್ತೇನೆ ಭಗವಂತ. ಹೊರಗೆ ಒಂದ್ಸಲ ಹೋದ್ರೆ ಅವನಿಗೊಂದು ಟೈಮ್ ಫಿಕ್ಸ್ ಮಾಡಿದೆ, ಇದೇ ಟೈಮ್ ನೀನು ಹೊರಗೆ ಹೋಗ್ಬೇಕು ಅಂತ. ಅವನು ಮೊದಲೇ ಹೋಗಂಗಿಲ್ಲ, ಒಂದ್ಸಲ ಹೊರಗೆ ಹೋದ್ರೆ ಒಳಗೆ ಬರಂಗಿಲ್ಲ. ಸೊ ಈಗೇನಾಗುತ್ತೆ ಅಂದರೆ, ಅವನು ಬಲವಂತದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಈ ಎಲ್ಲ ಪಂಚ ಉಪಪ್ರಾಣಗಳು, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಇವೆಲ್ಲವೂ ಕೂಡ ಬ್ರಹ್ಮರಂಧ್ರದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತವೆ. ಬ್ರಹ್ಮರಂಧ್ರದಲ್ಲಿ ಹೋಗಿ ನೆಲೆಸಿದವೆ, ಆದರೆ ಯಾವ ಕ್ರಿಯೆನೂ ಮಾಡ್ತಾ ಇಲ್ಲ, ಯಾವ ಕ್ರಿಯೆನೂ ಇಲ್ಲ. ಉಳಿದಿದ್ದಂಥ ಎಲ್ಲ ಉಳಿದಿದ್ದ ಪ್ರಾಣಗಳೇನಿತ್ತು, ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಎಲ್ಲವೂ ತನ್ನ ಕಾರ್ಯವನ್ನು ನಿಲ್ಲಿಸ್ಬಿಟ್ಟು, ಈಗ ಏನಾಯಿತು, ಶರೀರ ಸ್ತಬ್ಧವಾಯಿತು, ಶರೀರದ ಅಂಗಾಂಗಗಳು ನಿಷ್ಕ್ರಿಯ ಆಗೋದು, ಎಲ್ಲವೂ ಕೂಡ ನಿರ್ಜೀವವಾಗೋದು. ಸೊ ಈಗ ಅವನು ಸತ್ತೋಗಿದ್ದಾನೆ ಅಂತ ಅಂದ್ಕೊಳ್ತೀವಿ, ಮತ್ತು ಸತ್ತು ಹೋಗಿರ್ತಾನೆ. ಆದರೆ ಉಳಿದೆಲ್ಲ ಉಪಪ್ರಾಣಗಳು ಶರೀರದ ಒಳಗಡೆನೇ ಇದ್ದಾವೆ, ಬ್ರಹ್ಮರಂಧ್ರದಲ್ಲಿ ಇದ್ದಾವೆ. ಅದಕ್ಕೆ ನೋಡಿ ಹೇಳುವಂಥದ್ದು, ಈ ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ಹೂಳುವಾಗಿಲ್ಲ, ಅವ್ರನ್ನ ಸುಡಬೇಕು ಅಂತ ಹೇಳೋದು. ಯಾಕೆ ಸುಡಬೇಕು ಅಂದರೆ,
ನೋಡಿ, ಯಾರನ್ನೋ ಈಗ ಹೋಗ್ತಾ ನೋಡೋಕೆ ಸುಡ್ತಾರಲ್ವಾ, ಸುಟ್ಟಾಗ ಏನು ಹೇಳ್ತಾರೆ, ಒಂದೆರಡು ಜನನ ಅಲ್ಲೇ ನಿಲ್ಲಿಸ್ಬರ್ತಾರೆ, ಇಲ್ಲೇ ಇರಿ, ತಲೆ ಸಿಡಿದ ಮೇಲೆ ಬನ್ನಿ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು. ಯಾಕೆ ತಲೆ ಸಿಡಿದ ಮೇಲೆ ಬನ್ನಿ ಅಂತ ಹೇಳೋದು ಅಂದರೆ, ಈ ಬ್ರಹ್ಮರಂಧ್ರದ ಒಳಗಡೆ ಅದು ಬಂದು ಕುತ್ಕೊಂಡಿತ್ತಲ್ವಾ, ಈ 5 ಉಪಪ್ರಾಣಗಳು, ಇವು ಆ ತಲೆಯ ಸಿಡಿದು ಬ್ರಹ್ಮರಂಧ್ರದಲ್ಲಿ ಲೀನ ಆಗಬೇಕು ಅಂತ, ಪ್ರಕೃತಿನಲ್ಲಿ ಬ್ರಹ್ಮಾಂಡದಲ್ಲಿ ಲೀನ ಆಗಬೇಕು ಅಂತ. ಸೊ ಹೀಗೆ ತಲೆ ಸಿಡಿದಾಗ, ನಾನು ಯಾವುದೋ ಒಬ್ಬ ಸಂತರ ಬಗ್ಗೆ ಕೇಳಿದ್ದೆ, ಅವರು ಆಕಸ್ಮಿಕವಾಗಿ ಕಾಲು ಜಾರಿ ನೀರಿನಲ್ಲಿ ಬಿದ್ದೋಗ್ಬಿಡ್ತಾರೆ ಅವರು, ಅಥವಾ ಆತ್ಮಹತ್ಯೆ, ನಂಗೆ ಗೊತ್ತಿಲ್ಲ. ಅದು ಆಕಸ್ಮಿಕ ದುರ್ಮರಣ ಅನ್ನೋ ಕಾರಣಕ್ಕೆ ಅವರ ಶರೀರಕ್ಕೆ, ಸತ್ತ ಶರೀರಕ್ಕೇನೆ ತಲೆಯ ಮೇಲೆ ಬ್ರಹ್ಮರಂಧ್ರದ ಭಾಗ, ಈ ಭಾಗ ಇದೆಯಲ್ಲ, ಅದಕ್ಕೆ ತೆಂಗಿನಕಾಯಿನಿಂದ ಒಡೆದು ಓಪನ್ ಮಾಡಿದ್ರು ಅಂತ. ಅಂದರೆ ಸತ್ತ ಮೇಲೆ, ಬದುಕಿದಾಗಲ್ಲ, ಸತ್ತೋದಂಥ ಶರೀರಕ್ಕೆ, ಅಂದರೆ ಆ ಬ್ರಹ್ಮರಂಧ್ರದ ಒಳಗಡೆ ಸಿಕ್ಕಾಕಿಕೊಂಡಿರುವಂಥ ಪಂಚ ಉಪಪ್ರಾಣಗಳೇನಿದೆ ಅದು ಪ್ರಕೃತಿನಲ್ಲಿ ಲೀನವಾಗಲಿ, ಬ್ರಹ್ಮಾಂಡದಲ್ಲಿ ಲೀನವಾಗಲಿ ಅಂತ ಹೇಳಿದ್ರು ಅನ್ನೋದನ್ನ ಕೇಳಲ್ಪಟ್ಟಿದ್ದೀವಿ. ಸೊ ಹೀಗೆ ಸತ್ತಂತಹ ವ್ಯಕ್ತಿಯ, ಅಂದರೆ ಆಕಸ್ಮಿಕ ದುರ್ಮರಣದಿಂದ ಸತ್ತಂತ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಂತಹ ವ್ಯಕ್ತಿಯನ್ನ ಸುಡ್ತಾರೆ. ಸುಟ್ಟಾಗ ಆ ತಲೆ ಸಿಡಿದು ಅದು ಪ್ರಕೃತಿನಲ್ಲಿ ಲೀನವಾಗಬೇಕು. ಹೀಗೆ ಪ್ರಕೃತಿನಲ್ಲಿ ಆ ಪಂಚ ಉಪಪ್ರಾಣಗಳು ಲೀನವಾದಾಗ 4 ಇದ್ವಲ, ನಾಗ, ಕೂರ್ಮ, ಕೃಕರ, ದೇವದತ್ತ, ಅವು ಲೀನ ಆಗೋದು. ಆದರೆ ಧನಂಜಯಕ್ಕೆ ಮುಕ್ತಿ ಇಲ್ಲ, ಅವನಲ್ಲೇ ಇದ್ದಾನೆ. ಅಂದರೆ ಇದ್ರೊಳಗಡೆ ಇದೆ, ಇದರಿಂದ ಮುಕ್ತಿ ಸಿಕ್ತು, ಇದರಿಂದ ಬ್ರಹ್ಮ ರಂಧ್ರದಿಂದ ಮುಕ್ತಿ ಸಿಕ್ತು, ಹೊರಗೆ ಬಂತು. ಆದರೆ ಅಲ್ಲಿಗಿನ್ನೂ ಅವನಿಗೆ ರೂಟೇ ಗೊತ್ತಿಲ್ಲ ಹೋಗೋದಕ್ಕೆ. ಅಲ್ಲಿಗೆ ಹೋಗ್ಬೇಕಲ್ಲ, ಅವನು ಹೋಗಕ್ಕೆ ಸಾಧ್ಯನೇ ಇಲ್ಲ ಯಮಲೋಕಕ್ಕೆ. ಅವನು ಯಮನಿಗೊಂದು ಆಯುಷು ಅಂತ ಕೊಟ್ಟು ಕಳಿಸಿದ್ದ ಈ ಸೂಕ್ಷ್ಮ ಶರೀರಕ್ಕೆ. ಆಯುಷ್ ಇರೋದು ಈ ಸ್ಥೂಲ ಶರೀರಕ್ಕೆಲ್ಲ, ಗೊತ್ತಿರಲಿ ನಿಮಗೆ. ಆಯುಷ್ ಕೊಡೋದು ಈ ಸ್ಥೂಲ ಶರೀರಕ್ಕಲ್ಲ, ಸೂಕ್ಷ್ಮ ಶರೀರಕ್ಕೆ. ಈ ಸೂಕ್ಷ್ಮ ಶರೀರ ಈಗ ಅಲೆದಾಡೋದಕ್ಕೆ ಶುರುವಾಗುತ್ತೆ. ಅವನಿಗೊಂದು 80 ವರ್ಷ ಆಯುಷ್ ಇತ್ತು ಅಂದರೆ ಆ ಸೂಕ್ಷ್ಮ ಶರೀರಕ್ಕೆ, ಇವನು 40 ವರ್ಷಕ್ಕೆ ಈ ಸ್ಥೂಲ ಶರೀರದಿಂದ ಹೊರಗೆ ಬಂದ್ಬಿಟ್ಟ. ಇನ್ನು 40 ವರ್ಷ ಸೂಕ್ಷ್ಮ ಶರೀರ ಅಲೆಯಕ್ಕೆ ಶುರುವಾಗುತ್ತೆ. ಹೀಗೆ ಅಲೆಯುವಂತಹ ಸೂಕ್ಷ್ಮ ಶರೀರವೇನಿದೆಯಲ್ವಾ, ಅದು ತನ್ನ ಆಸೆಗಳನ್ನು, ನಾನು ಮೊನ್ನೆನೋ ಕಥೆಯನ್ನು ಹೇಳ್ತಾ ಇದ್ದೆ, ತನ್ನೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಈ ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರ ನೆಪವಷ್ಟೇ, ಇದನ್ನು ಕಾರಣವಾಗಿ ಇಟ್ಕೊಂಡು ಅದು ಪಡಿತಾ ಇರುತ್ತೆ ಅಂತ. ಈಗ ಈ ಸೂಕ್ಷ್ಮ ಶರೀರಕ್ಕೆ ಆಸೆಗಳಾಗುತ್ತೆ. ಈ ಸೂಕ್ಷ್ಮ ಶರೀರದ ಹಿಂದಿನ ರುಚಿಗಳಿನ್ನೂ ಹೋಗಿಲ್ಲ, ವಾಸನೆಗಳು ಹೋಗಿಲ್ಲ. ಈಗ ವಾಸನೆಗಳು ಅಂದರೆ ಅದೇನೇನು ಬಯಸ್ತಾ ಇತ್ತು, ಪಡ್ಕೊಳ್ತಿತ್ತು, ಅದೆಲ್ಲವೂ ಹೀಗೆ ಇದೆ ಇನ್ನುವೇ. ನನಗೆ ಈ ಥರದ ಆಹಾರ ಇಷ್ಟ, ಇಂಥ ಸಿನಿಮಾ ಇಷ್ಟ, ಇದು ಇಷ್ಟ, ಅದು ಇಷ್ಟ, ಇದು ಬೇಕು, ಅದು ಬೇಕು ಅನ್ನೋದು ಅದಕ್ಕೆ ವ್ಯಕ್ತ ಆಗ್ತಾ ಇದೆ. ಆದರೆ ಪಡ್ಕೊಳಕ್ಕಾಗ್ತಾ ಇಲ್ಲ. ಈಗ ನೋಡಿ, ನಿಮಗೆ ಮಳೆ ಸಖತ್ತಾಗಿ ಬರ್ತಾ ಇದೆ, ಚಳಿ ಆಗ್ತಾ ಇದೆ, ಈಗ ಒಂದು ಬೋಂಡ ಬಜ್ಜಿ ತಿನ್ಕೊಂಡು ಒಂದು ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ವ್ಯಕ್ತ ಆದ ತಕ್ಷಣ ಹೋಗಿ ಮಾಡಿಸ್ಕೊಂಡು ಮನೇಲಿ ತಿನ್ಕೊಂಡು ಕುತ್ಕೊಂಡ್ಬಿಡ್ತೀರಿ. ಆದರೆ ಈಗ ಆಗ ಮಾಡಿದ್ದು ಸೂಕ್ಷ್ಮ ಶರೀರವೇ, ಆದರೆ ಸ್ಥೂಲ ಶರೀರದ ಮೂಲಕ ಪಡ್ಕೊಳ್ತು. ಈಗಲೂ ಅದಕ್ಕೆ ವ್ಯಕ್ತ ಆಗ್ತಾ ಇದೆ, ಆಸೆ ಬರ್ತಾ ಇದೆ. ಸೂಕ್ಷ್ಮ ಶರೀರಕ್ಕೆ ಪಡ್ಕೊಳ್ಳೋಕ್ಕೆ ಈ ಶರೀರವಿಲ್ಲ, ಸ್ಥೂಲ ಶರೀರವಿಲ್ಲ. ತನ್ನೆಲ್ಲ ಭಾವನೆಗಳು, ಇಚ್ಛೆಗಳದು ಆಗ್ತಾ ಇದೆ, ಪಡ್ಕೋಬೇಕು. ಆದರೆ ಪಡ್ಕೊಳ್ಳೋಕ್ಕೆ ಈ ಸ್ಥೂಲ ಶರೀರವಿಲ್ಲ. ಇದೇ ನಿಜವಾದ ಶಿಕ್ಷೆ. ಅದಕ್ಕೆ ನಿಜವಾದ ಶಿಕ್ಷೆ ಇದೆ. ಸೊ ಹೀಗೆ ಇದೇನು ಮಾಡುತ್ತೆ, ಆಗ ಈ ಯಾವುದಾದ್ರೂ ಒಂದು ದುರ್ಬಲವಾದಂತಹ ಶರೀರ ಇರುತ್ತಲ್ವ, ಅಂದರೆ ದುರ್ಬಲವಾದಂಥ ಶರೀರ ಅಂದರೆ ಸಣ್ಣಕ್ಲಾಗಿ ಒಣಕೊಂಡಿರ್ತಾನೆ ಅನ್ನೋದಲ್ಲ. ಯಾವ ವ್ಯಕ್ತಿಯ ಶರೀರದಲ್ಲಿ ಇರುವಂತಹ ಧನಂಜಯ ಅವನು ದುರ್ಬಲವಾಗಿರ್ತಾನೋ ಅಂತಹ ಶರೀರದ ಒಳಗಡೆಗೆ ಇದು ಪ್ರವೇಶ ಮಾಡಿ ತನ್ನ ಇಚ್ಛೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದು, ಅದನ್ನು ಪರಿಪೂರ್ಣ ಮಾಡಿಕೊಳ್ಳುತ್ತೆ. ಬೆಂಗಳೂರಿನಲ್ಲಿ ಈ ಸೈಟಿಗೆಲ್ಲ ಬೇರೆಯವ್ರು ಬಂದು ಫೆನ್ಸಿಂಗ್ ಹಾಕ್ತಾರೆ, ಬೇರೆ ಕಡೆನೂ ಹಾಕ್ತಾರೆ ಬಿಡಿ, ಬರೀ ಬೆಂಗಳೂರನ್ನೇ ಯಾಕೆ ಹೇಳೋದು? ಯಾವಾಗ ಹಾಕ್ತಾರೆ ಹೇಳಿ? ಆ ಸೈಟ್ ಮಾಲೀಕ ದುರ್ಬಲನಾಗಿದ್ರೆ, ಸೈಟ್ ಮಾಲೀಕ ಸ್ಟ್ರಾಂಗ್ ಆಗಿದ್ರೆ, ಅವನು ಸದೃಢನಾಗಿದ್ರೆ, ಏನು ಬಂದ್ರು ನಾನು ಎದುರಿಸ್ತೀನಿ ಅನ್ನೋದಿದ್ರೆ ಯಾರಾದ್ರೂ ಬರ್ತಾರ? ಬರಲ್ಲ. ಅವರು ನೋಡ್ತಾರೆ ಯಾರು ದುರ್ಬಲ ಆಗಿದ್ರೆ ಅವ್ನ ಸೈಟ್ ಅವಾಗ ಕೂತ್ಕೊಂತಾರೆ. ಆದ್ರೂ ಅಲ್ಲಿ ಸ್ವಲ್ಪ ಗಲಾಟೆ ನಡೆಯುತ್ತೆ. ಸೇಮ್ ಇಲ್ಲೂ ಕೂಡ ಹಾಗೆ ಆಗುತ್ತೆ. ಯಾವ ವ್ಯಕ್ತಿಯ ಶರೀರದಲ್ಲಿ ದುರ್ಬಲವಾದಂಥ ಧನಂಜಯನಿದ್ದಾನೋ ಅಲ್ಲಿ ಆ ಮತ್ತೊಂದು ಧನಂಜಯ ಏನಿದೆ ಯಾವುದು ಬರ್ತಾನೆ, ಬಂದು ತನ್ನ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆಗ
ಯಾವ ವ್ಯಕ್ತಿಯ ಶರೀರದಲ್ಲಿ ಮತ್ತೊಂದು ಧನಂಜಯ ಇದೆಯೋ ಆಗ ಅವನಲ್ಲಿ ಒಂದಷ್ಟು ಬದಲಾಗುತ್ತೆ. ಏನಾಗುತ್ತೆ? ಮೈ ಭಾರ ಅಂತ ಅನ್ಸುತ್ತೆ, ಅಥವಾ ಅವನು ಮೊದಲಿದ್ದ ಸ್ವಭಾವಕ್ಕೆ ಬದಲಾಗ್ತಾನೆ. ಅವನಿಗೇನೋ ಆಸೆಗಳಿರುತ್ತೆ, ಮೊದಲು ಅವನಿಗೆ ಅದು ಯಾವುದೋ ಇಷ್ಟ ಇರಲ್ಲ, ಈಗ ಯಾವುದೋ ಇಷ್ಟಪಡೋಕೆ ಶುರು ಮಾಡ್ತಾನೆ. ಅವಾಗ ಅವನಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ, ಈಗ ಉಪ್ಪಿಟ್ಟು ಅಂದ್ರೆ ಬಹಳ ಇಷ್ಟ ಆಗಿರ್ಬೋದು. ಅವಾಗ ಅವನಿಗೆ ಯಾವುದೋ ಒಂದು ಊರು ಇಷ್ಟನೇ ಇರ್ತಿರಲ್ಲ, ಅವ್ನಿಗೆ ಗೊತ್ತೇ ಇಲ್ಲ, ಈಗ ಆ ಊರಿಗೆ ಹೋಗೋಣ ಅಂತ ಅನ್ನಿಸ್ಬೋದು. ಈ ಥರದ್ದು ಏನೇನೋ ಒಂದಷ್ಟು ಸಿಂಪ್ಟಮ್ಸ್ಗಳು ಅವನಲ್ಲಿ ಬದಲಾಗುತ್ತೆ. ಆದರೆ ಇದು ಕೂಡ ಪರ್ಮನೆಂಟ್ ಅಲ್ಲ, ಇದು ಗೊತ್ತಿರಲಿ. ಇದು ಒಂದಷ್ಟು ಕ್ಷಣ ಅಥವಾ ಒಂದಷ್ಟು ನಿಮಿಷ, ಒಂದಷ್ಟು ದಿನ ಅಷ್ಟೇ, ಆಮೇಲೆ ಹೊರಟೋಗುತ್ತದೆ, ಇರೋದಿಲ್ಲ. ಮತ್ತೆ ಸತ್ತ ಜಾಗದಲ್ಲಿ ಕೆಲವರು ಹೇಳ್ತಿರ್ತಾರೆ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಕಡೆ ಒಂದು ಸ್ಥಳದಲ್ಲಿ ಸತ್ಬಿಟ್ಟಿರ್ತಾನೆ, ಆ ಜಾಗಕ್ಕೆ ಹೋಗೋಕ್ಕೆ ಹೆದರ್ತಿರ್ತಾರೆ, ಅಲ್ಲೊಬ್ಬ ಸತ್ತೋಗ್ಬಿಟ್ಟಿದ್ದಾನೆ, ಅಲ್ಲೊಬ್ಬ ಸತ್ತೋಗ್ಬಿಟ್ಟಿದ್ದಾನೆ. ಅದು ಯಾವ 100 ವರ್ಷದ ಹಿಂದೆನೋ ಯಾವಾಗಲೋ ಸತ್ತೋಗಿರೋದವನು, ಅದು ತಲೆತಲಾಂತರದಿಂದ ಹಂಗೆ ಹೇಳ್ಕೊಂಡು ಬಂದಿರ್ತಾರೆ. ಅದು ಗೊತ್ತಿರಲಿ, ಸತ್ತ ವ್ಯಕ್ತಿಯ ಆತ್ಮ ಅಲ್ಲೇ ಇರೋದಿಲ್ಲ. ಯಾವುದೋ ಒಂದು ಸ್ಮಶಾನದಲ್ಲಿ ಉಳಿರ್ತಾರೆ, ಆ ಜಾಗದಲ್ಲಿ ಇರೋದಿಲ್ಲ. ಅದಷ್ಟೇ, ಶರೀರ ಮುಗ್ದೋಯ್ತದು. ಸ್ಥೂಲ ಶರೀರ ಭೂಮಿನಲ್ಲಿ ಲೀನವಾಗೋಯ್ತು, ಪಂಚಭೂತಗಳಿಂದ ಆಗಿತ್ತು, ಪಂಚಭೂತಗಳಲ್ಲಿ ಲೀನವಾಗೋಯ್ತು, ಅಲ್ಲಿರಲ್ಲ ಅದು. ಇನ್ನು ಈ ಸೂಕ್ಷ್ಮ ಶರೀರ ಅಲ್ಲಿರೋಲ್ಲ, ಅದು ರೂಪ, ಗಾಳಿಯ ರೂಪದಲ್ಲಿ ಬೇಕಾದಷ್ಟು ಕಡೆ ಎಲ್ಲ ಕಡೆ ಅದು ಹೊರಟೋಗುತ್ತದೆ, ಅದಿರೋದಿಲ್ಲ. ಮತ್ತು ಈಗ ಸಿನಿಮಾಗಳಲ್ಲೆಲ್ಲ ಒಂದು ಸೂಕ್ಷ್ಮ ಶರೀರಕ್ಕೆ, ಒಂದು ಆತ್ಮ, ಒಂದು ಪ್ರೇತಾತ್ಮಕ್ಕೆ ಒಂದು ರೂಪವನ್ನು ಕೊಟ್ಬಿಡ್ತಾರೆ. ನಿಮಗೆ ಗೊತ್ತಿರಲಿ, ಸೂಕ್ಷ್ಮ ಶರೀರಕ್ಕೆ ಯಾವ ರೂಪವೂ ಇಲ್ಲ. ತಲೆ ಕೆದರ್ಕೊಂಡು, ಬಿಳಿ ಬಟ್ಟೆ ಉಟ್ಕೊಂಡು, ಕಣ್ ಕೆಂಪು ಮಾಡಿಕೊಂಡು, ವಿಕಾರ ರೂಪದಲ್ಲಿ ಖಂಡಿತವಾಗಲೂ ಇಲ್ಲ. ಸೂಕ್ಷ್ಮ ಶರೀರ ಅದು ಕಾಣಿಸ್ಕೋಬೇಕು ಅಂದ್ರೆ, ಅದು ವ್ಯಕ್ತಪಡಿಸ್ಬೇಕು ಅಂದ್ರೆ, ಅದೇನಾದ್ರೂ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರಬೇಕು ಅಂತ ಏನಾದ್ರೂ ಇದ್ರೆ, ಅದು ಮತ್ತೊಬ್ಬ ವ್ಯಕ್ತಿಯಲ್ಲಿ ಸೇರಿದ್ರೆ ಮಾತ್ರ ಅದಕ್ಕೆ ಸಾಮರ್ಥ್ಯ. ಪಕ್ಕದಲ್ಲಿರುವಂತ ಒಂದು ಹಿಂಗೆ ಚೊಂಬನ್ನು ಕೂಡ ಹಿಂಗೆ ಅಲುಗಾಡಿಸಲ್ಲ. ಒಂದು ನಮಗೆಲ್ಲ ಸಿನಿಮಾಗಳಲ್ಲಿ ತೋರಿಸಿರ್ತಾರೆ, ನಿಧಾನಕ್ಕೆ ಬಾಗಿಲು ತೆಕ್ಕೊಂಡು ಬಂತು, ಶ್ರೀ ಅಂತ ಗಾಳಿ ರೂಪದಲ್ಲಿ ಒಳಗಡೆ ಬಂತು, ಖಂಡಿತ ಬರಲ್ಲ. ನೀವೇನು ಯೋಚನೆ ಮಾಡಬೇಡಿ. ಬಾಗಿಲು ದಬ 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 ಬಡ್ಕೊಳ್ತು, ಖಂಡಿತ ಬರಲ್ಲ. ಯಾಕೆಂದ್ರೆ ಅದಕ್ಕೆ ಶಕ್ತಿ ಇಲ್ಲ. ಈ ಬಾಗಿಲ ನೀವು ತಳ್ಳಬೇಕು ಅಂದ್ರೂ ಅದಕ್ಕೊಂದು ಶರೀರ ಬೇಕು, ಸ್ಥೂಲ ಬೇಕು. ಆ ಸ್ಥೂಲ ಶರೀರ ಇಲ್ಲ ಅದಕ್ಕೆ. ಸ್ಥೂಲ ಶರೀರದಲ್ಲಿ ಸೇರಿದಾಗ ಮಾತ್ರ ತನ್ನ ಕಾರ್ಯವನ್ನು ಅದು ಮಾಡಕ್ಕೆ ಸಾಧ್ಯವೇ ವಿನಃ ಸೂಕ್ಷ್ಮ ಶರೀರವಿದ್ದಾಗ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಹೀಗೆ ಆತ್ಮ ಪ್ರೇತಾತ್ಮದ ಬಗ್ಗೆ ಅದು ಸತ್ತ ನಂತರ ಏನೇನು ಮಾಡುತ್ತೆ ಅನ್ನೋದನ್ನ ಬೇಕಾದಷ್ಟು ಹೇಳ್ಬೋದು. ಈಗ ಇದಿಷ್ಟು ಸಾಕು. ಇನ್ನು ಬದುಕಿದ್ದಾಗ ಏನೇನು ಮಾಡುತ್ತೆ ಹಾಗಾದ್ರೆ ಅಂದ್ರೆ, ಬದುಕಿದ್ದಾಗ ಈಗ ನಾನು ಹೇಳ್ದನ, ಪ್ರೇತಾತ್ಮಗಳು ಬೇರೆ ಯಾವುದೋ ಬರ್ತಿರುತ್ತೆ, ಅದರಿಂದ ನಮ್ಮನ್ನ ಸಂರಕ್ಷಣೆಯನ್ನ ಮಾಡ್ತಾ ಇರುತ್ತೆ. ಮತ್ತು ಅದು ಜರ್ನಿಯನ್ನು ಮಾಡುತ್ತೆ. ನಿಮ್ಗೆ ಗೊತ್ತಿರಬಹುದು, ನೀವೊಂದು ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ರಾತ್ರಿ ನಾವು ಮಲಗಿರ್ತೀವಿ, ಮಲಗಿದ್ದಾಗ ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ಬಂದ್ಬಿಡ್ತೀವಿ ನಾವು. ಈ ಸೂಕ್ಷ್ಮ ಶರೀರ ಏನಾಗುತ್ತೆ ಅಂದ್ರೆ, ಸೂಕ್ಷ್ಮ ಶರೀರದಲ್ಲಿ ಅಂದ್ರೆ ಧನಂಜಯ ಏನ್ ಮಾಡುತ್ತೆ ಅಂದ್ರೆ, ರಾತ್ರಿ ಅದು ಹೊರಗಡೆ ಓಡಾಡಕ್ಕೆ ಶುರು ಮಾಡುತ್ತೆ. ನಿಮ್ಮ ಸ್ನೇಹಿತರನ್ನ ಭೇಟಿ ಆಗುತ್ತೆ, ಅಥವಾ ಇನ್ಯಾವುದೋ ಸ್ಥಳಕ್ಕೆ ಹೋಗುತ್ತೆ, ಅಥವಾ ಇನ್ಯಾವುದೋ ಒಂದು ಶಿಕ್ಷೆನ ಅನುಭವಿಸುತ್ತೆ. ನಾನು ನಿನ್ನೆ ಕಥೆಯಲ್ಲಿ ಹೇಳ್ತಾ ಇದ್ದೆ, ಕನಸಿನ ರೂಪದಲ್ಲಿ ಎಲ್ಲ ಕೊಟ್ಬಿಡ್ತಾನೆ ಭಗವಂತ ಅಂತೇಳಿ. ಆ ಕನಸುಗಳ ರೂಪದಲ್ಲೇ ಅದನ್ನೆಲ್ಲವನ್ನು ಅನುಭವಿಸುತ್ತೆ. ಇದೆಲ್ಲವನ್ನೂ ಬದುಕಿದ್ದಾಗ, ಈ ಶರೀರದಲ್ಲಿದ್ದಾಗ ಮಾಡುವಂಥ ಕ್ರಿಯೆ. ಹಾಗೇನೆ ಬೇರೆ ಬೇರೆ ಕಡೆ ನಿಮ್ಮ ಧನಂಜಯ ನಿಮ್ಮ ಒಳಗಡೆ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ, ಹೊರಗಡೆ ನಿಮ್ಗೆ ರಿಸೀವಿಂಗ್ ಅದು ಚೆನ್ನಾಗಿ ಹೀರ್ಕೊಳ್ತದೆ, ಅದು ಗ್ರಹಿಸುತ್ತದೆ. ಈಗ ಉದಾಹರಣೆಗೆ ಯಾರೋ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ಅನ್ನೋಂಥದ್ದು ನಿಮಗೆ ಇಲ್ಲಿ ಆಕಲಿಕೆಯ ಮೂಲಕ ಅದು ನೆನಪಿಸುತ್ತೆ. ಇದು ಮೀಡಿಯಂ ಇದ್ದಾಗ. ನಿಮ್ಮಲ್ಲಿ ಧನಂಜಯ ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ಯಾರೋ ಒಬ್ಬ ಅಲ್ಲಿ ನಿಮ್ಮನ್ನ ನೆನಪಿಸ್ಕೊಳ್ತಿರೋದು ನಿಮಗೆ ಗೊತ್ತಾಗುತ್ತೆ. ಇವನೇ ನೆನಪಿಸ್ಕೊಳ್ತಿದ್ದಾರೆ ಪರ್ಟಿಕ್ಯುಲರ್ ಆಗಿ ಅಂತ ನಿಮಗೆ ಅರ್ಥ ಆಗುತ್ತೆ. ಸಿದ್ಧಿ ಪುರುಷರು ಅನ್ನೋದು ಇರ್ತಾರಲ್ವಾ, ನೀವು ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತೀರಿ, ನಿಮ್ಮ ಗುರುಗಳ ಬಗ್ಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಿ. ಒಂದು ಘಟನೆ ಬರುತ್ತೆ, ಸ್ವಾಮಿ ರಾಮ್ ಅವರು ಬರೆದಿರುವಂತಹ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಎನ್ನುವಂಥ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಒಂದು ಘಟನೆ ಬರುತ್ತೆ. ಸ್ವಾಮಿ ರಾಮ್ ಅವ್ರನ್ನ ಅವ್ರ ಗುರುಗಳು ಕರೀತಾರೆ. ಗುರುಗಳು ಕರೆದ್ಬಿಟ್ಟು, ನೋಡಪ್ಪ, ನನ್ನ ಶಿಷ್ಯ ಬಹಳ ನೋವು ಅನುಭವಿಸ್ತಾ ಇದ್ದಾನೆ, ಅವನು ಬಹಳ ಕಷ್ಟಪಡ್ತಾ ಇದ್ದಾನೆ. ಅವನು ಅವ್ರು ಹೇಳಿದ್ದು ಝಾನ್ಸಿ ಪಕ್ಕದ ಹತ್ರ ಯಾವುದೋ ಒಂದು ಊರಿನಲ್ಲಿ, ಇವರು ಇರೋದು ಹಿಮಾಲಯದಲ್ಲಿ. ಅದು ನಾನು ಹೇಳ್ತಿರೋದು ಬಿಫೋರ್ ಇಂಡಿಪೆಂಡೆಂಟ್ ಟೈಮ್. ಇದು ಅವರು ಹೇಳ್ತಾರೆ, ಅವಾಗ ಇಷ್ಟೆಲ್ಲ ವ್ಯವಸ್ಥೆಗಳಿರಲಿಲ್ಲ, ಫೋನ್ ಇರಲಿಲ್ಲ, ಪತ್ರಗಳು ಹೆಚ್ಚು ಅಲ್ಲಿ ಹಿಮಾಲಯಕ್ಕೆಲ್ಲ ಎಲ್ಲಿ ಬರೆಯೋದು, ಯಾವ ಅಡ್ರೆಸ್ ಇರುತ್ತೆ. ನನ್ನ ಶಿಷ್ಯ ಒಬ್ಬ ಬಹಳ ಕಷ್ಟಪಡ್ತಿದ್ದಾನೆ, ನೀನು ಅವನಿಗೆ ಹೋಗಿ ಈ ಚಿಕಿತ್ಸೆಯನ್ನು, ಈ ಔಷಧಿಯನ್ನು ಕೊಟ್ಟು ಬಾ ಅಂತ ಹೇಳಿ. ಸ್ವಾಮಿ ರಾಮ್ ಅವರಿಗೆ ಆಶ್ಚರ್ಯ ಆಗುತ್ತೆ. ಸತ್ಯನ ಇದು, ನೋಡೇ ಬಿಡೋಣ, ಗುರುಗಳು ಹೇಳಿರುವಂಥ ವಿಳಾಸವನ್ನು ಇಟ್ಕೊಂಡು ಹೋಗೋಣ ಅಂತ ಹೊರಡ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ, ಇವರು ಯಾವುದೋ ಒಂದು ಟ್ರೈನಲ್ಲಿ ಬರ್ತಾರೆ, ಟ್ರೈನಲ್ಲಿ ಬಂದು ಇಳಿದು ಆ ಹಳ್ಳಿಯನ್ನು ತಲುಪ್ತಾರೆ ಒಂದು ಎತ್ತಿನ ಗಾಡಿನಲ್ಲಿ. ಅಲ್ಲಿ ಹೋಗಿ ನೋಡಿದ್ರೆ ಇವರ ಶಿಷ್ಯ ಒಬ್ಬ ನರಳತಾ ಇದ್ದಾನೆ ಕಾಯಿಲೆಯಿಂದ. ಈ ಔಷಧಿಯನ್ನು ಕೊಡ್ತಾರೆ.
ಅವನು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾನೆ, ಗುರುಗಳೇ ನನಗಿಂತ ಕಷ್ಟ ಆಗಿದೆ, ನನ್ನನ್ನು ರಕ್ಷಿಸಿ, ನನ್ನನ್ನು ಕಾಪಾಡಿ, ಈ ರೋಗದಿಂದ ನನ್ನ ಮುಕ್ತನನ್ನಾಗಿ ಮಾಡಿ ಅಂತ. ಇವನು ಇಲ್ಲಿ ಕೇಳ್ತಾ ಇರೋಂಥದ್ದು, ಬೇಡ್ಕೊಳ್ತಾ ಇರೋದು ಅವ್ರ ಗುರುಗಳಿಗೆ ಹೇಗೆ ಕೇಳಿಸ್ತು? ಈ ಥರದ್ದು ನಮ್ಮ ಜೀವನದಲ್ಲೂ ಅನೇಕ ಘಟನೆಗಳು ನಡೆದಿರುತ್ತೆ. ಸೊ ಯಾವಾಗ ಈ ಥರದ್ದು ಗೊತ್ತಾಗುತ್ತೆ ಅಂದರೆ ಅವನಲ್ಲಿ ಧನಂಜಯ ಸ್ಟ್ರಾಂಗ್ ಆಗಿರಬೇಕು, ಸದೃಢವಾಗಿರಬೇಕು. ಅಥವಾ ನಾವು ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ನಿಂತ್ಕೊಳ್ತೀವಿ, ಸ್ಥಳಕ್ಕೆ ಹೋಗಿ ನಿಂತ್ಕೊಂಡ ತಕ್ಷಣ ನಮಗೆ ಗೊತ್ತಾಗುತ್ತೆ, ಈ ಸ್ಥಳದಕ್ಕೆ ನಾನು ಯಾವತ್ತೋ ಬಂದಿದ್ದೀನಿ, ಇಲ್ಲೇನೋ ನನಗೆ ಗೊತ್ತಿದೆ, ಇಲ್ಲೇನೋ ನೆನಪಿದೆ ನನಗೆ ಅಂತ. ಅಂದರೆ ಪೂರ್ವ ಜನ್ಮದ ಅದೊಂದು ಕುರುಹು ಇರುತ್ತದೆ. ನೀವು ಇನ್ನ ಡೆಪ್ತ್ ಆಗಿ ಹೋಗ್ತಾ ಹೋದ್ರೆ ಧನಂಜಯದಲ್ಲಿ ನಿಮ್ಮ ಹಿಂದಿನ ಜನ್ಮದ ಕುರುಹುಗಳು ನಿಮಗೆ ಸಿಕ್ಬಿಡುತ್ತೆ. ಅದರ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಉಪನಿಷತ್ತಿನಲ್ಲಿ ನಚಿಕೇತ ಕೇಳ್ತಾನೆ, ಹಿಂದಿನ ಜನ್ಮದ ಕುರುಹುಗಳು ಯಾಕಿರಬಾರದು ಅಂತ ಯಮನಿಗೆ ಕೇಳಿರ್ತಾನೆ. ಯಮ ಹೇಳ್ತಾನೆ, ಹಿಂದಿನ ಜನ್ಮದ ಕುರುಹುಗಳೇ ನನಗೆ ಗೊತ್ತಾದ್ರೆ ಯುದ್ಧವೇ ನಡೆದೋಗ್ಬಿಡುತ್ತೆ ಅಂತ. ಯಾಕೆ ಅಂದರೆ ಈಗ ಪಕ್ಕದ ಮನೆಯಲ್ಲಿ ಯಾರೋ ಒಬ್ಳು ಮದುವೆ ಆಗಿರ್ತಾರೆ, ಅವಳೇ ನಾನು ಹೆಂಗೆ ತಿಂತೀನಿ ಗೊತ್ತಾಗ್ಬಿಟ್ರೆ ಏನಾಗನ ಪರಿಸ್ಥಿತಿ, ಇವನೇ ನನ್ನ ಗಂಡ, ಇವನೇ ನನ್ನ ಕೊಲೆ ಮಾಡಿದ್ದು, ಇವನೇ ನನಗೆ ಮೋಸ ಮಾಡಿದ್ದು ಅಂತ ಗೊತ್ತಾಗ್ಬಿಟ್ರೆ ಹಿಂದಿನ ಜನ್ಮದವರೆಲ್ಲವ ಏನಾಗನ ಇವನ ಪರಿಸ್ಥಿತಿ, ಈಗ ಮತ್ತೊಂದು ಯುದ್ಧವೇ ಆಗೋಗ್ಬಿಡುತ್ತೆ. ಅದಕ್ಕೆ ಹಿಂದಿನ ಜನ್ಮದ ಏನು ಕಾಣಿಸ್ದಂಗೆ ಎಲ್ಲ ಕ್ಲೋಸ್ ಮಾಡಿ ಕಳಿಸ್ಬಿಟ್ಟಾನೆ ಹೋಗು ಅಂತ. ಆದರೆ ತನ್ನ ಸಾಧನೆಯ ಮೂಲಕ ಅದನ್ನು ಪಡ್ಕೋಬಹುದು, ಕಷ್ಟ ಏನಿಲ್ಲ. ಆದರೆ ಪ್ರಯತ್ನ ಬೇಕು, ಇಚ್ಛಾಶಕ್ತಿ ಇರಬೇಕು, ಇಚ್ಛಾಶಕ್ತಿ ಪ್ರಬಲವಾಗಿರಬೇಕು, ದೃಢವಾಗಿರಬೇಕು, ಅದು ಆಗ ಪಡ್ಕೋಬಹುದು. ಸೊ ಹೀಗೆ ಅನೇಕ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿರುವಂತಹ ಬ್ರಹ್ಮಾಂಡದಲ್ಲಿರುವಂತಹ ವಿಷಯಗಳನ್ನು ಕೂಡ ನಾವು ಗ್ರಹಿಸಬಹುದು. ಇದಕ್ಕೆ ಅತೀಂದ್ರಿಯ ಶಕ್ತಿ ಅಂತ ಕರೀತಾರೆ. ನಮಗೀಗ ಎರಡು ಥರದ್ದು ಮಾತ್ರ ಗೊತ್ತು, ಒಂದು ಗೊತ್ತು, ಇನ್ನೊಂದು ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವಂತ ಗೊತ್ತು. ಈಗ ಉದಾಹರಣೆ ಗೊತ್ತು ಅನ್ನೋಂಥದ್ದೇನು, ಬ್ರಹ್ಮಾಂಡ ಅಂದ್ರೆ ಏನು, ಬ್ರಹ್ಮಾಂಡದಲ್ಲಿ ನಮಗೊಂದು 3% ಅಷ್ಟೇ ಗೊತ್ತಿದೆ ಅಂತ ಅಂದ್ಕೊಳ್ಳೋಣ. ನಾನು ಅಷ್ಟು ಹೇಳ್ತಿಲ್ಲ, ಅಷ್ಟೆಲ್ಲ ಗೊತ್ತಾಗ್ಬಿಟ್ರೆ ಬಹಳ ಇದಾಗ್ಬಿಡುತ್ತೆ, ಸುಮ್ಮನೆ ನಾನೊಂದು ಲೆಕ್ಕ ಹೇಳ್ತಿರೋದು ಅಷ್ಟೇ. ಈಗ ನಿನಗೆ ಏನೇನು ಗೊತ್ತು ಅಂದರೆ, ನನಗೆ ಯೋಗ ಗೊತ್ತು, ನನಗೆ ಅಡುಗೆ ಮಾಡೋದು ಗೊತ್ತು, ನನಗೆ ಬೇರೆ ಇನ್ಯಾವುದೋ ಒಂದು ಕಲೆ ಗೊತ್ತು, ನನಗೆ ಇದು ಗೊತ್ತು, ಅದು ಗೊತ್ತು, ಅದು ಒಂದು 10, 20, 100 ಒಂದು ಲೀಸ್ಟ್ ಮಾಡ್ತೀನಿ. ಇಷ್ಟು ವಿಷಯಗಳು ಗೊತ್ತು. ಈಗ ನಿನಗೆ ಏನೇನು ಗೊತ್ತಿಲ್ಲ ಅಂತ ಲೀಸ್ಟ್ ಮಾಡಿ ಅಂದರೆ, ಈಗ ಗೊತ್ತಿದೆ ಲೀಸ್ಟ್ ಮಾಡ್ತೀನಿ. ನನಗೆ ಮೆಡಿಕಲ್ ಬಗ್ಗೆ ಗೊತ್ತಿಲ್ಲ, ನನಗೆ ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿಲ್ಲ, ನನಗೆ ಇನ್ನೊಂದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಇನ್ನೊಂದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಇನ್ನೊಂದ್ರ ಬಗ್ಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇರುವಂತಹ ಗೊತ್ತು. ಅದು ಗೊತ್ತು, ಆದರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಮೆಡಿಕಲ್ ಅನ್ನೋದು ಇದೇನದು ಗೊತ್ತು, ಆದರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಲಾ ಇದೆ ಅನ್ನೋದು ಗೊತ್ತು, ಆದರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇದನ್ನ ನಾವೊಂದು 3% ಅಲ್ಲಿ ಇದ್ದೀವಿ. ಗೊತ್ತಿದೆ ಅನ್ನೋದೊಂದು 3% ಆದರೆ, ಗೊತ್ತಿಲ್ಲ ಅನ್ನೋ ಗೊತ್ತು ಅನ್ನೋದೊಂದು 3%, ಇವೆರಡೂ ಸೇರಿ ಬರೀ 6% ಅಲ್ಲಿ ಇದೀವಿ ನಾವು ಅಷ್ಟೇ. ಆದರೆ ಬ್ರಹ್ಮಾಂಡದಲ್ಲಿ ಇನ್ನ 94% ಇದೆ. ನಮಗೆ ಗೊತ್ತೇ ಇಲ್ಲದೇ ಇರುವಂತಹ ವಿಷಯ, ಅದರ ಬಗ್ಗೆ ಕಲ್ಪನೆಯೇ ಇಲ್ಲದೇ ಇರುವಂತಹ ವಿಷಯ. ಯಾರಲ್ಲಿ ಧನಂಜಯ ಹೆಚ್ಚು ಸದೃಢ ಆಗ್ತಾ ಹೋಗ್ತಾನೋ, ಹೆಚ್ಚು ಶಕ್ತಿಯುತ ಆಗ್ತಾನೋ, ಅವನು ಬ್ರಹ್ಮಾಂಡದ ಒಳಗಡೆಗೆ ಸೇರ್ಕೊಂಡ್ಬಿಡ್ತಾನೆ. ಯಾವಾಗ ಬ್ರಹ್ಮಾಂಡದ ಒಳಗಡೆಗೆ ಆ ಶಕ್ತಿ ಸೇರ್ಕೊಳ್ಳುತ್ತೋ, ಆಗ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲವೂ ಕೂಡ ಒಂದು ಮನೆ ಆಗೋಗ್ಬಿಡುತ್ತೆ. ನೀವು ನಿಮ್ಮ ಮನೆಯ ಒಳಗಡೆ ಕುತ್ಕೊಂಡು 4-5 ರೂಮ್ಗಳಿದ್ರೆ, ಆ ರೂಮ್ನಲ್ಲೂ ನಿಮ್ಮನ್ನು ಯಾರೋ ಕರೆದ್ರೆ, ಈ ರೂಮ್ನಿಂದನೂ ನಿಮ್ಮನ್ನು ಯಾರೋ ಕರೆದ್ರೆ, ಈ ರೂಮ್ನಿಂದನೂ ನಿಮ್ಮನ್ನು ಯಾರೋ ಕರೆದ್ರೆ, ನಿಮಗೆ ತಕ್ಷಣ ಕೇಳಿಸಿ ಹೇಗೆ ಸ್ಪಂದಿಸ್ತಿರೋ ಹಾಗೆ ಬ್ರಹ್ಮಾಂಡವೇ ಅವನ ಮನೆಯಾಗಿರೋದ್ರಿಂದ, ಬ್ರಹ್ಮಾಂಡದ ಯಾವ ಮೂಲೆಯಲ್ಲಿ ಕುಳಿತುಕೊಂಡು ಯಾರು ಏನೇ ಕೇಳಿದ್ರು ಕರೆದ್ರು ಕೂಡ ನಿಮ್ಮ ಹೆಸರಿಟ್ಟು ಆಗ ನಿಮಗೆ ಕೇಳಿಸುತ್ತೆ. ನಿಮ್ಮ ಮನೆಯಲ್ಲಿ ಒಂದು 10 ಜನಗಳಿದ್ದು 10 ಜನದಲ್ಲಿ ಯಾರೋ ಒಬ್ಬ ಬೇರೆ ಯಾರ್ದೋ ಹೆಸರು ಕರೆದ್ರೆ ನೀವು ಹೋಗಲ್ಲ, ಸ್ಪಂದಿಸಲ್ಲ. ನಿಮ್ಮ ಹೆಸರಿಟ್ಟು ಕರೆದ್ರೆ ಮಾತ್ರ ನೀವು ಹೇಗೆ ಸ್ಪಂದಿಸ್ತಿರೋ ಹಾಗೆ ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಂತು ಕುಳಿತು ಒಬ್ಬ ವ್ಯಕ್ತಿ ಅವನು ನಿಮ್ಮನ್ನ ಬೇಡಿಕೊಂಡ್ರೆ, ಕೇಳಿಕೊಂಡ್ರೆ, ಕರೆದ್ರೆ, ಗೋಗರೆದ್ರೆ, ನಿಮ್ಮ ಹೆಸರಿಟ್ಟೇ ಕರೆದ್ರೆ ನೀವು ಬೇಗ ಅವನಿಗೆ ಸ್ಪಂದಿಸುವ ರೀತಿ ಆಗ್ತೀರಿ. ಅದು ಯಾವಾಗ ಅಂದ್ರೆ ನಮ್ಮಲ್ಲಿ ಆ ಧನಂಜಯದ ಶಕ್ತಿ ಹೆಚ್ಚು ಪ್ರಮಾಣದಲ್ಲಿದ್ದಾಗ. ಸೊ ಹೀಗೆ ಧನಂಜಯ ಬದುಕಿದ್ದಾಗಲೂ ಕೂಡ ಅನೇಕ ರೀತಿಯಲ್ಲಿ ನಮಗೆ ಸಹಾಯಕವಾಗಿರುತ್ತೆ. ಯಾವುದೋ ಆಹಾರ ತಿನ್ನುವಾಗ ಇದು ಯಾವಾಗಲೋ ನಾನು ತಿಂದಿದ್ದನ್ನು ಗೊತ್ತಾಗ್ತಿರುತ್ತೆ. ಯಾರೋ ನನಗೆ ಮಾತಾಡಿಸಿದಾಗ ಆಕಲಿಕ್ಕೆ ಬಂದಂತಹ ಒಂದು ಸಿಂಪ್ಟಮ್ಸ್ ಅನ್ನು ಕೊಡುತ್ತೆ. ಈಗ ಯಾರೋ ನಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತೀವಿ ನಾವು. ಇವೆಲ್ಲವನ್ನು ಮಾಡ್ತಿರೋಂಥನು ಧನಂಜಯ. ಆದರೆ ಇದು ಪರ್ಟಿಕ್ಯುಲರ್ ಇಂಥವನೇ ಮಾಡ್ತಿದ್ದಾನೆ, ಇದೇ ಪ್ಲೇಸಲ್ಲಿ ನಾನು ಇದ್ದೆ, ಇದೇ ಇದು ನನಗೆ ಇಷ್ಟವಾಗಿತ್ತು ಹಿಂದೆ, ಇದೆಲ್ಲವೂ ನಮಗೆ ಗೊತ್ತಾಗಬೇಕು ಅಂತಾದರೆ ಆ ಧನಂಜಯ ಸದೃಢವಾಗಬೇಕು. ಈ ಧನಂಜಯ ಸದೃಢ ಆಗೋದಕ್ಕೆ ಇರುವಂತಹ ಏಕೈಕ ಮಾರ್ಗವಂದ್ರೆ ಧ್ಯಾನ. ಈ ಧ್ಯಾನದ ಮೂಲಕ ಮಾತ್ರ ನಾವು ಅದನ್ನ ಸಿದ್ಧಿಯನ್ನ ಮಾಡ್ಕೋಬಹುದು.
ಈ ಧ್ಯಾನವನ್ನು ಮಾಡಬೇಕು ಅಂದರೆ ನಮಗೆ ಆಹಾರವೂ ಬಹಳ ಪ್ರಮುಖವಾಗಿರುತ್ತೆ. ಈ ಧ್ಯಾನವನ್ನು ಸಿದ್ಧಿ ಮಾಡಿಕೊಂಡು ಎಲ್ಲವನ್ನು ಪಡ್ಕೊಳ್ಬೇಕಾದ್ರೆ ಆಹಾರ ನನಗೆ ಹೇಗೆ ಪೂರಕವಾಗಿದೆ ಅನ್ನೋದನ್ನ ಮುಂದಿನ ಅವಧಿಗಳಲ್ಲಿ ಯಾವತ್ತಾದರೂ ಒಂದಿನ ನಾನು ಖಂಡಿತವಾಗ್ಲೂ ತೆಗೆದುಕೊಳ್ತೀನಿ. ಸೊ ಇದುವರೆಗೂ ಕೂಡ ಈ ಅನ್ನದಿಂದ ಆತ್ಮದವರೆಗೆ ಅನ್ನುವಂಥ ಒಂದು ವಿಷಯ ಏನಿದೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ನಿಮಗೆ ಮಾಹಿತಿ ಬೇಕು ಅಂತಾದರೆ ನನ್ನದೇ ಒಂದು ಪುಸ್ತಕವಾದಂತಹ ಆತ್ಮದರ್ಶನ ಅನ್ನುವಂಥ ಒಂದು ಪುಸ್ತಕವಿದೆ. ಅದನ್ನು ನೀವು ಓದೋದ್ರ ಮೂಲಕ ಇದರ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಪಡ್ಕೋಬಹುದು. ಆ ಪುಸ್ತಕದ ಒಂದಷ್ಟು ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನೀಗ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇನಾದರೂ ಇದ್ದರೆ ಒಂದೆರಡು ಪ್ರಶ್ನೆಗಳನ್ನು ಕೇಳಬಹುದು. ನೀವು ಯಾರು ಪ್ರಶ್ನೆಯನ್ನು ಕೇಳಬೇಕು ಅಂತಿದ್ರಿ ಅಲ್ಲಿ ಕೈಯಲ್ಲಿ ಎತ್ತಿ ಅನ್ಮ್ಯೂಟ್ ಮಾಡ್ತಾರೆ. ಅದಾದ ನಂತರ ನೀವು ನಿಮ್ಮ ಹೆಸರು ಹೇಳ್ಬಿಟ್ಟು ಪ್ರಶ್ನೆಯನ್ನು ಕೇಳಿ. ಯಾರು ಪ್ರಶ್ನೆ ಕೇಳ್ತಾ ಇರೋದು? ಮಧು ಮೇಡಮ್ ಅನ್ಮ್ಯೂಟ್ ಮಾಡಿ. ಮಧು ಕೇಳಿ. ನಿಮಿಷ. ಎರಡು ಜನ ಕೈ ಎತ್ತಿದ್ದಾರೆ. ಫಸ್ಟ್ ಮಧು ಅವರು ಮಾತಾಡ್ಬೇಕು, ಅವ್ರಿಗೆ ಅನ್ಮ್ಯೂಟ್ ಮಾಡ್ತೀನಿ. ಮಧು ಅವ್ರಿಗೆ ಅನ್ಮ್ಯೂಟ್ ಮಾಡಿದೀನಿ. ಇಲ್ಲ ಬೇರೆಯವರಿಗೆ ಅನ್ಮ್ಯೂಟ್ ಮಾಡಿ. ಮಧು ಮಧು ಕೇಳಿ. ವಿಡಿಯೋ ಕೊಂಡಿಲ್ಲ ನೀವು? ಅಲ್ಲ ನೀವು ಅನ್ಮ್ಯೂಟ್ ಮಾಡಿಲ್ಲ ಮಧು, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲಿ. ಅವ್ರು ಅನ್ಮ್ಯೂಟ್ ಮಾಡಿಲ್ಲ ಮೇಡಮ್, ಬೇರೆಯವರಿಗೆ ಕೇಳಿ. ಮಧು ನೀವು ವಿಡಿಯೋ ಆನ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡ್ಕೊಂಡು ಕ್ವಶನ್ ಇದ್ದ ಕೇಳಿ. ಇಲ್ಲ ಅವ್ರು ಅನ್ಮ್ಯೂಟ್ ಮಾಡಿಲ್ಲ. ಓಕೆ. ಬೇರೆ ಇನ್ನೊಬ್ರು ಯಾರು ಕೈ ಎತ್ತಿದ್ದಾರೆ ನೋಡಿ. ವಸಂತ ರಾಜ. ವಸಂತ ರಾಜ್. ಕೇಳಿ. ನನ್ನ ವೈಫ್ ಪ್ರಶ್ನೆ ಇದು, ಧನಂಜಯ ಸ್ಟ್ರಾಂಗ್ ಆದಾಗ ನಮ್ಗೆ ಪರ್ಪಸ್ ಆಫ್ ಲೈಫ್ ಗೊತ್ತಾಗುತ್ತಾ ಅಂತ. ಯಾವ್ದು? ಧನಂಜಯನ ನಾವು ಬಲಪಡಿಸಿಕೊಂಡಾಗ ನಾವು ಜನ್ಮಗ ಕಾರಣ ಗೊತ್ತಾಗುತ್ತಾ ಅಂತ. ಧನಂಜಯ ಸದೃಢ ಆದಾಗ ಖಂಡಿತ ಅದು ಗೊತ್ತಾಗುತ್ತೆ. ಆದರೆ ಧನಂಜಯ ನಿಮಗೆ ಸದೃಢ ಆಗಿ ನೀವು ಆ ಸ್ಥಿತಿ ತಲುಪುವಷ್ಟೊತ್ತಿಗೆ ಇದೆಲ್ಲ ನಶ್ವರ, ವ್ಯರ್ಥ, ಈ ಸಂಸಾರ ವ್ಯರ್ಥ, ಈ ಜೀವನ ಇಷ್ಟೇನೆ, ನಾವೇನಾದರೂ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು, ಈ ಪೂರ್ವಜನ್ಮ ಪುನರ್ಜನ್ಮ ಇದರ ಅವಶ್ಯಕತೆ ಏನಿದೆ, ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಹೋಗ್ಬೇಕು ಅಂತ ಸ್ಥಿತಿಯನ್ನು ತಲುಪಿಟ್ಟಿರ್ತೀರಿ. ಹಾಗಾಗಿ ನೀವು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿನೇ ವಹಿಸಲ್ಲ. ಎಲ್ಲ ಸಂಬಂಧಗಳು ಸುಮ್ಮನೆ ಒಂದು ನೆಪವಷ್ಟೇ ಅಂತೇಳಿ ಅನ್ನೋ ಸ್ಥಿತಿ ತಲುಪಿಟ್ಟಿರ್ತೀರಿ. ಸುಮ್ಮನೆ ಇರೋಂಥವನಿಗೆ ಅದು ವ್ಯಕ್ತ ಆಗಲ್ಲ, ಅರ್ಥ ಆಗಲ್ಲ. ಅರ್ಥ ಆಗೋಷ್ಟೊತ್ತಿಗೆ ಇದ್ರ ವ್ಯಾಮೋಹ ನಿಮಗಿರಲ್ಲ. ಖಂಡಿತ ಆಗುತ್ತೆ, ಬಟ್ ಆ ಸ್ಥಿತಿ ತಲುಪಬೇಕು. ಧನ್ಯವಾದಗಳು ಸರ್. ವೆಲ್ಕಮ್. ಮಧು, ಯಾರು ಕೇಳಬೇಕು ಅಂತಿದ್ರೆ ಹೇಗೆ ಕೇಳಿ. ಅದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಆಯ್ತು ಗುರುಗಳೇ, ಈಗ ಆಯ್ತು ಕೇಳಿ. ಗುರುಗಳ ಚರಣಗಳಿಗೆ ನಮಸ್ಕರಿಸುತ್ತಾ, ಗುರುಗಳೇ ಒಂದೇ ಪ್ರಶ್ನೆ. ಕ್ಲಾಸು ತುಂಬಾ ಅದ್ಭುತವಾಗಿತ್ತು ಗುರುಗಳೇ, ಸಂಪೂರ್ಣ ತಿಳಿಸ್ಕೊಂಡೆ. ನೀವು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರಿ, ಆತ್ಮರೂಪಿಯಾಗಿ ಎಲ್ಲೂ ಕೂಡ ಅದು ಈ ಬಾಗಿಲು ಬಡಿಯೋದು, ಗಾಳಿ ಮುಖಾಂತರ ಬರೋದು, ಜೋರಾಗಿ ಬರೋದು ಯಾವ್ದು ಇರಲ್ಲ ಅಂತ ಹೇಳಿದ್ರಿ. ಅದರಲ್ಲಿ ನನ್ನ ಪ್ರಶ್ನೆ ಏನಂತಂದ್ರೆ, ಒಂದು ಸಾರಿ ಒಂದು ಆರ್ಟಿಕಲ್ ಓದಿದ ಜ್ಞಾಪಕ. ಲಂಡನ್ ಅಲ್ಲಿ ಒಂದು ಸಿವಿಲ್ ಕೋರ್ಟ್ ಇರುತ್ತೆ. ಅದು ಹಳೇ ರಾಜರ ಮನೆ
ಹಳೆ ಅರಮನೆ ತುಂಬಾ ಹಳೆಯದು, ಅದನ್ನ ಸಿವಿಲ್ ಕೋರ್ಟ್ ಆಗಿ ಕನ್ವರ್ಟ್ ಮಾಡಿರ್ತಾರೆ ಲೇಟೆಸ್ಟ್ ಸ್ಟೇಜ್ ಅಲ್ಲಿ. ಅಲ್ಲಿ ಯಾವಾಗ್ಲೂ ಕೂಡ ನಾವು ಸಂಪೂರ್ಣವಾಗಿ ಮನೆ ಬಾಗಿಲು ಹೇಗೆ ಪೂರ್ಣವಾಗಿರುತ್ತೋ ಹಾಗೆ ಪೂರ್ಣವಾಗಿರಲ್ಲ. ಹಳೆಯ ಕಾಲದ ಪೊಲೀಸ್ ಸ್ಟೇಷನ್ಗಳು, ಕೆಲವೊಂದು ಸ್ಟೇಷನ್ಗಳಲ್ಲಿ 2 ಮಾತ್ರ ಇರುತ್ತೆ, ಸಣ್ಣದು ಕಣ್ ಮುಂದೆ ಬರುವಂತ 2 ಡೋರ್ಗಳು ಫ್ಲಿಪ್ ಫ್ಲಾಪ್ ಮಾಡುವಂತದ್ದು. ಅಲ್ಲಿ ಆ ಕೋರ್ಟ್ ಅಲ್ಲಿ ಅದಿತ್ತು. ಒಳಗಡೆ ಹೋಗ್ಬೇಕಾದ್ರೆ ಒಂದು ಜಡ್ಜ್ ರೂಮ್ಗೆ ಆ ಕೋರ್ಟ್ ಅಲ್ಲಿ 2 ಬಾಗಿಲಿಗೆ ಮಾತ್ರ ಯಾವಾಗ್ಲೂ ಹಾಕೋದು ತೆಗೆದು ತುಂಬಾ ಇರುತ್ತೆ. ಜಡ್ಜ್ ಇದನ್ನ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಯಾಕಡೆ ಗಾಳಿ ಬೀಸ್ತಾ ಇಲ್ಲ, ಬೇರೆ ಏನೂ ಇಲ್ಲ. ಆದ್ರೆ ಈ ಬಾಗಿಲು ಮಾತ್ರ ಯಾವಾಗ್ಲೂ ಕೂಡ 2 ಒಂದ್ ಹಾಕತ್ತೆ, ಒಂದ್ ತೆಗೆಯುತ್ತೆ, ಹಾಕತ್ತೆ, ತೆಗೆಯುತ್ತೆ, ಈ ತರ ಆಗ್ತಾ ಇರುತ್ತೆ. ಕೊನೆಗೆ ಅಲ್ಲಿ ತುಂಬಾ ಇನ್ವೆಸ್ಟಿಗೇಷನ್ ಎಲ್ಲ ಆಗುತ್ತೆ. ಅದಾದ್ಮೇಲೆ 10 ವಿವಿಧ ರೀತಿಯ ಆ ಕಾಲದ ಅತ್ಯುತ್ತಮ ಗುಣಮಟ್ಟದ ಕ್ಯಾಮ್ರಾಗಳನ್ನ ಅಳವಡಿಸ್ತಾರೆ. ಅದ್ರಲ್ಲಿ 4 ಕ್ಯಾಮ್ರಾದಲ್ಲಿ ಕ್ಲೀನ್ ಆಗಿ ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಇಮೇಜ್ ಹೆಂಗಿರುತ್ತೆ ಅಂತಂದ್ರೆ ಹೆಚ್ಚು ಕಡಿಮೆ ಲೈಟ್ ಆಗಿ ಸ್ವಲ್ಪ ಮಟ್ಟಿಗೆ ಮನುಷ್ಯನ ಆಕಾರವನ್ನೇ ಹೋಲುವಂತಾಗಿರುತ್ತೆ. ಮತ್ತೆ 2 ಕೈಗಳನ್ನ ಬಳಸಿ ಆ ಬಾಗಿಲುಗಳನ್ನ ಒಂದು ಹಾಕತ್ತೆ, ಒಂದು ತೆಗೆಯುತ್ತೆ, ಹಾಕತ್ತೆ, ಒಂದು ತೆಗೆಯುತ್ತೆ, ಈ ರೀತಿಯಾಗಿ ಗಮನಿಸುತ್ತೆ. ಆಮೇಲೆ ಮುಂದೆ ಏನಾಯ್ತು ಅಂತ ಅದು ಮರ್ತೋಗಿದ್ದೀನಿ. ಬೇರೆ ಯಾವ್ದೋ ಕಾರಣಕ್ಕೆ ಏನೋ ಮಾಡ್ತಾರೆ. ಇಲ್ಲಿ ನಾವು ಹೇಗೆ ಪೂಜೆಗಳನ್ನ, ಹೋಮಗಳನ್ನ, ಮತ್ತೆ ಅದರಿಂದ ಆಚೆ ಕಡೆ ಬರ್ಬೇಕು ಏನ್ ಮಾಡ್ತೀವೋ ಆತರ ಅಲ್ಲೂ ಯಾವ್ದೋ ಒಂದು ಕಾರ್ಯ ನಡೆಯುತ್ತೆ. ಅದಾದ್ಮೇಲೆ ಅದು ಹೊರಟೋಗುತ್ತೆ. ಇದು ನನ್ನ ಪ್ರಶ್ನೆ ಗುರುಗಳೇ. ಅಂದ್ರೆ ನೀವ್ ಹೇಳಿದಾಗ ಆತ್ಮರೂಪಿಯಾಗಿ ಅದು ಯಾವುದೇ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ, ಸೊ ಇದು ಒಂದು ಉದಾಹರಣೆ ಅಂತ ಹೇಳಿದೆ. ಒಳ್ಳೆ ಪ್ರಶ್ನೆ. ಸತ್ತ ನಂತರದ ಅಂದ್ರೆ ಈ ಶರೀರವನ್ನ ಬಿಟ್ಟು ಹೊರಗೆ ಬಂದಂಥ, ಅಂದ್ರೆ ಉಳಿದ 5 ಉಪಪ್ರಾಣಗಳನ್ನ ಜೊತೆನಲ್ಲಿ ಹೊರಗೆ ಬಂದಿರುವಂಥ ಪ್ರಾಣ ಅಂದ್ರೆ ಅದು ಪ್ರೇತಾತ್ಮ ಅಂತ ಕರೀತಾರೆ. ಅದಕ್ಕೆ ಆತ್ಮ ಅಂತ ಕರೆಯಲ್ಲ. ತುಂಬಾ ಜನ ಆತ್ಮ ಅಂತ ಹೇಳ್ತಾರಲ್ಲ, ಅದು ಆತ್ಮ ಅಲ್ಲ, ಅದಕ್ಕೆ ಪ್ರೇತಾತ್ಮ ಅಂತ ಕರೆಯುವಂಥದ್ದು. ಪ್ರೇತಾತ್ಮಕ್ಕೆ ಆ ಶಕ್ತಿ ಇರೋದಿಲ್ಲ. ಯಾಕೆ ಅಂದ್ರೆ ಅದು ಆಲ್ರೆಡಿ ಅದು ಶಕ್ತಿಯನ್ನು ಕಳ್ಕೊಂಡಿರೋದು. ಉಳಿದಂತಹ 4 ಪ್ರಾಣಗಳನ್ನ ಅದು ಲೀನ ಮಾಡಿದೆ, ಉಪಪ್ರಾಣಗಳನ್ನು. ನಾಗ, ಕೂರ್ಮ, ಕೃಕರ, ದೇವದತ್ತ, ಆ 4 ಹೊರಟೋಗಿದೆ. ಅದಿಲ್ಲದೆ ಇದ್ದಾಗ ಇದಕ್ಕೆ ಶಕ್ತಿ ಬರಲ್ಲ. ಹಾಗಾದ್ರೆ ಇದು ಯಾವುದು ಮಾಡಿದ್ದು ಅನ್ನೋಂಥದ್ದನ್ನ ನೀವು ಕೇಳ್ತಿದ್ದೀರಿ. ಯಾವ ವ್ಯಕ್ತಿ ಬದುಕಿದ್ದಾನೋ, ಬದುಕಿರುವಂಥ ವ್ಯಕ್ತಿ ತನ್ನ ಸಾಧನೆಯ ಮೂಲಕ ಧನಂಜಯವನ್ನ ಮಾತ್ರ ಅವನು ಹೊರಗೆ ಕಳಿಸ್ತಾನೆ. ಈ ಉದಾಹರಣೆ ನಾನು ಆಗಲೇ ಹೇಳಿದೆ ನಿಮಗೆ. ಮಲಗಿದ್ದಾಗ ಕನಸಿನ ರೂಪದಲ್ಲಿ ನಮ್ಮ ಆತ್ಮ ಅಂದ್ರೆ ಧನಂಜಯ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ತಾನೆ ಅಂತ. ನಾವು ಮಲಗಿದ್ದಾಗ ಅದು ನಮ್ಮೂರಿಗೆ ಹೋಗುತ್ತೆ, ಇನ್ನೆಲ್ಲೋ ಹೋಗುತ್ತೆ, ಸ್ನೇಹಿತರನ್ನ ಭೇಟಿ ಆಗುತ್ತೆ, ಯಾವುದೋ ಹೋಟ್ಲಿಗೆ ಹೋಗುತ್ತೆ, ಮಸಾಲೆ ದೋಸೆ ತಿನ್ನುತ್ತೆ, ಇನ್ನೇನೇನೋ ಮಾಡ್ತಿದೆ ಅದು. ಇದು ಮಲಗಿದ್ದಾಗ ಮಾಡುವಂಥ ಕ್ರಿಯೆ. ಮಲಗಿದ್ದಾಗ ಶರೀರ ಮಲಗಿದೆ, ಸ್ಥೂಲ ಶರೀರ ಮಲಗಿದೆ, ಈಗ ಸೂಕ್ಷ್ಮ ಶರೀರ ಓಡಾಡ್ತಾ ಇದೆ. ಈ ಸಂದರ್ಭದಲ್ಲೇನೆ ಈ ಸೂಕ್ಷ್ಮ ಶರೀರ ಹೊರಗೋಗಿರುತ್ತಲ್ವಾ, ಯಾವಾಗ ಈ ಸೂಕ್ಷ್ಮ ಶರೀರ ಹೊರಗೋಗಿರುತ್ತಲ್ಲ, ಈ ಸಂದರ್ಭವನ್ನೇ ಕಳ್ಳನಾಗಿರುವಂಥ ಈ ಪ್ರೇತಾತ್ಮ ಅಂತ ಹೇಳಿದ್ವಲ್ಲ, ಅಂದ್ರೆ ಅವನಿಗೆ ಸ್ಥೂಲ ಶರೀರ ಇಲ್ಲ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡವನಿಗೆ ಮಾತ್ರ ಇದು ಪ್ರೇತಾತ್ಮ ಅಂತ ಕರೆಯೋದು. ಇವನು ಈ ಶರೀರವನ್ನು ಕಾಯ್ತಾ ಇರ್ತಾನೆ ಒಳಗೆ ಬರೋದಕ್ಕೆ, ಅವನು ಹೊರಗೆ ಹೋಗಲಿ ಅಂತ. ಅವನು ಹೊರಗೆ ಹೋದ ತಕ್ಷಣ ಇವನು ಒಳಗಡೆ ಎಂಟ್ರಿ ಆಗ್ತಾನೆ. ಯಾವಾಗ ಇವನು ಒಳಗೆ ಎಂಟ್ರಿ ಆಗ್ತಿದ್ದ ತಕ್ಷಣ ಅವನು ಬರ್ತಾನೆ. ಆಗ ಇಬ್ಬರು ಮಧ್ಯದಲ್ಲಿ ಫೈಟಿಂಗ್ ಶುರು ಆಗುತ್ತೆ ನೋಡಿ. ಆ ಫೈಟಿಂಗ್ ಶುರುವಾದಾಗಲೇ ನಾವು ಒಳಗೆ ಮಲಗಿದ್ದೀವಿ, ಮನೆಯಲ್ಲಿ ಯಾರೋ ಹಾಕಿ ಎದೆ ಮೇಲೆ ಕುತ್ಕೆ ಇಸ್ಕಿ ಇನ್ನೇನು ಸಾಯಿಸ್ತಾ ಇದ್ದಾರೆ, ನಾವು ಕಿರ್ಚುತ್ತಿದ್ದೀವಿ, ಒದ್ದಾಡ್ತಿದ್ದೀವಿ, ಪಕ್ಕದವ್ರಿಗೆ ಎಬ್ಬಿಸ್ತಾ ಇದ್ದೀವಿ, ಏನು ಮಾಡಿದ್ರೆ ನಮ್ಮ ಪಕ್ಕದವ್ರು ಎದ್ದೇಳ್ತಾನೆ ಇಲ್ಲ. ಆದ್ರೆ ನಾವು ಮಾತ್ರ ಒದ್ದಾಡ್ತಿದ್ದೀವಿ, ಉಸಿರು ಕಟ್ತಾ ಇದೆ. ಕೊನೆಗೂ ಅವನು ದಬಾಯಿಸಿ ಆಚೆಗೆ ತಳ್ಳಿಬಿಟ್ಟು ಎದ್ದು ಕುತ್ಕೊಂತೀವಿ, ಉಸಿರು ಹೊಡಿತಾ ಇದ್ದೀವಿ, ಪಕ್ಕದವ್ರು ಬರ್ಕೆ ಹೊಡಿತಾವೆ. ಇಷ್ಟು ಕಿರ್ಚಿದ್ರಿ ಒಂಚೂರು ಕೇಳಿಸಿಲ್ವ ಇವರಿಗೆ ಅಂತ ಅನ್ಸುತ್ತೆ. ಅದ್ರ ಕೇಳಿಸಿರಲ್ಲ, ನೀವು ಸುಮ್ಮನೆ ಆದರಷ್ಟೇ. ಅಂದ್ರೆ ಒಳಗಡೆ 2 ಆತ್ಮಗಳು, ಒಂದು ಪ್ರೇತಾತ್ಮ, ಇನ್ನೊಂದು ಆತ್ಮ ಗುದ್ದಾಡ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನೀವೊಂದು ಪರೀಕ್ಷೆ ಮಾಡ್ಬೋದು, ಇದು ಹೇಗಾಗಿದೆ, ಆಗಿದೆಯಾ ಇರುವಂತ ಪರೀಕ್ಷೆ ಮಾಡಬೇಕು. ಆತ್ಮ ಅಂದ್ರೆ ಹೊರಗಿರುವಂತ ಒಂದು ಪ್ರೇತಾತ್ಮ ಏನಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ಯಾ ಅನ್ನೋದಕ್ಕೆ ನೀವು ತಿಳ್ಕೋಬೇಕು ಅಂದ್ರೆ ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ಒಂದ್ಸಲ ಪರೀಕ್ಷಿಸ್ಕೊಳ್ಳಿ. ಎಲ್ಲಾದ್ರೂ ಒಂದ್ ಕಡೆ ತರ್ಚಿದಂತ ಗಾಯ ಆಗಿರುತ್ತೆ, ನೀವು ಪರೀಕ್ಷಿಸ್ಕೋಬೇಕು. ಸಿಕ್ಕಾಪಟ್ಟೆ ಗಾಯ ಆಗಿರೋ, ದೊಡ್ಡದಾಗಿರಲ್ಲ, ಜಸ್ಟ್ ಹಿಂಗ್ ಗೆಳೆದಂಗೆ ಆಗಿರುತ್ತೆ ಅಷ್ಟೇ. ಎಲ್ಲಾದ್ರೂ ಒಂದು ಕಡೆ ಆ ಸಿಂಪ್ಟಮ್ಸ್ ಇದ್ರೆ ಇದೇ ಆಗಿದೆ ಅಂತ ಅರ್ಥ ಅಷ್ಟೇ. ಎದುರ್ಕೋಬೇಡಿ, ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ, ಆಯ್ತಾ? ಇನ್ನ ನೆಕ್ಸ್ಟ್, ಈ ಸ್ಥೂಲ ಅಂದ್ರೆ ಸೂಕ್ಷ್ಮ ಶರೀರ ಬದುಕಿದ್ದಾಗ ರಾತ್ರಿ ಕನಸಿನಲ್ಲಿ ಎಲ್ಲೋ ಹೊರಗೋಗುತ್ತೆ ಅಂತ ಹೇಳಿದ್ನಲ್ಲ, ಇದೇ ರೀತಿನಲ್ಲಿ ನಾವು ಜಾಗೃತ ಅವಸ್ಥೆ ಇದ್ದಾಗಲೂ ನಮ್ಮ ಸ್ಥೂಲ ಶರೀರವನ್ನು ಸೂಕ್ಷ್ಮ ಶರೀರವನ್ನು ಹೊರ ಕಳಿಸ್ಬೋದು. ಆದ್ರೆ ಈ ಸೂಕ್ಷ್ಮ ಶರೀರ ಹೋಗುವಾಗ ಉಳಿದ 4 ಉಪಪ್ರಾಣಗಳಿದೆಯಲ್ಲ, ಅದು ಈ ಶರೀರದಿಂದ ಹೋಗಿರಲ್ಲ, ಅದು ಈ ಶರೀರದಲ್ಲೇ ಇರುತ್ತೆ. ನಾಗ, ಕೂರ್ಮ, ಕೃಕರ, ದೇವದತ್ತ ಇದೆಯಲ್ಲ,
ಇದು ಒಂದ್ಸ ಮಾತ್ರ ಹೋಗೋದು ಲೈಫಲ್ಲಿ, ಒಂದ್ಸಲ ಹೋದ್ರೂ ಹೊರಗೆ ಬರಂಗಿಲ್ಲ. ಆದರೆ ಈ ಸೂಕ್ಷ್ಮ ಶರೀರ ಧನಂಜಯ ಇರಲ್ಲ, ಅವ್ನು ಯಾವಾಗ ಬೇಕಾದ್ರೂ ಹೊರಗೆ ಬರ್ಬೋದು. ಅಂದ್ರೆ ಜಾಗೃತಾವಸ್ಥೆನಲ್ಲೂ ಹೋಗುವಂಥದ್ದು ಇದೆಯಲ್ಲ, ಇದಕ್ಕೆ ಕರೀತಾರೆ ಪರಕಾಯ ಪ್ರವೇಶ ಅಂತ. ಇಂತಹ ಪರಕಾಯ ಪ್ರವೇಶದ ಸ್ಥಿತಿನಲ್ಲಿ ಯಾವುದೇ ಆತ್ಮ ನೀವು ಹೇಳಿದಂತಹ ಎಲ್ಲ ಸಿಂಪ್ಟಮ್ಸ್ಗಳನ್ನು ಮಾಡಬಹುದು. ಅದಕ್ಕೆ ಆ ಸಾಮರ್ಥ್ಯವಿದೆ, ಶಕ್ತಿ ಇದೆ. ಆದರೆ ಆ ಥರದ ಮಾಡುವಂತಹ ವ್ಯಕ್ತಿಗಳು ಅಂದ್ರೆ ಅಷ್ಟು ಅರ್ಥ ಮಾಡ, ಅದೇ ನಾನು ಹೇಳಿದ್ನಲ್ಲ, ಬ್ರಹ್ಮಾಂಡದ ಒಳಗಡೆ ಅವನು ಹೋಗ್ಬೇಕು ಅಂತ ಆ ಶಕ್ತಿಯನ್ನು ಅವನು ಪಡ್ಕೊಂಡಿರ್ಬೇಕು, ಆ ಸ್ಥಿತಿಯನ್ನು ತಲುಪಿರ್ಬೇಕು. ಅಂದ್ರೆ ಅಲ್ಲಿ ಮಾಡಿರೋದು ಪ್ರೇತಾತ್ಮಗಳಲ್ಲ, ಆತ್ಮ. ಯಾವುದೋ ಒಬ್ಬ ವ್ಯಕ್ತಿ ಸಿದ್ಧಿ ಪುರುಷ ಅಥವಾ ಅವನು ಜ್ಞಾನಿ ಅತೀಂದ್ರಿಯ ಶಕ್ತಿಯನ್ನು ಪಡೆದಿರುವಂತನಲ್ಲಿ ಮಾತ್ರ ಇದನ್ನ ಪ್ರಯೋಗ ಮಾಡೋದಕ್ಕೆ ಸಾಧ್ಯವೇ ವಿನಃ ಪ್ರೇತಾತ್ಮಗಳ ಕೈಯಲ್ಲಿ ಸಾಧ್ಯವಿಲ್ಲ. ಯೋಗಿತಾ ಅವರು, ಯೋಗಿತಾ ಅನ್ಮ್ಯೂಟ್. ಇಲ್ಲ, ನಾನು ಏನ್ ಕ್ವಶನ್ ಕೇಳಿಲ್ಲ. ನೋ ಕ್ವಶನ್. ಹಾ, ಬೇರೆ ಯಾರಾದ್ರೂ ಕ್ವಶನ್ ಕೇಳ್ತಾ ಇದ್ದೀರಾ? ವರದ್ರಾಜ್. ಗುರುಗಳೇ ನಮಸ್ಕಾರ. ಇದು ಗರುಡ ಪುರಾಣ ಯಾರು ಬೇಕಾದ್ರೂ ಓದ್ಬೋದಾ? ಎಲ್ಲ ಪುರಾಣಗಳನ್ನು ಯಾರು ಬೇಕಾದ್ರೂ ಓದ್ಬೋದು, ಯಾರು ಭಯ ಬೀಳಬೇಡಿ. ಎಲ್ಲ ಪುರಾಣಗಳು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ಇರುವಂಥದ್ದು. ನೀವು ಸತ್ತ ಮೇಲೆ ಹೋಗ್ಬಿಟ್ಟು ಅವ್ನ ಪಕ್ಕದಲ್ಲಿ ಕುತ್ಕೊಂಡು ಗರುಡ ಪುರಾಣ ಹೇಳಿದ್ರೆ ಅವನಿಗೇನು ಅರ್ಥ ಆಗ್ಬೇಕು? ಬದುಕಿದ್ದಾಗ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಡುವಂಥದ್ದು ಗರುಡ ಪುರಾಣ. ಗರುಡ ಪುರಾಣ ಭಯ ಹುಟ್ಟಿಸೋದಲ್ಲ, ಜಾಗೃತ ಮಾಡೋದು, ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಡುವಂಥದ್ದು ಗರುಡ ಪುರಾಣ. ಯಾವ ಪುರಾಣನೂ ನಮ್ಮನ್ನ ಭಯ ಹುಟ್ಟಿಸಿ ಹಿಂದಕ್ಕೆ ಹೋಗಿ ನೀವೇನು ಮಾಡಬೇಡಿ ಅಂತ ಹೇಳೋದಿಲ್ಲ, ನಿಷ್ಕ್ರಿಯರನ್ನಾಗಿ ಮಾಡಲ್ಲ, ಅವಿದ್ಯಾವಂತರನ್ನ ಮಾಡೋದಿಲ್ಲ. ಎಲ್ಲ ಪುರಾಣಗಳು ನಮ್ಮನ್ನ ಜ್ಞಾನಿಗಳನ್ನಾಗಿ ಮಾಡುತ್ತೆ, ಹೇಗೆ ಬದುಕಬೇಕು ಅಂತ ಹೇಳ್ಕೊಡುತ್ತೆ. ಹಾಗಾಗಿ ಖಂಡಿತ ಎಲ್ಲರೂ ಕೂಡ ಓದಿ ಗರುಡ ಪುರಾಣವನ್ನು. ರೋಹಿಣಿ. ಸುಭದ್ರ ದೇವಿಯವರು ಕೇಳಿದ್ದಾರೆ, ಕೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ದು ಆತ್ಮದರ್ಶನ ಬುಕ್ ಅಲ್ಲಿ ನೀವು ಒಂದು ಘಟನೆಯನ್ನ ಅಲ್ಲಿ ಮೆನ್ಷನ್ ಮಾಡ್ತೀರಾ. ಈ ಪಟೇಗಾರ್ ಅನ್ನೋಂತ ಒಬ್ರು ಮನೆಯಲ್ಲಿ ನೀವು ಅಷ್ಟು ದಿವಸ ವಾಸವಾಗಿದ್ರಿ, ಅಲ್ಲಿ ಬಾಡಿಗೆಗೆ ವಾಸವಾಗಿದ್ರಿ ಅಂತ. ಸೊ ಅಲ್ಲಿ ಒಂದಷ್ಟು ಮನೆಯಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಅಲ್ಲಿ ವಿವರಿಸಿದೀರಾ. ಟೊಮಾಟೊ ಹಣ್ಣಿಂದ ಹೇಳಿದೀನಾ? ಟೊಮಾಟೊ ಹಣ್ಣಿಂದ ಹೇಳಿದೀನಾ? ಆದ್ರೆ ಅದು ನಾನು ಪ್ರೇತಾತ್ಮ ಅಂತಾನೂ ಹೇಳಿಲ್ಲ, ಈ ತರದೊಂದು ಆಗಿದೆ ಅಂತ ಹೇಳಿದೀನಿ. ಅದಕ್ಕೇನ್ ಹೇಳ್ತೀರಾ ಸರ್? ಅದು ಆತ್ಮಕ್ಕೆ ನೀವು ಸ್ಪರ್ಶ ಇಲ್ಲ ಅಂತ ಹೇಳಿದಿರಿ ಅಂದ್ಮೇಲೆ ಅದು ಸ್ಥಾನ ಪಲ್ಲಟ ಆಗುವಂತ ಚಾನ್ಸಸ್ ಹೇಗೆ ಅಲ್ಲಿ ಆಯ್ತು ಅಂತ ಅದನ್ನ ನಾನು ಹೇಳ್ತಾ ಇರೋದು. ಅಲ್ಲಿ ನಾನು ಪ್ರೇತಾತ್ಮ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ, ಈ ತರದೊಂದು ಘಟನೆ ನಡೆದಿತ್ತು ಅಂತ ಹೇಳಿದೀನಿ. ಸೊ ಹಾಗಾಗಿ ಈಗ ನಾನು ಅಲ್ಲಿ ಒಂದು ಮೆನ್ಷನ್ ಮಾಡಿದೀನಿ. ಅಲ್ಲಿ ಆತ್ಮರೂಪಿಗೆ ಅಂದ್ರೆ ಯಾವ್ದು ಬೇಕಾದ್ರೂ ಅದು ಆಗಿರ್ಬಹುದು, ಅತೀಂದ್ರಿಯ ಶಕ್ತಿಯನ್ನ ಪಡೆದಂತ ಯಾವುದೇ ಒಬ್ಬ ವ್ಯಕ್ತಿನ ರೂಪದಲ್ಲೂ ಅದು ಆಗಿರ್ಬಹುದು ಅಂತ. ಬಟ್ ಅಲ್ಲಿ ನಾನು ಹೇಳಿಲ್ಲ, ಅಲ್ಲಿ ಒಂದು ಅದು ಮೆನ್ಷನ್ ಮಾಡಿದೀನಿ ಅಷ್ಟೇ, ಘಟನೆಯನ್ನ ಈ ತರದಾಗಿತ್ತು ಅಂತ. ಅದು ಪ್ರೇತಾತ್ಮ ಅಂತಾನೆ ಏನಲ್ಲ, ಒಟ್ನಲ್ಲಿ ಆ ತರದೊಂದು ಘಟನೆ ಅಷ್ಟೇ, ಸ್ಥಾನ ಪಲ್ಲಟದ್ದು. ಸುಭದ್ರ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಸರ್, ವರ್ಷ ನಮ್ ತಂದೆ ತಾಯಿಗೆಲ್ಲ ತಿಥಿ ಕೊಡ್ತೀವಲ್ಲ ಸರ್, ಅದು ಅವ್ರಿಗೆ ಹೆಲ್ಪ್ ಆಗುತ್ತಾ ಅಂತ? ಒಳ್ಳೆ ಸುಂದರವಾದ ಪ್ರಶ್ನೆ ಇದು. ಆಕ್ಚುಲಿ ನಂದು ಆತ್ಮದರ್ಶನ ಪುಸ್ತಕ 2ನೇದು ಬರ್ತಾ ಇದೆ, ಅದರಲ್ಲಿ ಈ ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ, ಈ ಕಥೆಯನ್ನ. ಈ ಒಂದು ಏನು ನಾವು ಅವರಿಗೆ ಎಡೆ ಇಡೋದು ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ, ಅದನ್ನ ಮಾಡ್ತೀವಿ. ಅದನ್ನ ನಾವು ಮಾಡಬೇಕು ಪ್ರತಿ ವರ್ಷ ಕೂಡ. ಯಾಕೆ ಮಾಡಬೇಕು ಅಂದ್ರೆ, ಈಗ ಮಹಾಲಯ ಅಮಾವಾಸ್ಯೆ ದಿನ ಸಾಮಾನ್ಯವಾಗಿ ಇದನ್ನ ಮಾಡ್ತಾರೆ, ಯುಗಾದಿ ಹಬ್ಬದ ದಿನ ಮಾಡ್ತಾರೆ, ದೀಪಾವಳಿ ಹಬ್ಬದ ದಿನ ಮಾಡ್ತಾರೆ. ಹಿರಿಯರನ್ನೆಲ್ಲ ನೆನಪು ಮಾಡಿಕೊಂಡು ಅವರಿಗೊಂದು ಎಡೆಯನ್ನು ಇಡುವಂಥ ಒಂದು ಕಾರ್ಯ, ಅಥವಾ ಅವರ ಹೆಸರಿನಲ್ಲಿ ಒಂದು ಅನ್ನದಾನವನ್ನು ಮಾಡುವಂಥ ಕಾರ್ಯ. ಈಗ ನಾವು ನಮ್ಮ ಹಳ್ಳಿ ಯಾವುದೋ ಒಂದು ಹಳ್ಳಿನಲ್ಲಿದ್ದೀವಿ, ಹಳ್ಳಿಯಿಂದ ನಾವು ಬೆಂಗಳೂರು ಅಥವಾ ಇನ್ಯಾವುದೋ ನಗರ ಪ್ರದೇಶಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ನಾವಿದ್ದೀವಿ, ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಪೇರೆಂಟ್ಸ್ ಭಾಳ ದೂರದಲ್ಲಿದ್ದಾರೆ, ಇನ್ನೆಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ದೂರದಲ್ಲಿದ್ದಾರೆ.
ಅವರಿಬ್ಬರಿಗೂ ಕೂಡ ನಾವು ಅವರ ಜೀವನ ನಡೆಸೋದಕ್ಕೆ ಒಂದಷ್ಟು ದುಡ್ಡನ್ನು ಕೊಡಬೇಕಾಗುತ್ತೆ. ಹೇಗೆ ಕೊಡ್ತೀವಿ ನಾವು? ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ ಬ್ಯಾಂಕು. ಫಿಸಿಕಲ್ ಆಗಿ ಹೋಗಿ ಕೊಡ್ತೀವ? ಫಿಸಿಕಲ್ ಆಗಿ ಕೊಡಲ್ಲ. ಇಲ್ಲಿ ಸುಮ್ಮನೆ ಎಲ್ಲೋ ಒಂದು ಕಡೆ ಹಾಕ್ತೀರಿ, ಅದು ಅಲ್ಲೋಗಿ ತಲುಪುತ್ತದು. ಹಾಗೆ ನಾವಿಲ್ಲೇನು ಹಾಕ್ತೀವಲ್ಲ ಅದು ಅಲ್ಲಿ ಹೋಗಿ ತಲುಪುತ್ತವ್ರಿಗೆ. ಇದು ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದ್ದು ಅಷ್ಟೇ. ಇನ್ನು ಪುರಾಣದ ಒಂದು ಕಥೆಯನ್ನು ಹೇಳ್ತೀನಿ ನಾನು. ಮಹಾಭಾರತದಲ್ಲಿ ಎಲ್ಲರೂ ಸತ್ತೋಗ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ. ಹಾಗೇನೆ ಒಂದಷ್ಟು ಜನ ಸ್ವರ್ಗವನ್ನು ತಲುಪ್ತಾರೆ. ಅದರಲ್ಲಿ ಕರ್ಣನು ಕೂಡ ತಲುಪ್ತಾನೆ. ಆ ಸ್ವರ್ಗಲೋಕದಲ್ಲಿ ಇಂದ್ರ ಎಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ಕೊಡ್ತಾ ಇದ್ದಾನೆ. ಕರ್ಣನ ಹತ್ರಕ್ಕೆ ಬಂದು ಬಂಗಾರವನ್ನು ಕೊಡ್ತಾ ಇದ್ದಾನೆ, ತಿನ್ನು ಅಂತ. ಇವನು ಒಂದ್ಸಲ ನಗ್ತಾನೆ, ಅಲ್ಲ ಇದನ್ನ ಹೇಗೆ ತಿನ್ನಕ್ಕಾಗುತ್ತೆ? ಈ ವಸ್ತುವನ್ನು ತಿನ್ನಕ್ಕಾಗತ್ತಾ? ಊಟ ಬೇಕು, ಅನ್ನ ಬೇಕು, ಅನ್ನ ತಿನ್ಬೇಕು ನಾನು, ಅದನ್ನು ಕೊಡು, ನನಗೆ ಅನ್ನ ಕೊಡು ಅಂತ. ಅವನು ಹೇಳ್ತಾನೆ, ನಿನಗೆ ಅನ್ನ ಕೊಡೋದು ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ನೀನು ಅನ್ನದಾನ ಮಾಡೇ ಇಲ್ಲ ನಿಮ್ಮ ಪೂರ್ವಜರ ಹೆಸರು ಹೇಳ್ಕೊಂಡು ಹಿಂದೆ. ನೀನು ಬರೀ ದಾನ ಮಾಡಿರೋದೆಲ್ಲ ವಸ್ತುಗಳ ರೂಪದಲ್ಲಿ. ಅವನು ಹೇಳ್ತಾನೆ, ನನ್ನ ಹಿರಿಯರು ಯಾರು, ನನ್ನ ಪೂರ್ವಜರು ಯಾರು ಅಂತ ನನಗೆ ಗೊತ್ತೇ ಇಲ್ವಲ್ಲ, ನಾನು ಅವ್ರಿಗೆ ಗೊತ್ತೇ ಇಲ್ಲದ್ರೆ ಹೇಗೆ ಅನ್ನದಾನ ಮಾಡಲಿ? ಆಗ ಇಂದ್ರ ಹೇಳ್ತಾನೆ, ಪೂರ್ವಜರು ನಿನಗೆ ಗೊತ್ತಿಲ್ಲದಲೇ ಇರಬಹುದು, ಆದರೆ ಪೂರ್ವಜರಿಂದಲೇ ನೀನು ಬರಕ್ಕೆ ಸಾಧ್ಯ ಇಲ್ವಲ್ಲ. ಕರೆಕ್ಟ್ ಅಲ್ವಾ? ನಮಗೆಲ್ಲ ಯಾವುದೋ ಒಬ್ಬ ಅನಾಥ, ಅವನಿಗೆ ತಂದೆ ತಾಯಿನೇ ಗೊತ್ತಿಲ್ಲ ಅಂದರೆ ತಂದೆ ತಾಯಿನೇ ಇಲ್ಲ ಅಂತಲ್ಲ, ಅವನಿಗೆ ಗೊತ್ತಿಲ್ಲ ಅಷ್ಟೇನೆ ಅದು. ಹಾಗೆ ನಿನಗೆ ಪೂರ್ವಜರೇ ನಿನಗೆ ಗೊತ್ತಿಲ್ಲದಲೇ ಇರ್ಬೋದು, ಆದರೆ ಇಲ್ಲ ಅಂತಲ್ವಲ್ಲ. ಹಾಗಾಗಿ ನೀನು ಭೂಲೋಕದಲ್ಲಿ ಏನು ದಾನವನ್ನು ಮಾಡಿದ್ಯಲ್ಲ ಅದು ನಿನಗೆ ಇಲ್ಲಿ ಅನ್ನವಾಗಿ ಸಿಗುತ್ತೆ ಅಂತ. ನಾವು ಈ ಜನ್ಮದಲ್ಲಿ ಏನು ದಾನವನ್ನು ಮಾಡೋಗ್ತೀವಲ್ಲ, ಅನ್ನದಾನವನ್ನು ಮಾಡ್ತೀವಲ್ಲ, ನಮ್ಮ ಹಿರಿಯರ ಹೆಸರು ಹೇಳಿ, ಒಂದು ಅವ್ರಿಗೆ ತಲುಪುತ್ತೋ ಇಲ್ವೋ, ನಮಗಂತೂ ಮುಂದೆ ಅದೇ ಸಿಕ್ಕುತ್ತೆ. ನಾನು ಪ್ರಾರಂಭದಲ್ಲೇ ಕಥೆಯನ್ನು ಹೇಳಬೇಕಾದ್ರೆ ಈ ವಿಷಯವನ್ನು ತಗೊಂಡ ಹೇಳಿದೆ, ಯಾರು ಸ್ವರ್ಗಲೋಕದಲ್ಲಿ ಹೋಗ್ತಿರ್ತಾನೋ ಅವನು ಭೂಲೋಕದಲ್ಲಿ ಏನೇನು ದಾನವನ್ನು ಮಾಡಿದನೋ ಅದೆಲ್ಲವೂ ಸ್ವರ್ಗಲೋಕದಲ್ಲಿ ಅವನಿಗೆ ಸಿಗ್ತಾ ಹೋಗುತ್ತೆ ಅಂತ. ದಾರಿಯಲ್ಲೂ ಸಿಗುತ್ತೆ, ಬುತ್ತಿಯ ರೂಪದಲ್ಲಿ, ಸ್ವರ್ಗಲೋಕದಲ್ಲೂ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾವು ನಮ್ಮ ಹಿರಿಯರ ಹೆಸರನ್ನು ಹೇಳಿ ಅವ್ರಿಗೆ ಇಲ್ಲಿ ಏನು ಅನ್ನದಾನವನ್ನು ಮಾಡ್ತೀವಲ್ಲ ಅದೆಲ್ಲವೂ ಅವರಿಗೆ ಅಲ್ಲಿ ತಲುಪೋದ್ರ ಜೊತೆಗೆ ನಮಗೂ ಒಂದಷ್ಟು ಅಲ್ಲಿ ಡಿಪಾಸಿಟ್ ಆಗಿರುತ್ತೆ, ನಾವು ಹೋದ್ಮೇಲೆ ತಿನ್ನೋದಕ್ಕೂ ಕೂಡ. ಅದಕ್ಕೆ ನಾವು ಹೆಚ್ಚು ಜನರಿಗೆ ಅನ್ನದಾನವನ್ನು ಮಾಡಬೇಕು. ಇನ್ನು ಕೆಲವರು ಹೇಳ್ತಾರಲ್ವ, ಅಯ್ಯೋ ಬದುಕಿದ್ದಾಗ ತಂದೆ ತಾಯಿ ನೋಡ್ಕೊಳ್ಳೇ ಇಲ್ಲ, ಒಂದು ತುತ್ತು ಅವ್ರಿಗೆ ಊಟ ಹಾಕ್ಲಿಲ್ಲ, ಅದು ಇವತ್ತು ಊರವರೆಲ್ಲ ಕರೆದು ಹಾಕಿದಾನೆ ಅಂತ. ಅದು ಹಾಕಬೇಕು. ಯಾಕೆ ಹಾಕಬೇಕು ಅಂದರೆ ಅವನಿಗೆ ಅನ್ನ ಅವತ್ತು ಅವನು ಸಾಯ ಸಂದರ್ಭದಲ್ಲಿ ಸಿಕ್ಕಿಲ್ದಲೇ ಇರುವಂಥದ್ದು ಒಂದು ಅವನ ಕರ್ಮಫಲವೂ ಆಗಿರುತ್ತೆ, ಅವನ ಕರ್ಮಫಲವೂ ಆಗಿರುತ್ತೆ. ಇನ್ನು ಇವತ್ತೇನು ಇವನು ಅನ್ನದಾನ ಅಷ್ಟು ಜನರಿಗೆ ಇವನು ಮಾಡಿದಾನಲ್ವಾ, ಅದು ಇವನ ಬುತ್ತಿಯ ರೂಪದಲ್ಲೂ ಇರುತ್ತೆ. ಮತ್ತು ಅಲ್ಲಿ ಹೋದಾಗ ಇವನ ತಂದೆ ತಾಯಿ ಯಾರಿರ್ತಾರ ಅವರಿಗೂ ಸಿಗುತ್ತೆ. ಮತ್ತು ಅವರ ಪಿತೃಗಳಲ್ಲಿ ಯಾರು ಇರ್ತಾರಲ್ವ, ಇನ್ನೂ ಇದ್ರೆ ಪೂರ್ವ ಜನ್ಮ ಅವ್ರಿಗೆ ಇನ್ನೊಂದು ಜನ್ಮ ಆಗಿಲ್ಲ ಅಂದರೆ ನಾನು ಹೇಳ್ತಾ ಇರೋದು, ಮೋಕ್ಷಕ್ಕೆ ಹೋಗಿದ್ರೆ ನೀವು ಕೊಡೋ ಪ್ರಶ್ನೆನೇ ಬರಲ್ಲ. ಸ್ವರ್ಗದಲ್ಲೋ ನರಕದಲ್ಲೋ ಇನ್ನೂ ಇದ್ದಾರೆ ಅಂದರೆ ಅವ್ರಿಗೆ ಆಹಾರ ಕೊಡಬೇಕಲ್ಲ ನೀವು. ನಿಮ್ಮ ತಂದೆ ತಾಯಿ ಬೆಳೆಸಿ ಇಲ್ಲಿ ಕಳಿಸ್ಬಿಟ್ಟಿದ್ದಾರೆ, ಆದರೆ ನಿಮ್ಮ ಊರಿನಲ್ಲಿರೋ ತಂದೆ ತಾಯಿ ನೀವು ಅನ್ನ ಕೊಡಬೇಕಲ್ಲ, ಅದಕ್ಕೆ ನೀವು ಇಲ್ಲಿಂದ ಒಂದು ಸ್ವಲ್ಪ ದುಡ್ಡು ಕಳಿಸ್ಬೇಕು ಅವರಿಗೆ. ಅವ್ರು ಅದನ್ನು ತಗೊಂಡು ಅವರು ಬಿಡಿಸ್ಕೊಂಡು ಅದ್ರಲ್ಲಿ ಊಟ ಮಾಡ್ತಾರೆ, ಅದನ್ನೇ ಅಲ್ಲೂ ಮಾಡ್ತಾರೆ ಅಷ್ಟೇ. ಹಾಗಾಗಿ ಮಾಡಬೇಕು, ಮಾಡಬೇಕಲ್ಲ, ಮಾಡಲೇಬೇಕು. ಮಾಲಿನಿ ಅವರು ಅನ್ಮ್ಯೂಟ್ ಮಾಡಿ. ಮೇಡಮ್ ಕೇಳಿ. ಕೇಳಿಸ್ತಿಲ್ಲ ಮಾಲಿನಿ, ವಾಯ್ಸ್ ಕೇಳಿಸ್ತಿಲ್ಲ. ಹಲೋ ಸರ್. ಹಾ ಮೇಡಮ್ ಕೇಳಿ. ಗಿರೀಶ್ ಸರ್ ದೇವ್ರ ಕೂತ್ಕೊಂಡ್ಬಿಟ್ಟವ್ರೆ. ತುಂಬಾ ಚೆನ್ನಾಗಿತ್ತು. 1 hour. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. 1 hour ನಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ತುಂಬಾ ವಿಷಯಗಳು ತಿಳ್ಕೊಂಡು. ನನ್ನ ಪ್ರಶ್ನೆ, ನನ್ಗೆ ಒಂದೊಂದ್ಸತಿ ಕನ್ಸು ಬರೋದು ನಿಜ ಆಗುತ್ತೆ ಸರ್. ನಂಗೆ ಅದು ಎಷ್ಟೋ ಜನಕ್ಕೂ ಅದು ಆಗುತ್ತೆ ಅನ್ಸುತ್ತೆ. ನನ್ನ ಅನುಭವದ ಪ್ರಕಾರ ನನಗೆ ಕನ್ಸು ಬಂದಿದ್ದು ನಿಜ ಆಗುತ್ತೆ, ಒಂದೊಂದು ಕನ್ಸು. ಅದು ಹೆಂಗೆ ಅಂತ. ಧನಂಜಯ ಜಾಗೃತ ಆಗಿದ್ರೆ
ಈ ಕನಸುಗಳು ಬೇರೆ ಬೇರೆ ಕಾರಣಗಳಿಗೆ ಬಿಡುತ್ತೆ. ಅದನ್ನು ನಾನು ನನ್ನ ಆತ್ಮದರ್ಶನ ಪುಸ್ತಕದಲ್ಲಿ ಬರ್ತೀನಿ. ಕನಸು ಅನ್ನೋದೇ ಒಂದು ಸಬ್ಜೆಕ್ಟ್ ಇರುತ್ತೆ ಅದರಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಹಿಂದೆ ಇವತ್ತೇನೋ ನಡೆದಿದ್ದ ಘಟನೆ ಅದು ಮತ್ತೆ ರೀಕಾಲ್ ಆಗ್ಬೋದು, ಅಥವಾ ನೆನಪು ಮಾಡ್ಕೊಂಡಂಥ ಘಟನೆಗಳು ಕೂಡ ರೀಕಾಲ್ ಆಗ್ಬೋದು ಕನಸಿನ ರೂಪದಲ್ಲಿ. ಅದು ಮತ್ತೆ ನೆನಪಾಗೋದಷ್ಟೇ. ಯಾವುದೋ ಒಂದು ವಿಷಯವನ್ನು ಹೆಚ್ಚು ಆಲೋಚನೆ ಮಾಡ್ತೀರ ಅದು ಕೂಡ ನಿಮ್ಮ ನೆನಪಿನಲ್ಲಿ ಬರುವಂಥದ್ದು. ಹಾಗೆಯೇ ಧನಂಜಯ ಯಾರಿಗೆ ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ, ನಾನು ಆಗಲೇ ಹೇಳಿದೆ, ನಮ್ಮ ಧನಂಜಯ ಬ್ರಹ್ಮಾಂಡವನ್ನು ತಲುಪಬೇಕು. 94% ಏನೇನು ಉಳಿದಿದೆಯಲ್ಲ ಜ್ಞಾನ, ಅದರೊಳಗಡೆ ನಾವು ತಲುಪಬೇಕು. ನಾವಿನ್ನು ಬರೀ 3% ಅಲ್ಲಿದ್ದೀವಿ. ಇನ್ 3% ಇನ್ನೂ ತೊಳಲಾಟದಲ್ಲಿದ್ದೀವಿ. ಇವೆರಡೂ ಸೇರಿದ್ರೆ 6 ಅಷ್ಟೇ. 94 ಒಳಗಡೆ ಹೋಗಬೇಕು ಅಂತ. ಆದರೆ ಇನ್ನು 94 ಹೋಗಿರಬೇಕು ಅಂತಿಲ್ಲ. ನೀವು ಏನೋ ಒಂದು ಸ್ವಲ್ಪ ಅದರೊಳಗಡೆ ನಿಮಗೆ ಒಂದು ಚೂರು ಈ ಸ್ಪಿರಿಚುವಲಲ್ಲೆಲ್ಲ ಜಾಸ್ತಿ ಇದ್ದಾಗ, ಸ್ಪಿರಿಚುವಲ್ ಅಂದರೆ ಏನಂದರೆ ಇದೇನೋ ಭಾಳ ದೊಡ್ಡದು ಭಕ್ತಿ, ದೇವ್ರ ಪೂಜೆ ಮಾಡಿ ಕೂತ್ಕೊಳ್ಳೋದು ಆ ಥರದ್ದು ಅಂತಲ್ಲ. ಆದರೆ ಅದ್ರ ಮೂಲಕ ಪಡ್ಕೊಳ್ಳೋವಂಥದ್ದು ಇದು. ಅದ್ರ ಮೂಲಕ ಪಡ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಕೋಪ, ದ್ವೇಷ, ಅಸೂಯೆ, ಒತ್ತಡ, ಉದ್ವೇಗ ಇವೆಲ್ಲ ದೂರ ಆಗುತ್ತೆ. ಇದೆಲ್ಲ ಯಾವ ರೂಪದಲ್ಲಿ ಅಂದರೆ ಒಂದು ಕೆರೆನಲ್ಲೋ ಅಥವಾ ಒಂದು ಬಾವಿನಲ್ಲೋ ನೀರಿನ ಮೇಲ್ಗಡೆ ಇರುವಂಥ ಕಸದ ರೀತಿಯಲ್ಲಿ ಆ ಕಸವನ್ನು ಸರಿಸ್ಬಿಟ್ರೆ ನೀವು, ಆ ಕಸ ಎಲ್ಲ ಹೊರಗೋಯ್ತು ಅಂದರೆ, ಆ ಧೂಳೆಲ್ಲ ಹೋಯ್ತು, ಕೊಳಕೆಲ್ಲ ಹೊರಟೋಯ್ತು ಅಂದರೆ, ಆ ನೀರಿನ ಆಳದಲ್ಲಿ ಏನಿದೆಯೋ ಅದೆಲ್ಲವೂ ನಮ್ಮ ಕಣ್ಣಿಗೆ ಕಾಣಿಸುತ್ತಲ್ವ ಮೇಲ್ಗಡೆ ನಿಂತಿದ್ರುವೆ. ಹಾಗೆ ಮನಸ್ಸು ಯಾವಾಗ ಪರಿಶುದ್ಧವಾಗುತ್ತೋ ಧ್ಯಾನದ ಮೂಲಕ, ಭಜನೆ ಮೂಲಕ, ಅಥವಾ ನಮ್ಮ ನಿತ್ಯ ನಾವು ಮಾಡುವಂಥ ಪೂಜೆಗಳ ಮೂಲಕ, ಜಪದ ಮೂಲಕ, ಈಗ ನಮ್ಮ ಮನಸ್ಸು ಶುದ್ಧವಾದಾಗ ಮುಂದೆ ಏನಾಗುತ್ತೆ ಅದು ಈಗಲೇ ನಮಗೆ ಅನೇಕರಿಗೆ ಸಿಂಪ್ಟಮ್ಸ್ ಆಗಿ ಗೊತ್ತಾಗೋಗ್ಬಿಡುತ್ತೆ. ಅದು ಗೊತ್ತಾದಾಗ ನಾವು ಸ್ವಲ್ಪ ಜಾಗೃತರಾಗ್ಬಿಡ್ಬೇಕು. ಒಳ್ಳೇದಿದ್ರೆ ಮುಂದಕ್ಕೆ ಹೋಗ್ಬೇಕು. ಏನೋ ಕೆಟ್ಟದ್ದು ನಮಗೆ ನಮ್ಮ ಜೀವನದಲ್ಲಿ ನಮಗೆಲ್ಲರಿಗೂ ಕೂಡ ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ಸಿಂಪ್ಟಮ್ಸ್ ನಮಗೆ ಬಂದೇ ಬರುತ್ತೆ. ಅದನ್ನು ನಾವು ಗುರುತಿಸ್ಕೊಳ್ಳಲ್ಲ ಅಷ್ಟೇ. ಅದು ಕನಸಿನ ರೂಪದಲ್ಲಿ ಬರ್ಬೋದು, ಅಥವಾ ಇನ್ಯಾವುದೋ ಒಂದು ಹಾಗೇ ರೀಕಾಲ್ ಆದಂಗೆ ಆಗ್ಬೋದು. ನಮಗೆ ಈಗ ಆಗುತ್ತೆ ಅನ್ನೋದು ಗೊತ್ತಾಗ್ಬೋದು. ಆದಮೇಲೆ ನಾವು ಹೇಳ್ತೀವಿ, ಅಯ್ಯೋ ನನಗಿದು ಆಗಿದ್ದ ಥರ ನನಗೆ ನೆನಪಾಗಿತ್ತು, ಇದೆಲ್ಲೋ ನಡೆದಂಗೆ ನೆನಪಾಗಿತ್ತು ಅಂತ ಅನೇಕ ಸಲ ನಮ್ಮ ಮನಸ್ಸಿಗೆ ಬಂದೋಗುತ್ತೆ. ಇದಾಗಲೇ ನಮಗೆ ಬಂದುಬಿಟ್ಟಿರುತ್ತೆ. ಅದ್ರ ಗುರುತಿಸ್ಕೊಂಡಿರಲ್ಲ, ನೆಗ್ಲೆಕ್ಟ್ ಮಾಡುತ್ತೆ, ಏನೋ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗಿರ್ತೀವಿ ಅಷ್ಟೇ. ಅದು ಎಲ್ರಿಗೂ ಆಗುತ್ತೆ. ಆದರೆ ಧನಂಜಯ ಜಾಸ್ತಿ ನಮಗೆ ಸದೃಢವಾಗಿದ್ದರೆ, ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಏನು ವಿಕಾರಗಳು ಅಂತ ಹೇಳ್ತಿದ್ರೆ ಅದೆಲ್ಲ ದೂರವಾಗಿದ್ದರೆ, ಇದು ನಮಗೆ ಗೊತ್ತಾದ ತಕ್ಷಣ ನಾವು ಅದನ್ನು ಎಚ್ಚರಿಕೆ ವಹಿಸಿ ಆ ದಾರಿಯನ್ನು ಮುಂದಕ್ಕೆ ಸಾಗಬಹುದು. ಒಳ್ಳೇದು ಆ ಥರ ಆಗ್ತಿದ್ರೆ ಗುರುತಿಸ್ಕೊಳ್ಳಿ, ಎಲ್ರಿಗೂ ಆಗ್ತಿರುತ್ತೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಗುರುವಾರೆಡ್ಡಿ. ಮ್ಯೂಟ್ ಮಾಡ್ಬೇಕು ಸರ್. ಸರ್ ಮಾತಾಡಿ. ನಮಸ್ಕಾರ ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ತಾವು? ಚೆನ್ನಾಗಿದೆ. ಹೇಳಿ ಸರ್. ಏನೂ ಇಲ್ಲ, ಇವಾಗ ನಾವು ದೊಡ್ಡವ್ರು ತೀರೋದ ಮೇಲೆ ಸರ್ ನಾವು 12 ಕಾರ್ಯ ಮಾಡ್ತೀವಿ. ಸರ್. ಅಂದ್ಮೇಲೆ ಕಾಶಿ ಗಯಾ ಅದನ್ನಲ್ಲಿ 1 ವರ್ಷ ಒಳಗಡೆ ಮಾಡ್ಬೇಕಂತಾರೆ. ಏನ್ ಸರ್ ಅದು? ಯಾವ್ದು ಸರ್? ಇವಾಗ ನಾವು 12 ದಿವಸ ಇಲ್ಲಿ ಕಾರ್ಯ ಮಾಡ್ತೀವಿ ಸರ್ ಸರ್ ತೀರೋದ ಮೇಲೆ. ಸರ್. ಅಂದ್ಮೇಲೆ ತಿರ್ಗಾ ಕಾಶಿ ಗಯಾ ಅಲ್ಲಿ ಹೋಗಿ 1 ವರ್ಷ ಒಳಗಡೆ ಮಾಡ್ಬೇಕಂತಾರೆ. ಹೆಂಗೆ ಸರ್? ಯಾಕೆ ಅಂತಲ್ವ ಸರ್? ಇದು ಪುರಾಣದಲ್ಲಿ ಬರುವಂಥ ಕಥೆನೇ. ಭಗೀರಥ ಪ್ರಯತ್ನ ಅಂತ ನಾವೆಲ್ಲ ಕೇಳಿದ್ದೀವಿ. ಭಗೀರಥನ ಪೂರ್ವಜರು ಸಗರನ ಮಕ್ಕಳು ಎಲ್ಲರೂ ಕೂಡ ಅವರು ಸತ್ತು ಹೋದ ನಂತರ ಅವರಿಗೆ ಮೋಕ್ಷ ಬೇಕು ಅಂತ ಆಗುತ್ತೆ. ಆ ಮೋಕ್ಷಕ್ಕೆ ಅವರಿಗೆ ಮತ್ತೆ ಪುನರ್ಜನ್ಮ, ಅವರು ವಾಪಸ್ಸು ಅವರು ಬರಬೇಕು ಅಂತಾದರೆ, ಅವರಿಗೆ ಮೋಕ್ಷ ಸಿಗಬೇಕು ಅಂತಾದರೆ ಅವರಿಗೆ ಗಂಗೆನಲ್ಲಿ ಅವ್ರನ್ನ, ಆ ಗಂಗೆ ಬಂದು ಅವ್ರನ್ನ ಸ್ಪರ್ಶಿಸಬೇಕು ಅಂತಾಗುತ್ತೆ. ಆದರೆ ಗಂಗೆಯನ್ನು ಎಲ್ಲಿಂದ ತಗೊಂಡು ಬರೋದು? ಸೊ ಹಾಗಾಗಿ ಗಂಗೆ ಇರೋದು ಸ್ವರ್ಗಲೋಕದಲ್ಲಿ. ಅವಳನ್ನ ಕರ್ಕೊಂಡು ಬರ್ತಾರೆ. ಅದು ಕತೆ ಇದೆ, ಆ ಕತೆ ಬಹಳ ದೊಡ್ಡದಿದೆ, ಅದು ನಾನು ಹೇಳಕ್ಕೆ ಹೋಗಲ್ಲ. ಹೀಗೆ ಆ ಗಂಗೆಯನ್ನು ಸ್ಪರ್ಶಿಸಿದ ನಂತರ ಅವರಿಗೆ ಮೋಕ್ಷ ಸಿಕ್ತು ಅಂತ ಹೇಳ್ತಾರೆ. ಸೊ ಈ ಥರ ಗಂಗೆ ಹರಿಯುವಂಥ ಸ್ಥಳ ಬಹಳ ಪ್ರಮುಖವಾದಂಥದ್ದು. ಅದು 3 ಸ್ಥಳಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ನಮ್ಮ ಹಿರಿಯರು. ಮೊದಲನೇದಾಗಿ ಅದು ಕಾಶಿನಲ್ಲಿ ಸ್ವತಃ ಭಗವಂತ ಶಿವ ನೆಲೆಸಿರುವಂತಹ ಸ್ಥಳ ಅಂತ ಪವಿತ್ರವಾದಂತಹ ಭೂಮಿ. ಅಲ್ಲಿ ಅವಳಿಗೆ ನಮ್ಮ ಹಿರಿಯರಿಗೆ ಅವ್ರನ್ನ ಏನು ಬೂದಿ ಇದೆ ಅದನ್ನು ನಾವು ಅಲ್ಲಿ ಬಿಡೋದ್ರ ಮೂಲಕ ಅಥವಾ ಕಾರ್ಯವನ್ನು ಮಾಡೋದ್ರ ಮೂಲಕ ಅವರ
ಮನಸ್ಸಿಗೆ ಶಾಂತಿ ಮತ್ತು ಆತ್ಮಕ್ಕೆ ಸದ್ಗತಿ ದೊರಕುತ್ತೆ ಅಂತ ಹೇಳಿ. ಅವ್ರ ಮನಸ್ಸಿಗೆ ಶಾಂತಿ ಅಂದರೆ ಆ ಆತ್ಮಕ್ಕೆ ಶಾಂತಿ ಅಂತ ಹೇಳಿ. ಹಾಗೆಯೇ ಗಂಗಾ, ಯಮುನಾ ಮತ್ತು ಸರಸ್ವತಿ ಮೂರೂ ಕೂಡ ಸೇರುವಂತಹ ಒಂದು ಪವಿತ್ರವಾದಂತಹ ಸ್ಥಳವಾದಂಥದ್ದು ಅದು ಪ್ರಯಾಗ. ಅಂಥ ಪವಿತ್ರ ಭೂಮಿನಲ್ಲಿ ಅದನ್ನು ಬಿಡ್ತೀವಿ. ಅಲ್ಲೂ ಕೂಡ ಗಂಗೆಯನ್ನೇ ನಾವು ಸ್ಪರ್ಶಿಸ್ತಾ ಇದ್ದೀವಿ ಮತ್ತು ಕೂಡ ಗಂಗೆನಲ್ಲೇ ಅದು ಲೀನವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಗಯಾದಲ್ಲೂ ಕೂಡ ಅಲ್ಲೂ ಕೂಡ ಅದೇ ಸೀತೆನೇ ಸ್ವತಃ ಮಾವನಾದಂಥ ದಶರಥನಿಗೆ ಅವಳಲ್ಲಿ ಪಿಂಡ ಪ್ರದಾನವನ್ನು ಮಾಡಿದಂಥ ಒಂದು ಪವಿತ್ರವಾದಂಥ ಭೂಮಿ. ಶ್ರೀರಾಮ ತನ್ನ ತಂದೆಗೆ ದಶರಥನಿಗೆ ಪಿಂಡ ಪ್ರದಾನ ಮಾಡಿದಂಥ ಒಂದು ಪವಿತ್ರವಾದಂಥ ಭೂಮಿ. ಅಲ್ಲೂ ಕೂಡ ನಾವು ಮಾಡೋದನ್ನು ನೋಡ್ತೀವಿ. ಕೊನೆಯದಾಗಿ ಏನು ಹೇಳೋದು ಅಂದರೆ ಅಲ್ಲಿ ಗಂಗೆಯನ್ನು ಸ್ಪರ್ಶಿಸುವಂಥದ್ದು ಅಂತ. ಹಾಗಾದರೆ ಇಲ್ಲೆಲ್ಲ ಮಾಡ್ತಾರಲ್ಲ ಏನು ಅಂತ ಹೇಳಿದರೆ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಏನಂದರೆ ನಮ್ಮ ಎಲ್ಲ ನೀರನ್ನು ಕೂಡ ಆ ಗಂಗೆ ರೂಪದಲ್ಲೇ ಕಾಣ್ತೀವಿ. ಅದಕ್ಕೆ ಇಲ್ಲಿರುವಂಥದ್ದನ್ನು ಕೂಡ ಗಂಗೆ ಅಂತಲೇ ಹೇಳುವಂಥದ್ದು. ಅದಕ್ಕೆ ನಮ್ಮ ಮನೆಗಳಲ್ಲೂ ಕೂಡ ಪೂಜೆ ಮಾಡುವಂಥ ನೀರನ್ನು ಕೂಡ ಗಂಗೆ ಪೂಜೆ ಅಂತಲೇ ಕರೆಯೋದು. ಕಳಶ ಪೂಜೆ ಮಾಡ್ತಾರೋ ಅದನ್ನು ಕೂಡ ಗಂಗೆ ಅಂತಲೇ ಕರಿತೀವಿ. ಅಥವಾ ಮನೆಯಲ್ಲಿ ಯಾವುದಾದ್ರು ಶುಭ ಕಾರ್ಯದಲ್ಲಿ ಗಂಗೆಯನ್ನು ತರಿಸೋದು ಅಂತ ಹೇಳ್ತೀವಿ. ಮನೆ ಒಳಗಡೆ ಗಂಗೆಯನ್ನು ತರಿಸ್ತೀವಿ ಅಂತ. ಅದಕ್ಕೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿರುವ ನೀರೇ ಗಂಗೆಯನ್ನು ಆವಾಹನೆಯನ್ನು ಮಾಡಿ ಗಂಗೆ ರೂಪದಲ್ಲಿ ಕಾಣ್ತೀವಿ. ಅಲ್ಟಿಮೇಟ್ ಏನಂದರೆ ಗಂಗೆಯಲ್ಲಿ ಸ್ಪರ್ಶ ಆಗಬೇಕು ನಮ್ಮ ಪೂರ್ವಜರ ಅಥವಾ ನಮ್ಮ ಮನೆಯಲ್ಲಿ ತೀರಿಕೊಂಡಂಥವರ ಅವರ ಚಿತ ಆ ಭಸ್ಮ ಏನಿದೆ ಗಂಗೆಗೆ ಸ್ಪರ್ಶವಾದರೆ ಅವರಿಗೆ ಮೋಕ್ಷ ಅನ್ನೋ ಕಾರಣಕ್ಕೆ. ಇದು ಪುರಾಣದಿಂದ ಬಂದಿರುವಂತಹ ಒಂದು ಘಟನೆ, ಒಂದು ಕಥೆ. ಮತ್ತೆ ಯಾರಾದ್ರೂ ಕೇಳಂಗಿದ್ರೆ ಸಾಕಲ್ವಾ? ಚಿರಂತ್ ಮಾತಾಡ್ತಾರೆ. ಹಾ ಮೇಡಮ್. ಸರ್ ಅದೇ ಹೇಳಿದ್ರಿಲ್ಲ, ಧನಂಜಯ ರಾತ್ರಿ ಮಲ್ಗಿರೋ ಟೈಮ್ ಅಲ್ಲಿ ಧನಂಜಯ ಹೊರಗಡೆ ಹೋಗುತ್ತೆ ಅಂತ. ಸೊ ಮನೆಯಲ್ಲಿ ಈ ನೆಗೆಟಿವ್ ಎನರ್ಜೀಸ್ ಹಾಗಾದ್ರೆ ಇರುತ್ತಾ ಅಂತ. ಮನೇಲಿ ಎಷ್ಟೊಂದ್ಸಲ ಪೂಜೆ ಪುನಸ್ಕಾರ ಇವೆಲ್ಲ ಒಳ್ಳೆ ಒಳ್ಳೆ ಗ್ರಂಥಗಳು ಎಲ್ಲ ಓದ್ತಾ ಇರ್ತೀವಲ್ಲ, ಸೊ ಆವಾಗ್ಲೂ ಬಂದ್ ಸೇರಿಕೊಡಕ್ಕೆ ಟ್ರೈ ಮಾಡುತ್ತೆ. ಈಗ ಮನೆಗೆ ಎಷ್ಟೊಂದ್ಸಲ ಪೂಜೆ ಮಾಡಿ ಕಾಯಿ ಅದೇನೇನೋ ಕಟ್ತಾರಲ್ಲ, ಹಾಗಿದ್ರು ಅದು ಸೂಕ್ಷ್ಮ ರೂಪದಲ್ಲಿರೋ ಆತ್ಮ ಮನೇಲಿ ಇರುತ್ತಾ ಅಂತ. ಬೇರೆ ಆತ್ಮಗಳು ಮನೇಲಿ ಇರುತ್ತೆ ಅಂತ ನಾನು ಹೇಳಿಲ್ಲ, ಇರಬೇಕು ಅಂತಲೂ ಹೇಳಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಹೋಗುವಂಥದ್ದು. ಆತ್ಮ ಒಂದು ಕಡೆ ನೆಲೆ ನಿಂತಿರಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ನಾನು ಅವಾಗ ಮಧ್ಯದಲ್ಲಿ ನಾನು ಹೇಳಿದೆ, ಸತ್ತ ಜಾಗದಲ್ಲೇ ಇರಲ್ಲ, ಊತು ಜಾಗದಲ್ಲೂ ಇರಲ್ಲ, ಒಂದು ಕಡೆ ನಿಲ್ಲೋದಿಲ್ಲ. ಹೀಗೆ ಅದು ಓಡಾಡುವಂತಹ ಸಂದರ್ಭದಲ್ಲಿ, ಓಡಾಡೋದಂದ್ರೆ ಕಾಲ್ನಲ್ಲ, ಅದು ಗಾಳಿಯ ರೂಪ, ಅದು ಕಣ್ಣಿಗೆ ಕಾಣಿಸಲ್ಲ, ಓಡಾಡ್ತಾ ಇದೆ. ಮತ್ತೆ ಸುಮ್ಮನೆ ಏನು ಯಾವುದೋ ಒಂದು ಶಬ್ದ ಆದ ತಕ್ಷಣ ಯಾರೋ ಓಡಾಡ್ತಿದ್ದಾರೆ, ಆತ್ಮನೆ ಬಂದಿದೆ, ಅದಕ್ಕೆ ಆತ್ಮ ಅಂತ ಕರಿಬಾರ್ದು. ವಾಸ್ತವವಾಗಿ ಪ್ರೇತಾತ್ಮ ಅಂತ ಕರಿಬೇಕು. ಆತ್ಮ ಅಂದರೆ ಈ ಶರೀರದ ಬದುಕಿರುವಾಗಲೇ, ಜೀವಂತವಾಗಿರುವಾಗಲೇ ಹೊರಗೆ ಬರುವಂಥದಕ್ಕೆ ಆತ್ಮ ಅಂತ ಕರೆಯೋದು. ಈ ಶರೀರದಿಂದ ಉಳಿದ ಎಲ್ಲ ಉಪಪ್ರಾಣಗಳ ಜೊತೆ ಹೊರಗೆ ಬಂದಾಗ, ಅಂದರೆ ಆಕಸ್ಮಿಕವಾಗಿ ದುರ್ಮರಣವಾಗಿದ್ದಾಗ ಅದಕ್ಕೆ ಪ್ರೇತಾತ್ಮ ಅಂತ ಕರೆಯೋದು. ಈ ಪ್ರೇತಾತ್ಮ ಯಾವುದೋ ಒಂದು ಸಂದರ್ಭದಲ್ಲಿ ಒಳಗಡೆ ಬರ್ಬೋದು. ಈಗ ನೀವು ಯಾವುದೋ ಒಂದು ಶಕ್ತಿ, ನೀವು ಮನೆ ಒಳಗಡೆ ಎಲ್ಲಿ ದೇವ್ರ ಪೂಜೆ ಮಾಡೋದು ಯಾವುದೋ ಒಂದು ಜಾಗದಲ್ಲಿರುತ್ತೆ, ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಅಲ್ಲಿ ಬರದಲ್ಲೇ ಇರ್ಬೋದು. ಬೇರೆ ಉಳಿದಿರೋ ಕಡೆ ಜಾಗದಲ್ಲಿ ಎಲ್ಲ ಕಡೆನೂ ಅದು ಇರಬೇಕು ಅಂತೇನಿಲ್ವಲ್ಲ. ಅಂದರೆ ಪಾಸಿಟಿವ್ ಎನರ್ಜಿ, ಯಾವ ಕಡೆ ಪಾಸಿಟಿವ್ ಎನರ್ಜಿ ಇರಲ್ಲ ಅಲ್ಲಿ ಬರುತ್ತೆ. ಆ್ಯಕ್ಚುಲಿ ಅದನ್ನು ಹೇಗೆ ಪರೀಕ್ಷೆ ಮಾಡ್ಬೋದು ಅನ್ನೋದು ಕೂಡ ಇದೆ. ಒಂದು ಕೆಲಸ ಮಾಡ್ಬೋದು, ನೀವೆಲ್ಲರೂ ಕೂಡ ಎದುರ್ಕೊಳ್ತೀರಾ. ನೀವು ಪರೀಕ್ಷೆ ಮಾಡಿಬಿಟ್ರೆ ಭಯ ಬೀಳ್ತೀರಿ, ಬೇಡ ಬಿಡಿ, ಬೇರೆ ಯಾರಾದರೂ ಪ್ರಶ್ನೆ ಕೇಳಿ. ಯಾಕೆಂದರೆ ಮನುಷ್ಯನಿಗೆ ಹೇಳಿದ್ದನ್ನು ನಾವು ಪರೀಕ್ಷೆ ಮಾಡ್ತೀರಿ, ಪರೀಕ್ಷೆ ಮಾಡೋದು ನಿಜ ಆಗ್ಬಿಟ್ರೆ ಆಮೇಲೆ ನೀವು ನಾಳೆಯಿಂದ ಮನೆ ಮಾರಕ್ಕೆ ಶುರು ಮಾಡ್ತೀರಿ. ಕೊರೋನಾ ಟೈಮು, ಮನೆ ಯಾರೂ ತಗೊಳ್ಳಲ್ಲ, ನಿಮ್ಗೆ ಅಲ್ಲಿ ಇರೋಕ್ಕಾಗಲ್ಲ, ಒದ್ದಾಡ್ತೀರಿ. ಹಾಗಾಗಿ ಹೇಳಲ್ಲ. ಅದನ್ನ ಹೇಗಿರುತ್ತೆ ಅದು ಇದೆಯೋದಂತೂ ಪರೀಕ್ಷೆ ಮಾಡ್ಬೋದು ಬೇಕಾದ್ರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನೀವು ಧನಂಜಯ ಬಗ್ಗೆ ಹೇಳ್ತಾ ಇದ್ರಲ್ಲ, ಇದು ಬಂದು ಇಟ್ ಇಸ್ ಸಿಮಿಲರ್ ಟು ದ ಸಬ್ ಕಾನ್ಶಿಯಸ್ ಮೈಂಡ್? ಇಲ್ಲ ಇಲ್ಲ ಇಲ್ಲ, ಕಾನ್ಶಿಯಸ್ ಮೈಂಡ್ ಅಲ್ಲ, ಸುಪ್ತ ಮನಸ್ಸು. ಇಲ್ಲ, ಯಾಕಂದ್ರೆ ನೀವು ಹೇಳೋದು ಸುಪ್ತ ಮನಸ್ಸು ನಮ್ಮೆಲ್ಲರಿಗೂ ಇರುತ್ತೆ. ಜಾಗೃತ ಮನಸ್ಸು, ಸುಪ್ತ ಮನಸ್ಸು ಅಂತ. ಜಾಗೃತ ಮನಸ್ಸು ಈಗಿರುವಂಥದ್ದು, ಸುಪ್ತ ಮನಸ್ಸು ಅಂದ್ರೆ ಕನಸಿನಲ್ಲಿ ಬರುವಂಥದ್ದು.
ಅಂದ್ರೆ ಧನಂಜಯ ಓನ್ಲಿ ಇದು ಒಂದು ಬರೀ ಈ ಸ್ಟೇಟ್ ಅಲ್ಲಿ ಈ ಮನಸ್ಸು ಇದೆಯಲ್ಲ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲವೂ ಆತ್ಮ ನಿಯಂತ್ರಿಸ್ತಾ ಇರುವಂಥದ್ದು. ಕರೆಕ್ಟ್. ಈಗ ನೀವೊಂದು ಸ್ಪೆಕ್ಸ್ ಹಾಕಿದ್ರಿ, ಆ ಸ್ಪೆಕ್ ನೋಡ್ತಾ ಇಲ್ಲ, ನೋಡ್ತಾ ಇರೋದು ಯಾರು? ಕಣ್ಣುಗಳು. ಕಣ್ಣುಗಳು ನೋಡ್ತಾ ಇಲ್ಲ. ಕಣ್ಣುಗಳ ಒಳಗಡೆ ಇನ್ನೊಬ್ಬ ಯಾರೋ ಕುತ್ಕೊಂಡಿದ್ದಾನೆ, ನೋಡು ಅಂತ ಹೇಳ್ತಿದ್ದಾನೆ. ಅವನು ಜಾಗೃತನಾಗಿದ್ರೆ ಅದು ಕಾಣಿಸುತ್ತೆ. ಈಗ ಕಣ್ಣುಗಳಿದಾವೆ, ಜೀವ ಇಲ್ಲ, ನೋಡಕ್ಕಾಗುತ್ತಾ? ಇಲ್ಲ ಸರ್, ಆಗಲ್ಲ. ಒಂದು ಬ್ಯಾಟ್ರಿ ಇದೆ, ಎದುರುಗಡೆ ಗ್ಲಾಸ್ ಇದೆ, ನೋಡುತ್ತಾ? ಬಲ್ಬ್ ಇದೆ, ಆನ್ ಆಗುತ್ತಾ? ವೈರ್ ಇದೆ, ಆನ್ ಆಗ್ಬಿಡುತ್ತಾ? ಇಲ್ಲ, ಆಗಲ್ಲ. ಸೆಲ್ಗಳು ಬೇಕು ಒಳಗಡೆ, ಅವು ಒಂದಕ್ಕೊಂದು ಸೇರ್ಬೇಕು. ಆ ಸೆಲ್ಗಳಿದೆಯಲ್ಲ, ಅದೇ ಆತ್ಮ, ಅದೇ ಆತ್ಮ. ಸೊ ಹಾಗಾಗಿ ಈ ಬುದ್ಧಿ, ಮನಸ್ಸು, ಇಂದ್ರಿಯ, ಪಂಚೇಂದ್ರಿಯ, ಕರ್ಮೇಂದ್ರಿಯ ಇವೆಲ್ಲವೂ ಕೂಡ ಆತ್ಮದ ನಿಯಂತ್ರಣದಲ್ಲಿರುವಂಥವು. ಆತ್ಮಕ್ಕೂ ಮನಸ್ಸು ಎರಡು ಒಂದೇ ಅಲ್ಲ. ಸರ್ ವಾಯ್ಸ್ ಕೇಳಿಸ್ತಾ ಇಲ್ವಾ? ಹಲೋ, ಮೀರಾ, ನೆಕ್ಸ್ಟ್ ಮೀರಾ. ಒಂದ್ ನಿಮಿಷ ಇರಿ ಮೀರಾ ಮೇಡಮ್, ಒಂದ್ ನಿಮಿಷ. ಒಂದ್ ನಿಮಿಷ ಇರಿ. ಕೇಳಿಸ್ತಿದ್ಯಾ ಮೀರಾ? ಮೇಡಮ್ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಮೀರಾ ಅವರಿಲ್ಲ, ನೆಕ್ಸ್ಟ್. ಮೇಡಮ್ ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ?